ಸೆರಗೊಡ್ಡುವೆನೋ ಊಟ ಸೆರಗೊಡ್ಡುವೆನೋ ನಿನ್ನಯ. ನಮಸ್ಕಾರ ದೇವೇಂದ್ರಪ್ಪನವರು. ನಮಸ್ಕಾರ. ತಾವು ರಂಗಚಿಂತಕರಾಗಿ, ರಂಗ ನಿರ್ದೇಶಕರಾಗಿ, ನಟರಾಗಿ, ಕಲಾವಿದರಾಗಿ ಹೀಗೆ ಬೇರೆ ಬೇರೆ ಆಯಾಮ ಇದೆ ನಿಮ್ಮದು. ಯಕ್ಷಗಾನಕ್ಕೂ ಕೂಡ ಸಾಕಷ್ಟು ಚಿಂತನೆಯನ್ನು ಮಾಡಿದ್ದೀರಿ. ಅದರ ಬಗ್ಗೆ ಕ್ರಿಯಾಶೀಲರಾಗಿ ಹಲವು ಕಾರ್ಯಕ್ರಮಗಳನ್ನು ಕೂಡ ತಾವು ಯಶಸ್ವಿಯಾಗಿ ಈ ಭಾಗದಲ್ಲಿ ಸಕ್ರಿಯವಾಗಿ ತಾವು ತೊಡಗಿಸಿಕೊಂಡಿದ್ದೀರಿ. ನಾನು ನಿಮ್ಮ ಜೊತೆಗೆ ಕೆಲವು ಮೂಲಭೂತ ಪ್ರಶ್ನೆಗಳನ್ನೇ ಕೇಳುತ್ತೇನೆ. ಯಕ್ಷಗಾನ ಅಂದರೆ ಏನು? ಅದನ್ನು ನಾವು ಯಾಕಾಗಿ ನೋಡಬೇಕು? ಒಂದು ಭಾರಿ ಮುಖ್ಯವಾದ ಮಾತನ್ನು ನಾನಿಲ್ಲಿ ಹೇಳಲೇಬೇಕು. ಯಕ್ಷಗಾನ ಅನ್ನೋದು ಒಂದು ಪ್ರಾದೇಶಿಕವಾದ ರಂಗಭಾಷೆ. ಒಂದು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಈ ಶಿವಮೊಗ್ಗ ಜಿಲ್ಲೆ ಅಥವಾ ಕರ್ನಾಟಕದ ಎಲ್ಲ ಜಿಲ್ಲೆಗಳನ್ನು ಇಟ್ಟುಕೊಂಡ್ರೆ ಯಕ್ಷಗಾನ ಅನ್ನೋದು ಒಂದು ಪರಿಭಾಷೆ, ರಂಗ ಪರಿಭಾಷೆ. ಅದು ಬೇರೆ ಬೇರೆ ಸ್ವರೂಪದಲ್ಲಿದೆ. ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಬೇರೆ ಬೇರೆ ಸ್ವರೂಪದಲ್ಲಿದೆ. ದಕ್ಷಿಣ ಕರ್ನಾಟಕದ ಸಂದರ್ಭದಲ್ಲಿ ಅದನ್ನು ಮೂಡ್ಲುಪಾಯ ಅಂತ ಕರೀತಾರೆ, ಅಥವಾ ದಾಸರಾಟ ಅಂತ ಕರೀತಾರೆ. ಅದೇ ಉತ್ತರ ಕರ್ನಾಟಕಕ್ಕೆ ಹೋದರೆ ಅದನ್ನು ದೊಡ್ಡಾಟ, ಮತ್ತು ಅಲ್ಲಿ ಮತ್ತೆ ಸಣ್ಣ ಸಣ್ಣ ಪ್ರಭೇದಗಳು ಬೇರೆ ಇದೆ. ಅದೇ ನಾವು ಪಶ್ಚಿಮಕ್ಕೆ ಬಂದಾಗ ಅದನ್ನು ಮೂಡ್ಲುಪಾಯ ಅಂತಂದರೆ ಇದನ್ನು ಪಡವಲಪಾಯ. ಈ ಪಡವಲಪಾಯ ಪಶ್ಚಿಮಕ್ಕೆ ಬಂದಾಗ ಪಶ್ಚಿಮದ ಈ ಪಶ್ಚಿಮ ಘಟ್ಟದ ಮೇಲೆ ಮತ್ತು ಕೆಳಗೆ ಯಕ್ಷಗಾನವನ್ನು ಒಂದು ಸ್ವರೂಪದಲ್ಲಿ, ಮುಖ್ಯವಾಗಿ ಎರಡು ಸ್ವರೂಪದಲ್ಲಿ ಕಾಣುತ್ತೆ. ಒಂದು ಬಡಗು ಮತ್ತು ಒಂದು ತೆಂಕು. ಇನ್ನು ಬಡಗು ಮತ್ತೊಂದು ಎಲ್ಲ ಬೇರೆ ಬೇರೆ ವಿಭಾಗಗಳು ನಾವು ಸಣ್ಣ ಪುಟ್ಟಕ್ಕೆ ಮಾಡ್ಕೊಳ್ಬೋದು. ಬಿಟ್ಟರೆ ದೊಡ್ಡದಾಗಿ ನಾವು ಈ ಇದನ್ನು ಮಾಡ್ಕೊಂಡಿದೆ. ಈ ರಂಗಭೂಮಿ ಎಷ್ಟು ಪುರಾತನವಾದ್ದು, 400-500 ವರ್ಷ. ಮೊನ್ನೆಯಲ್ಲೋ ನಾವು ನೋಡಿದ ಹಾಗೆ ಪುರಂದರದಾಸರದ್ದು ಒಂದು ಕೃತಿ ಕಾಣ್ತದೆ ಅಂತ ಆದರೆ 15-16ನೇ ಶತಮಾನ ಅನ್ನೋಷ್ಟೊತ್ತಿಗೆ ಅದು ರಂಗಭೂಮಿಗೆ ಆಗಿತ್ತೋ ಇಲ್ಲೋ ಅಂತೂ ಕೃತಿ ಅಂತೂ ಬಂದಿತ್ತಲ್ಲ. ಈ 500-600 ವರ್ಷಗಳ ಅಥವಾ ಅದಕ್ಕಿಂತ ಮಿಗಿಲಾದ ವರ್ಷಗಳಲ್ಲಿ ನಮ್ಮ ಊರಲ್ಲಿ ಅಥವಾ ನಮ್ಮ ಪ್ರದೇಶದಲ್ಲಿ ಒಂದು ರಂಗ ಪ್ರಕಾರ ಬೆಳ್ಕೊಂಡು ಒಂದು ಸ್ವರೂಪವನ್ನು ಪಡ್ಕೊಳ್ತಾರೆ. ಏನಕ್ಕಾಗಿ ಬಂತು ಅದು ಬಹುಶಃ ನಮಗೆ ಕಥೆಗಳನ್ನು ಹೇಳೋದಿದೆಯಲ್ಲ, ನಮಗೆ ಮೂಲಭೂತವಾಗಿ ನಮ್ಮಲ್ಲಿ ಅನೇಕ ಕಥೆಗಳುಂಟು, ಜನಪದ ಕಥೆಗಳುಂಟು, ಮತ್ತು ರಾಮಾಯಣ ಮಹಾಭಾರತ ನಮ್ಮ ಮೂಲ ಪ್ರೇರಣೆಗಳ ಕಥೆಗಳು ಇಡೀ ಭಾರತದಾದ್ಯಂತ. ನಮ್ಮ ಎಲ್ಲ ಕಥೆಗಳು ಹೆಚ್ಚು ಭಾಗ ರಾಮಾಯಣ ಮಹಾಭಾರತದ ಕಥೆಗಳ ಪ್ರೇರಣೆಗಳಿಂದ ಹುಟ್ಕೊಂಡಿದ್ದು. ಇನ್ನು ಪಂಚತಂತ್ರದಂತಹ ಕಥೆಗಳು ಅಥವಾ ಜನಪದ ಕಥೆಗಳು ಬೇರೆ ಬೇರೆ ಕಥೆಗಳೆಲ್ಲ ಇದ್ದಾವೆ. ಈ ಕಥೆಗಳು ಹೇಗಿದೆ ಅಂತಂದರೆ ಪುರಾಣ ಕಥೆಗಳು ಇದ್ದಾವೆ. ಈ ಪುರಾಣ ಕಥೆಗಳು ಅನ್ನೋದೇ ಸುಳ್ಳು. ಕತೆ ಅಂದರೆ ಸುಳ್ಳದು. ಆದರೆ ಎಲ್ಲ ಕಥೆಗಳು ಸುಳ್ಳಾದರೂ ಕೂಡ ಅದು ಸತ್ಯವನ್ನು ಹೇಳ್ತಲೇ ಇರ್ತದೆ. ಇದೊಂದು ಆಶ್ಚರ್ಯ. ನಿಮಗೆ ಪಂಚತಂತ್ರ ಕಥೆಗಳನ್ನು ನೋಡಿದಾಗ ಗೊತ್ತಾಗ್ತದೆ ಅದೆಲ್ಲ ಸುಳ್ಳು. ಹುಲಿ ಮಾತಾಡೋದು, ನರಿ ಮಾತಾಡೋದು, ಮತ್ತೊಂದು ಎಲ್ಲ ಸುಳ್ಳು. ಆದರೆ ಅವು ಸತ್ಯ ಹೇಳೋದಿಲ್ವೇ? ಅದು ಬದುಕನ್ನು ವಿವರಿಸೋದಿಲ್ವೇ? ಬದುಕಿನ ಸಂಕೀರ್ಣತೆಯನ್ನು ನಮಗೆ ಅರ್ಥ ಮಾಡಿಸ್ಕೊಡೋದಿಲ್ವೇ? ನೀತಿ ಹೇಳ್ತದೆ ಅನ್ನೋದಲ್ಲ, ಬದುಕನ್ನು ಅರ್ಥ ಮಾಡಿಸ್ಕೊಡ್ತೀಯಲ್ಲ, ಅದು ಮಾಡಿಸ್ಕೊಳ್ಳೋದಿಲ್ವೇ? ಹಾಗಾದರೆ ಅದು ಸತ್ಯನ ಕತೆ ಅಲ್ಲ. ಹಾಗೆ ನಮ್ಮ ದೇವಾನುದೇವತೆಗಳ ಕತೆ ಇರ್ಬೋದು, ಮತ್ತೊಂದು ಕತೆ ಇರ್ಬೋದು, ಮತ್ತೊಂದು ಕತೆ ಇರ್ಬೋದು. ಅದು ಕನಸಿದ್ದ ಹಾಗೆ. ಕನಸು ಸುಳ್ಳು ಆದರೂ ಕೂಡ ಕನಸಿನಿಂದ ಆದ ಅನುಭವ ಸತ್ಯವೇ ಸೇರಿಲ್ಲ. ಕನಸಿನಿಂದ ಆಗುವ ಅನುಭವಗಳು ಸುಳ್ಳಾಗ್ಲಿಕ್ಕಾಗದೆ. ಕನಸು ಸುಳ್ಳೆ. ಹಾಗಿದ್ರೆ ಕನಸು ಸುಳ್ಳು ಅಂತ ಹೇಳಕ್ಕಾಗ್ತದೆಯೇ? ನನ್ನ ಅನುಭವದ ಆಧಾರದ ಮೇಲೆ ನನ್ನ ಕನಸುಗಳು ಅಥವಾ ನಮ್ಮ ಕನಸುಗಳು ಅದು ಬೇರೆ ಬೇರೆ ರೀತಿಯ ಕಾಂಪೋಸಿಷನ್ ಆಗಿ ನಮಗೆ ಕನಸು ಬೀಳ್ತದೆ. ಬೇರೆ ಬೇರೆ ರೀತಿಯ ನನ್ನ ಅನುಭವಗಳ ಅನೇಕ ಕಾಂಪೋಸಿಷನ್ ಆಗಿ ನನ್ನ ಕನಸು ಬೀಳ್ತದೆ. ಬಿಟ್ಟರೆ
ನನಗೆಲ್ಲ ಬೇರೆ ಕಡೆಯಿಂದ ಏನೂ ಕನಸು ಬೀಳೋದಿಲ್ಲ. ಸತ್ಯವನ್ನು ಬಿಟ್ಟು ಇಲ್ಲ ಆಕಾಶದಿಂದ ಏನು ಕನಸು ಬೀಳೋದಿಲ್ಲ. ಅಂದರೆ ನನ್ನ ಒಳಗಿನ ಅನೇಕ ಆಲೋಚನೆಗಳು, ಆದರ್ಶಗಳು, ಮತ್ತೊಂದೋ ಮಗದೊಂದೋ ಎಲ್ಲ ಸೇರಿ ವಾಸ್ತವ ಎಲ್ಲ ಸೇರಿ ಕನಸು ಬೀಳ್ತದೆ. ಕನಸಿನ ಸ್ವರೂಪದಲ್ಲಿಯೇ ನಮಗೆ ಪುರಾಣಗಳು ಸೃಷ್ಟಿಯಾಗಿದೆ. ಆ ಪುರಾಣಗಳ ಸೃಷ್ಟಿಯಾದಾಗ ಆ ಪುರಾಣಗಳ ಮೂಲಕ ನನಗೆ ಬದುಕನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಈ ಪುರಾಣವನ್ನು ಹೇಳೋದಕ್ಕೆ ಹ್ಯಾಂಗೆ ಮಾಡೋದು? ಈಗ ನನಗೆ ಅರ್ಥ ಆಗಿದೆ, ಅದನ್ನು ಹೇಳಬೇಕಲ್ಲ, ಅದಕ್ಕೊಂದು ಮೀಡಿಯಾ ಬೇಕಲ್ಲ. ಅದನ್ನು ಮೀಡಿಯಾದಲ್ಲಿ ಭಾಷೆಯಲ್ಲಿ ಹೇಳಿದ್ರು, ಸಾಮಾನ್ಯರಲ್ಲೂ ಸಾಮಾನ್ಯರಿಗೆ ಹೌದು, ಭಾಷೆಯಲ್ಲಿ ಹೇಳಿದರೆ ಅದು ಅಷ್ಟಲ್ಲ, ಅದು ವಿಜುವಲ್, ಅಂದರೆ ನಮಗೆ ದೃಶ್ಯಾತ್ಮಕವಾಗಿ ಕಾಣಬೇಕಲ್ಲ. ಆ ದೃಶ್ಯಕ್ಕಾಗಿ ಅನೇಕ ರೀತಿಯ ಅವನ ಅಭಿನಯಗಳನ್ನು ಮತ್ತೊಂದು ಮಾಡಿದ. ಅದಕ್ಕೆ ಅವನು ಬಣ್ಣ ಹಚ್ಕೊಂಡೋ ಮತ್ತೊಂದು ಮಾಡಿದ್ನೋ, ಗುರಿ ಕಟ್ಕೊಂಡೋ ಏನೇನೋ ಮಾಡಿದವನು. ಹೀಗೆ ಮಾಡ್ತಾ ಮಾಡ್ತಾ ಅದಕ್ಕೊಂದು ಕುಣಿತ ಮತ್ತೊಂದು ಮಗದೊಂದು ಎಲ್ಲ ಸಹಜವಾಗಿ ತಂದ. ಮನುಷ್ಯನಿಗೆ ಮತ್ತೊಂದು ಭಾರಿ ವಿಶೇಷವಾದ ಒಂದು ಅನುಭವ ಇದೆ. ತನ್ನದಲ್ಲದ ರೀತಿಯಲ್ಲಿ ತಾನು ತೋರಿಸ್ಕೊಳ್ಳೋದಿದೆಯಲ್ಲ, ಇದೊಂದು ಮಜಾ. ಎಲ್ಲರಿಗೂ ಅದೊಂದು ಇದೆ, ತನ್ನದಲ್ಲದ ರೀತಿಯಲ್ಲಿ ನಾನು ಹಿಂಗಿದ್ದೇನೆ, ಇನ್ನೊಂದು ರೀತಿಯಲ್ಲಿ ತೋರಿಸ್ಕೊಳ್ಳ. ಆಮೇಲೆ ಇನ್ನೊಂದು ತಮಾಷೆ ಕೂಡ ಇದೆ. ನನಗೆ ಅನೇಕ ರೀತಿಯ ಅನುಭವಗಳನ್ನು ನಾನು ಪಡ್ಕೊಳ್ಳೋದು ಹೇಗೆ, ನಾನು ಕಳ್ಳನ ಅನುಭವ ಪಡ್ಕೊಳ್ಳೋದು ಹೇಗೆ, ಅಥವಾ ದೇವರ ಅನುಭವವನ್ನು ಪಡ್ಕೊಳ್ಳೋದು ಹೇಗೆ, ರಾಕ್ಷಸನ ಅನುಭವವನ್ನು ಪಡ್ಕೊಳ್ಳೋದು ಹೇಗೆ, ಹೀಗೆ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ನನಗೆ ನನ್ನದಲ್ಲದ, ನನಗೆ ದಕ್ಕಲಾರದ ಅನುಭವಗಳನ್ನು ನಾನು ದಕ್ಕಿಸಿಕೊಳ್ಳಬೇಕು ಅಂತಾದರೆ ಮನುಷ್ಯ ಮೂಲಭೂತವಾಗಿ ಇಂತಹ ನಾಟಕಗಳಿಗೆ ಮೊರೆ ಹೋಗ್ತಾನೆ. ನಾಟಕ ಅಂದರೆ ಅಭಿನಯಕ್ಕೆ ಮೊರೆ ಹೋಗ್ತಾನೆ. ಮಗು ಒಂದು ಆಕಾಶದಲ್ಲಿ ಹಾರುವ ವಿಮಾನ ನೋಡ್ತಾರೆ. ಅದು ವಿಮಾನವನ್ನು ಆಕಾಶದಲ್ಲಿ ನೋಡಿದೆ, ನಿಜ ನೋಡಿಲ್ಲ. ಅದರ ಆ ಪೈಲಟನ್ನು ಕೂಡ ಅದು ಗಮನಿಸಿಲ್ಲ, ಅದು ಕಾಣಲೂ ಇಲ್ಲ. ಅದರ ಶಬ್ದ ಸುಮಾರಾಗಿ ಇಲ್ಲಿ ಓಡಾಡುವ ರಿಕ್ಷಾನೋ ಕಾರೋ ಏನೋ ಒಂದು ಹೋಲಿಕೆ ಇದೆ. ಅದು ತಾನು ಪೈಲಟ್ಟಿನ ಅನುಭವವನ್ನು ಪಡ್ಕೊಳ್ಳೋದಕ್ಕಾಗಿ ಒಂದು ರಾಯಿ ಅಂತ ಹಿಂಗೆ ಕೈ ಹಿಂಗೆ ಮಾಡ್ಕೊಂಡು ರಾಯಿ ಅಂತ ಈ ಸ್ಟೈರಿಂಗ್ ಹಿಡ್ಕೊಂಡು ಅದು ಹಿಂಗೆ ಹೋಗ್ತದೆ. ಆದರೆ ಅದಕ್ಕೆ ಗೊತ್ತು ಅಲ್ಲಿ ರಸ್ತಿಲ್ಲ ಅಂತ, ಆದ್ದರಿಂದ ಅದು ಎಲ್ಲಿ ಬೇಕಾದರೂ ಅಲ್ಲಿ ಹಿಂಗೆ ಹೋಗ್ತದೆ. ಹಾಗೆ ತನ್ನದಲ್ಲದ ಒಂದು ಪೈಲಟ್ ಅನುಭವವನ್ನು ತಾನು ಅಭಿನಯಿಸಿ ದಕ್ಕಿಸಿಕೊಳ್ತದೆ. ಆತ್ಮಸಂತೋಷ, ಹೌದು, ಆತ್ಮಸಂತೋಷ ಮತ್ತು ಒಂದು ಅನುಭವ. ಆ ಅನುಭವವನ್ನು ನಾನು ದಕ್ಕಿಸ್ಕೊಳ್ಬೇಕಲ್ಲ. ನನಗೆ ಗೊತ್ತಿಲ್ಲದ ಒಂದು ಅನುಭವವನ್ನು ದಕ್ಕಿಸ್ಕೊಳ್ಳೋದಿದೆಯಲ್ಲ, ಎಲ್ಲವನ್ನೂ ನನ್ನ ಅನುಭವದಿಂದಲೇ ನಾನು ದಕ್ಕಿಸ್ಕೊಳ್ಳೋಕ್ಕಾಗೋದಿಲ್ಲ. ಬೇರೆ ಬೇರೆ ನಾ ಕಳ್ಳನ ಅನುಭವವನ್ನು ಮತ್ತೊಬ್ಬರ ಅನುಭವವನ್ನು ಹಿಂಗೆ ಸುಳ್ಳ ಪಳ್ಳ ಕದ್ದು ಪದ್ದು ಮಾಡಿ ಹೆಂಗೆ ಹೋಗ್ತಾನೆ ಹಂಗೆ ಅಂತೆಲ್ಲ ಮಾಡಿ ಮಗು ನೋಡಿ ಅದರ ಅನುಭವವನ್ನು ದಕ್ಕಿಸ್ಕೊಳ್ತಾನೆ. ಹಾಗೆ ಬದುಕಿನ ಅನುಭವವನ್ನು ದಕ್ಕಿಸಿಕೊಳ್ಳುವ ಪ್ರಕ್ರಿಯೆ ಕೂಡ ಈ ಅಭಿನಯ ಅಲ್ವಾ? ಹಾಗೆ ನನಗೆ ಬೇರೆ ಬೇರೆ ಅನುಭವಗಳನ್ನು, ನನಗೆ ಸಾಧ್ಯವಾಗದ ಅನುಭವಗಳನ್ನು ದಕ್ಕಿಸಿಕೊಳ್ಳೋದಕ್ಕಾಗಿ ನಾನು ಅಭಿನಯಿಸ್ತೇನೆ ಅಥವಾ ಅಭಿನಯವನ್ನು ನೋಡ್ತೇನೆ. ಇದ್ರ ಮೂಲಕ ಬದುಕಿನ ಅನೇಕ ಬೇರೆ ಬೇರೆ ಅನುಭವಗಳು ನನಗೆ ದಕ್ಕುತ್ತಾ ಆಗ್ತವೆ ಅಥವಾ ನಮಗೆ ದಕ್ಕಿಸಿಕೊಳ್ಳೋಕೆ ಸಾಧ್ಯವಾಗ್ತದೆ. ಸತ್ಯಗಳು ಅಥವಾ ಒಂದು ಅನುಭವ ಸಹಜ, ಎಲ್ಲ ಅನುಭವ. ಒಂದು ಇರುವೆಯ ಅನುಭವವನ್ನು ನಾವು ಇರುವೆ ಹಿಂಗೆ ಓಡಾಡಿ ಆ ಇರುವೆಯ ಒಳಗೆ ಹೋಗ್ತೇವೆ. ಈ ಇರುವೆಯನ್ನು ನಾನು ಅಭಿನಯಿಸ್ತೇನೆ ಅಂತಂದ್ರೆ ಇರುವೆಯ ಮನೋಭಾವದ ಒಳಗಡೆ ನಾವು ಹೋಗ್ತೇವೆ. ಏನ್ ನಡೀತದೆ, ಅದ್ರದ್ದೇನು, ಅದ್ರ ನಮಗಿರೋದು 2 ಕಾಲು, ಅದಕ್ಕೆ 6 ಕಾಲು. ಆ 6 ಕಾಲನ್ನು ಹೇಗೆ ನಿರ್ವಹಿಸ್ತದೆ ಅಂತ ನೋಡೋದಕ್ಕೆ ನಾನು 6 ಕಾಲನ್ನು ಬೆರಳಲ್ಲೇ ತೋರಿಸಿ ಹೆಂಗೆಂಗೋ ಮಾಡಿ ನಡೆದು ಅದರ ಅನುಭವವನ್ನು ಹಿಂಗೆ ಮಾಡಿ ಏನೋ ಮಾಡ್ಕೊಳ್ತೇನೆ. ಇದ್ರ ಮೂಲಕ ಬರೀ ಮನುಷ್ಯರದ್ದಷ್ಟೇ ಅಲ್ಲ, ಪ್ರಾಣಿ ಪಕ್ಷಿ ಗಿಡ ಮರ ಅದರ ಅನುಭವಗಳನ್ನೆಲ್ಲ ನಾವು ಪಡ್ಕೊಳಕ್ಕೆ ನೋಡ್ತಾನಲ್ಲ ಮನುಷ್ಯ. ಒಂದು ಅದ್ಭುತ, ಬೇರೆ ಬೇರೆ ಅನುಭವಗಳನ್ನು ತಾನು ದಕ್ಕಿಸ್ಕೊಳ್ತಾ ಹೋಗ್ತಾನೆ. ಇಂತಹ ಅನುಭವಗಳನ್ನು ದಕ್ಕಿಸಿಕೊಳ್ಳುವಲ್ಲೇ ಈ ರಂಗಭೂಮಿ ಹುಟ್ಟಿದ್ದು. ಹಂಗೆ ರಂಗಭೂಮಿ ಹುಟ್ಟಿದಾಗೆಲ್ಲ ಕೂಡ ಒಂದು ದೈವತ್ವ ಅಥವಾ ದೇವರು ಅನ್ನುವ ಗೊತ್ತಿಲ್ಲದ ಒಂದು ಶಕ್ತಿಯ ಬಗ್ಗೆ ಅವನಿಗೆ ಒಂದು ಕುತೂಹಲ ಉಂಟಲ್ಲ. ಆ ಕುತೂಹಲ ಉಂಟಾದಾಗ ಅದು ದೈವ ಅಂತಂದರೆ ಓಹೋ ದೈವ ಹಿಂಗಿರ್ಬೋದು ಹಂಗಿರ್ಬೋದು ಅಂಥೇಳಿ ಅವನಿಗೆ ಅದೊಂದು ಆವೇಶವೂ ಆಗಿ ಅವನು ಅದಕ್ಕೆ ತಕ್ಕಂತೆ ಹಿಂಗೋ ಮಾಡಿ ಕುಣಿದೋ ಪಾಣದೋ ಏನೋ ಮಾಡಿ ಪ್ರಕೃತಿಯಲ್ಲಿರುವ ಮಿಂಚೋ ಗುಡುಗೋ ಸಿಡ್ಲೋ ಈ ಶಬ್ದಗಳನ್ನೆಲ್ಲ ಕೇಳಿ ಅದರ ಮೂಲಕ ಅದರ ಮೂಲಕ ಅವನು ಬೇರೆ ಬೇರೆ ಶಕ್ತಿಗಳನ್ನೆಲ್ಲ ಒಂದು ಮೂರ್ತ ಸ್ವರೂಪಕ್ಕೆ ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ಪರ್ಸನಿಫೈ ಮಾಡಿಕೊಂಡು ಅದಕ್ಕೊಂದು
ವ್ಯಕ್ತಿತ್ವ ಸ್ವರೂಪ ಕಟ್ಟಿಕೊಂಡು ಅದನ್ನು ಅನುಭವಿಸಿದ. ಹಿಂಗಿರ್ಬೋದು ಹಂಗಿರ್ಬೋದು ಅಂತ, ಹಿಂಗಲ್ಲ ಹಂಗಲ್ಲ ಹಿಂಗಲ್ಲ. ಅದೇ ಮುಂದೆ ಅದಕ್ಕೆ ತಾನು ಕುಣಿದು ಸಾಕಾಗೋದಿಲ್ಲ ಅಂದ. ಅದಕ್ಕೆ ಬೇರೆ ಬೇರೆ ಬಣ್ಣ ಪಡ್ಕೊಂಡ, ಬೇರೆ ಬೇರೆ ಮಣ್ಣು ಪಣ್ಣು ಮತ್ತೊಂದು ಏನೇನೋ ಪ್ರಕೃತಿಯಲ್ಲಿ ಸಿಗುವಂಥ ಅನೇಕ ಬಣ್ಣಗಳನ್ನು ಪಡ್ಕೊಂಡ, ಅನೇಕ ಗರಿಗಳನ್ನು ಕಟ್ಕೊಂಡ. ಹಿಂಗೆ ಕಟ್ಕೊಳ್ತಾ ಒಂದು ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಕಥೆ ಹೇಳುವಾಗ ಒಂದು ಭಾಷೆ ಇದೆ, ಯಾವುದೋ ಕನ್ನಡ ಭಾಷೆ ಇರ್ಬೋದು ಅಥವಾ ಬೇರೆ ಬೇರೆ ಭಾಷೆ ಇದೆ. ಈ ಭಾಷೆಯಲ್ಲಿ ಹೇಳಿದರೆ, ಕತೆ ಹೇಳಿದರೆ, ವಿವರಣೆ ಕೊಟ್ಟರೆ ಸಾಕಾಗ್ತದೆ. ಆದರೆ ಎಲ್ಲರಿಗೂ ಸಾಕಾಗೋದಿಲ್ಲ, ಅಥವಾ ಅದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಹೇಳಬೇಕು ಅಂತ ಆದರೆ ಇದನ್ನು ಒಂದು ವ್ಯವಸ್ಥಿತ ಸ್ವರೂಪದಲ್ಲಿ ತರಬೇಕು. ಭಾಷೆ ಹೇಗೆ ಬೆಳೀತು ಹಾಗೆ ರಂಗಭೂಮಿ ಬೆಳೀತು. ಭಾಷೆಗೆ ಒಂದು ವ್ಯಾಕರಣ ಬೆಳೀತು, ಆಮೇಲೆ ರಂಗಭೂಮಿಗೂ ಒಂದು ವ್ಯಾಕರಣ ಸಿದ್ಧವಾಯಿತು. ಹಿಂಗೆ ಮಾಡಿದ್ರೆ ಹಿಂಗಾಗ್ತದೆ, ಹಿಂಗೆ ಮಾಡಿದ್ರೆ ಹಿಂಗಾಗ್ತದೆ, ಹಿಂಗೆ ಮಾಡಿದ್ರೆ ಹಿಂಗಾಗ್ತದೆ, ಒಂದು ವ್ಯಾಕರಣ ತನ್ನಷ್ಟು ತಾನೇ ಸಿದ್ಧವಾಯಿತು. ಅದು ಸ್ವರೂಪದಲ್ಲಿ ಒಂದು ವ್ಯವಸ್ಥಿತ ರೂಪದಲ್ಲಿ ಇದೆ ಅಂತ ಅಲ್ದ ಹೋದ್ರು ಕೂಡ ಅಮೂರ್ತ ಸ್ವರೂಪದಲ್ಲಿ ಅದಕ್ಕೊಂದು ವ್ಯಾಕರಣ ಶುರುವಾಯಿತು. ಹಂಗೆ ರಂಗಭೂಮಿ ಬೆಳೀತು. ಅದು ಪ್ರಕೃತಿಯಲ್ಲೇ ಬೆಳೆದಿತ್ತು. ಈಗ ಗ್ರೀನ್ ರೂಮ್ ಅಂತ ಬಂದಿದ್ದು ಸೊಪ್ಪನ್ನು ಕಟ್ಕೊಂಡೆ, ಅದು ಎಲ್ಲ ಸೊಪ್ಪಿನ ಕಟ್ಕೊಂಡೆ ಮಾಡಿದ್ದ ಒಂದು ಗ್ರೀನ್ ರೂಮ್. ಅದು ಮುಂದ್ಗಡೆ ಬಂದು ಅದನ್ನು ಅಭಿನಯಿಸುವ ಈ ಎಲ್ಲ ಸ್ಥಿತಿ ಬಂದಾಗ ನಮ್ಮಲ್ಲಿ ಹರಿಕಥೆಯೋ ಮತ್ತೊಂದೋ ಮಗದೊಂದೋ ಅಭಿನಯಿಸಿ ಹೇಳುವ ಕಥೆಗಳು, ತಾನೇ ಅಭಿನಯಿಸಿ ಹೇಳುವಂಥದ್ದೆಲ್ಲ ಇತ್ತಲ್ಲ, ಕಥೆಯ ನಿರೂಪಕರಿತ್ತಲ್ಲ, ಅವರೆಲ್ಲ ಹೇಳಿ ಪಾಡಿ ಮತ್ತು ಕಾವ್ಯ ಓದೋದು ಎಲ್ಲ ಇತ್ತಲ್ಲ, ಅದೆಲ್ಲಕ್ಕಿಂತ ಒಂದು ಗುಂಪಾಗಿ ಒಬ್ಬನೇ ಅಂತ ಹೇಳ್ತಾರೆ. ಅದಕ್ಕೆ 4 ಜನ ಮಾಡಿಕೊಂಡ್ರೆ ಒಂದೊಂದಕ್ಕೆ ಒಬ್ಬೊಬ್ಬರು ಮಾಡಿದರೆ ಹಂಗಾಗ್ತದೆ ಅಂತ ಒಂದು ಬಹುಶಃ ಅವನು ಹಾಗೆ ಊಹಿಸಿ ನೋಡಿ. ಯಕ್ಷಗಾನದಲ್ಲಿ ಅದು ಚಂದ ಕಾಣ್ತದೆ. ಭಾಗವತ ಒಬ್ಬ ಹೇಳ್ತಿದ್ದ, ಭಾಗವತನ ಮುಖವೇ ಯಕ್ಷಗಾನದಲ್ಲಿ ಭಾಗವತನೇ ಮೊದಲನೇ ವೇಷ. ಅದಕ್ಕೆ ಅವನೇ ಹೇಳೋದಿಲ್ಲ, ಎಲ್ಲ ಕತೆ ಹೇಳೋದು ಅವನೇ. ಅವನ ಮುಖದಿಂದಲೇ ಎಲ್ಲ ವೇಷಗಳು ಹೊಡ್ತಾರೆ, ಅವನೇ ಹೇಳೋದು. ಅವನ ಮುಖಗಳು ಬೇರೆಯಲ್ಲ ನೋಡಿ. ಅದು ಎಷ್ಟು ಚಂದ ಇದೆ ಅಂತ, ಆ ಪಳೆಯುಳಿಕೆ ಹಂಗೆ ಇದೆ. ಅಲ್ಲಿಂದಲೇ ಹೊಂಟದೆ ಎಲ್ಲ ವೇಷ, ಎಲ್ಲ ಪದ್ಯಗಳು ಅಲ್ಲಿಂದಲೇ ಹೊಂಟದೆ. ಹಂಗಾಗಿ ಎಲ್ಲ ಪಾತ್ರದ ರೆಪ್ರೆಸೆಂಟೇಟಿವ್ ಅವನೇ, ಅವನ ರೆಪ್ರೆಸೆಂಟೇಷನ್ ಅವ. ಬೇಕಿರಲ್ಲ, ಈ ಭಾಗವತನೇ ಎಲ್ಲವನ್ನೂ ಹೇಳವ. ಅವನೇ ಎಲ್ಲ ಬಣ್ಣ ಪಡ್ಕೊಳಕ್ಕಾಗೋದಿಲ್ಲ, ನಾವು ಬೇರೆ ಬೇರೆ ಬಣ್ಣ ಪಡ್ಕೊಂಡು ಪಾತ್ರಗಳನ್ನು ತಂದಿಟ್ಟಿದ್ದಾರೆ. ಹಂಗೆ ಅದು 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 ಅಲ್ಲಿಗೆ ಹೋಗ್ತದೆ. ಹೀಗೆ ಈ ರಂಗಭೂಮಿ ಹುಟ್ಕೊಳ್ತಾರೆ. ಹುಟ್ಟುಕೊಂಡ ಮೇಲೆ ಅದಕ್ಕೊಂದು ಸ್ವರೂಪ ತಾನೇ ಬೆಳ್ಕೋತ ಪರಂಪರೆಯಿಂದ ನಾವು ಯಾವಾಗಲೂ ಭಾಷೆ ಕೂಡ ಹಾಗೆ. ಭಾಷೆ ಮೊದಲು 1-2 ಶಬ್ದ ಹುಡ್ತದೆ, 3 ಶಬ್ದ ಹುಡ್ತದೆ, 4 ಶಬ್ದ ಹುಡ್ತದೆ. ಕೊನೆಗೆ ಶಬ್ದ ತನ್ನಷ್ಟು ತಾನೇ ಶಬ್ದಗಳು ಬೇರೆ ಬೇರೆ ಸ್ವರೂಪಗಳನ್ನು ಪಡ್ಕೊಳ್ತಾ ಅದು ಎಷ್ಟು ಹೋಗ್ತದೆ ಅಂದರೆ ಪರಬ್ರಹ್ಮನ ಹತ್ರ ಹೋಗಿಬಿಡ್ತದೆ. ಶಬ್ದ ಸ್ಫೋಟ ಸಿದ್ಧಾಂತ ಅಂತ ನೀವು ಕೇಳಿರ್ಬೋದು. ಒಂದು ಶಬ್ದ ಅರ್ಥ ಒಂದು ಅರ್ಥವನ್ನು ಪಡ್ಕೊಳ್ಳೋದಿಲ್ಲ, 10 ಅರ್ಥಗಳನ್ನು ಪಡ್ಕೊಳ್ತಾ ಅದು ಜೀವಂತವಾಗಿ ಅದು ಮುಗಿಯಲಾರದ ಅರ್ಥ ವಿನ್ಯಾಸಗಳನ್ನು ಪಡ್ಕೊಳ್ತಾ ಹೋಗ್ತದೆ. ಅದಕ್ಕೆ ಆಯಾ ಕಾಲದ ಸನ್ನಿವೇಶಗಳು, ಅನುಭವಗಳು, ಕಥೆಗಳು, ಸಂಪ್ರದಾಯಗಳು ಎಲ್ಲ ಸೇರ್ಕೋತ ಒಂದು ಶಬ್ದಕ್ಕೆ ಅನೇಕ ಅರ್ಥಗಳು ಹುಟ್ಕೋತಾ ಹೋಗ್ತದೆ. ಒಂದೇ ಅರ್ಥ. ಕಾಗೆ ಅನ್ನುವ ಅರ್ಥ, ಕಾಕ ಎನ್ನುವ ಒಂದು ದೊಡ್ಡ ಪಕ್ಷಿ ಅನ್ನೋದು ಕರೆ ಪಕ್ಷಿ ಅಂತ ಹೇಳಿದ್ರು ಕೂಡ, ಕಾಗೆ ನರಿ ಕತೆ ಬಂದ ಮೇಲೆ ಕಾಗೆ ಅಂದರೆ ದಡ್ಡ ಅನ್ನುವ, ಕಾಗೆ ಹೂಜಿ ಕತೆ ಬಂದ ಮೇಲೆ ಕಾಗೆ ಅಂದರೆ ಜಾಣ ಎನ್ನುವ, ಮತ್ತೆ ನಮ್ಮ ಹಿರಿಯರ ಆಚರಣೆಯ ಮೂಲಕ ಕಾಗೆ ಅಂದರೆ ಪೂಜ್ಯ ಭಾವದ, ಹೀಗೆ ಬೇರೆ ಬೇರೆ ಕಾಗೆ ಅನ್ನೋದು ಬೇರೆ ಬೇರೆ ಸ್ವರೂಪದ ಅರ್ಥಗಳನ್ನು ಪಡ್ಕೊಳ್ತಾ ಹೋದಂಗೆ ಅನೇಕ ಶಬ್ದಗಳು ಹಾಗೆ ಪಡ್ಕೊಳ್ತಾ ಹೋಗ್ತದೆ. ಮತ್ತು ಮುಂದೆ ಅದು ಬೇರೆ ಬೇರೆ ಅರ್ಥಗಳನ್ನು ಸ್ಫೋಟಿಸ್ಕೊಳ್ತಾ ಹೋಗ್ತದೆ. ಅದು ಚೈನ್ ಆಫ್ ರಿಯಾಕ್ಷನ್, ಸರಪಳಿ ಕ್ರಿಯೆ. ಹಾಗೆ ನಮ್ಮಲ್ಲಿ ಈ ಕಥಾನಕಗಳು, ಅವನ ಅಭಿನಯಗಳು, ಮತ್ತೊಂದು ಎಲ್ಲ ಒಂದಕ್ಕೊಂದಕ್ಕೆ ಪೂರಕವಾಗಿ ಅದು ಆಗ್ತಾ ಅದಕ್ಕೆ ಕೊನೆಗೆ ಅದು ತಾಳದಿಂದ ಹೇಳುವ, ಬರೀ ಪದ್ಯ ಹೇಳುವ ಅವನಿಂದ ಹಿಡಿದು ಹಂಗೆ ಅವನಿಗೊಬ್ಬ ಮೃದಂಗದಾರ ಬಂದ. ಆ ಮೃದಂಗಕ್ಕಿಂತ ಮತ್ತೊಬ್ಬ ಅವನು ಇನ್ನೊಂದು ಮ್ಯೂಸಿಷಿಯನ್ ಬಂದ. ಹಂತವಾಗಿ ತನ್ನನ್ನು ತಾನು ಪ್ರಕಟಿಸ್ಕೊಳ್ತಾ ಹೋಯ್ತು. ಅದು ಒಂದು ಶಬ್ದ ಅಂತ ಹೇಳಿದ್ರೆ ನಿಮಗೆ ಮತ್ತದು ವರ್ಡ್ ಅನ್ನೋ ಅರ್ಥ ಬರ್ತದೆ. ಸೌಂಡ್ ಇದೆ, ಧ್ವನಿ. ಆ ಧ್ವನಿಗಳೇ ಏನನ್ನು ಹೇಳಕ್ ಶುರು ಮಾಡ್ತದೆ. ಈಗ
ಆ ಧ್ವನಿಯನ್ನು ಏನು ಹೇಳ್ತದೆ ಅನ್ನೋದನ್ನು ನಮ್ಮ ವಾದ್ಯಗಳಲ್ಲೋ ಮತ್ತೊಂದರಲ್ಲೋ ಮಗುವಲ್ಲೋ ಅದನ್ನು ವ್ಯಕ್ತಪಡಿಸ್ತಾ ಇವನು ಸಾಹಿತ್ಯಕ್ಕೆ ಅದು ಪೂರಕವಾಗಿ ಬಳಸ್ಕೊಳ್ತಾ ಅದಕ್ಕೊಂದು ಅಭಿನಯ ನರ್ತನ ಮತ್ತೊಂದು ಎಲ್ಲ ಪಡ್ಕೊಳ್ತಾ ಈ ರಂಗಭೂಮಿ ಎಲ್ಲ ಪಡ್ಕೊಳ್ತಾ ಹೋಗ್ತದೆ. ಇಂತಹ ರಂಗಭೂಮಿ 400-500 ವರ್ಷಗಳ ಹಿಂದ ಸತತವಾಗಿ ಪ್ರಕೃತಿಯ ಹಾಗೆ ನವನೋನ್ಮೇಷ ಶಾಲಿನಿ ಇವತ್ತಿದ್ದಂಗೆ ನಾಳೆ ಇಲ್ಲ ಅದು, ಅದು ಹಂಗೇ ಕಾಣ್ತದೆ ಅಷ್ಟೇ. ಈ ತೆಂಗಿನ ಮರ ಇದ್ದಂಗೆ, ತೆಂಗಿನ ಮರ ಒಂದೇ ನೋನಿಗೆ ಕಾಣ್ತದೆ, ಆದರೆ ಅದು ಹೊಸ ಚಿಗುರು ಬರ್ತದೆ, ಹಳೆ ಎಡ ಕಳ್ಸಿರ್ತದೆ, ನೋಡೋದಕ್ಕೆ ಒಂದೇ ನೋನಿಗೆ ಕಾಣ್ತದೆ. ಆದರೆ ದಿನ ಬದಲಾಗಿದೆ, ಆದರೆ ಬದಲಾಗಿದೆ ಅಂತೇಳಿ ನೋಡೋಕ್ಕೆ ಅದು ಒಂದೇ ನಮೂನಿಗೆ ಕಾಣ್ತದೆ. ಹಂಗಂತ ಒಂದೇ ನಮೂನಿಗೆ ಕಾಣ್ತದೆ ಅಂತ ಅದು ಹಾಗೆ ಇದ್ದು ಬಿಟ್ಟಿದೆಯಾ ಅಂದರೆ ಇಟ್ ಇಸ್ ನಾಟ್ ಡೆಡ್, ಅದು ಸತ್ತೋಗಿದೆ. ಯಾವತ್ತು ಅದು ಸಾಯ್ತದೆ ಅಂತಂದರೆ ಹೊಸದನ್ನು ಸುಳಿಯನ್ನು ಯಾವಾಗ ನಿಲ್ಲಿಸ್ಕೊಳ್ತದೆ ಅದು ಸತ್ತು ಇದ್ದ ಹೆಡವನ್ನು ಕಳಿಸ್ಕೊಳ್ತದೆ, ಬಿಟ್ಟರೆ ಆಮೇಲೆ ಸುಳಿ ಹೊಂದಿಲ್ಲ. ಯಾವತ್ತು ಅದು ಜೀವಂತವಾಗಿರ್ಬೇಕು ಅಂದರೆ ಅದು ಹೊಸ ಹೊಸ ಸುಳಿ ಹೊಡಿತಲೇ ಇರಬೇಕು. ಹಾಗೆ ಒಂದು ಒಂದು ಯಾವುದೇ ಕಲೆ, ಸಾಹಿತ್ಯ, ಭಾಷೆ, ಬದುಕು ಎಲ್ಲ ಹೊಸದನ್ನ ನವನೋನ್ಮೇಷ ಶಾಲಿನಿ ಹೊಸದನ್ನು ಸೃಷ್ಟಿಸ್ಕೊಳ್ತಲೇ ಹೋಗ್ಲೇಬೇಕು. ಜೀವಂತವಾಗಿರ್ಬೇಕು ಅಂದ್ರೆ ಹೋಗ್ಬೇಕು, ಇಲ್ಲೋ ಸತ್ತೋಗ್ಬಿಡ್ತದೆ. ಹೀಗೆ ಯಕ್ಷಗಾನ ಹೊಸತು ಅಂದ್ರೆ ನಿಮ್ಮ ಪ್ರಕಾರ ಏನು? ಹೊಸತು ಅಂತಂದ್ರೆ ಅವತ್ತಿನ ಕಾಲಕ್ಕೆ ತಕ್ಕಂತೆ ಅದು ತನ್ನನ್ನು ತಾನು ಒಗ್ಗಿಸಿಕೊಳ್ತಾರೆ. ಆ ಕಾಲಕ್ಕೆ ಒಗ್ಗಿಸಿಕೊಳ್ದು ಹೋದ್ರೆ ಅದು ಬದುಕೋದಿಲ್ಲ. ಹಂಗಂತ ತನ್ನ ಮೂಲ ಸ್ವರೂಪವನ್ನು ಕಳ್ಕೊಂಡೆ. ನಾನು ತೆಂಗಿನ ಮರ ಸುದ್ದಿ ಹೇಳಿದ್ದೆ, ಒಮ್ಮೆ ಬರಗಾಲ ಬಂದತ್ತು ಅಂತ ಇಟ್ಟು ಇದ್ದಕ್ಕಿದ್ದ ಹಾಗೆ ಸುಳಿ ಸಣ್ಣಕ್ಕಾಗ್ಬಿಡ್ತದೆ. ಯಾಕಂದ್ರೆ ನೀರು ಕಡಿಮೆ ಸಿಗ್ತದೆ. ಸಮೃದ್ಧವಾಗಿ ಸಿಕ್ತು, ಒಳ್ಳೆ ಸುಳಿ ಎಲ್ಲ ದೊಡ್ಡದಾಗಿ ಮತ್ತೆ ಹೆಚ್ಚು ಕಾಯಿ ಬಿಡಕ್ಕೆ ಶುರು. ನಾನು ಇದ್ದುದ್ದ ಹೆಡನೆ ಬಿಟ್ಕೋತೇನೆ ಅಂತಂದ್ರೆ ಬರಗಾಲದಲ್ಲಿ ಅದು ಬದುಕಕ್ಕೆ ಸಾಧ್ಯ ಆಗುತ್ತೆ. ಬಡ ಇದ್ದಿದ್ದು ಹೆಡನೆಲ್ಲ ಕಳಿಸ್ಕೊಂಡು ಕಾಯೆಲ್ಲ ಬೀಳ್ಸ್ಕೊಂಡು ಒಂದು ಸುಳಿ ಮಾತ್ರ ಇಟ್ಕೊಂಡು ತಾನು ಬದುಕಕ್ಕೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡು ಹಂಗೆ ಇರ್ತದೆ. ಸಮೃದ್ಧ ಬಂತು ಅಂದರೆ ತುಂಬ ವಿಸ್ತಾರವಾಗಿ ಅದು ಬರ್ಕೊಳ್ತಾ ಹೋಗ್ತದೆ. ಇದು ಅಂದರೆ ಪರಿಸರದಲ್ಲಿ ಏನೆಲ್ಲ ಆಗ್ತಿಲ್ಲ ಅದು ಆಗ್ತಾ ಹೋದಂಗೆ ಅದಕ್ಕೆ ತನ್ನನ್ನು ತಾನು ಒಗ್ಗಿಸ್ಕೊಳ್ಬೇಕಲ್ಲ. ಒಗ್ಗಿಸ್ಕೊಳ್ಳೋದು ಅದು ಬದುಕೋದಿಲ್ಲ. ಹಂಗಂತ ಅದರ ಮೂಲ ಪ್ರವೃತ್ತಿ ಬದಲಾಗಿರೋದಿಲ್ಲ, ಅದರ ಮೂಲ ಸ್ವರೂಪಗಳು ಬದಲಾಗೋದಿಲ್ಲ. ನಾನು ಹೇಳಿದ್ನಲ್ಲ, ಇದು ನನ್ನ ಅನುಭವಕ್ಕೆ ದಕ್ಕಿಸಿಕೊಳ್ಳೋದಕ್ಕೆ ಒಂದು ವಿಶೇಷವಾದ ಸ್ವರೂಪವನ್ನು ಭಾಷೆ ಪಡ್ಕೊಳ್ತದೆ. ಭಾಷೆ ಅನ್ನೋದೇ ಕೃತಕವಾದ. ಭಾಷೆ ಸಹಜವಲ್ಲ, ಧ್ವನಿ ಸಹಜ. ನಾನು ಕೂಗೋದು ಧ್ವನಿ ಸಹಜ, ಆದರೆ ಅದನ್ನು ನಾನು ಅಕ್ಷರವಾಗಿ ಮಾರ್ಪಡಿಸ್ಕೊಂಡಲ್ಲ, ಅದು ಸಹಜವಲ್ಲ. ಅವರವರ ಮಿತಿಗೆ ಅನುಗುಣ ಅಲ್ಲ, ಅದು ಮನುಷ್ಯ ಕಂಡುಕೊಂಡ ತನ್ನ ಸಾಧ್ಯತೆಗಳನ್ನೇ ಮೀರಿ ಒಂದು ಹೊಸದನ್ನು ಸೃಷ್ಟಿಸಿಕೊಳ್ತಾನೆ ಭಾಷೆ. ಆ ಭಾಷೆ ಸೃಷ್ಟಿಸಿಕೊಂಡ್ಮೇಲೆ ಅವನ ಬದುಕು ಸುಸಂಸ್ಕೃತವಾಗ್ತಾ ಹೋಗ್ತದೆ, ನಾಗರಿಕವಾಗ್ತಾ ಹೋಗ್ತದೆ. ಮತ್ತೆ ಅವನಿಗೆ ಭಾಷೆ ಇರೋದ್ರ ಮೂಲಕವೇ ಅವನೇನು ಮಾಡ್ತಾನೆ ಅಂತಂದು ತನ್ನ ಹಳೆ ಕಾಲವನ್ನು, ಚರಿತ್ರೆಯನ್ನು ಬರೆದಿಟ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಅದಿಲ್ವ ಅವ್ನ ಚರಿತ್ರೆ ಅವನಿಗೆ ಸ್ಮೃತಿಯಾಗಿರೋಕ್ಕೆ ಸಾಧ್ಯವಾಗ್ತದೆ, ಅಷ್ಟು ಹೊತ್ತು ಶ್ರುತಿಯಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಸ್ಮೃತಿ ಅಂದರೆ ಅವನ ಜೀನ್ಸಲ್ಲಿರಬಹುದು, ಆದರೆ ಅವನಿಗೆ ಕೇಳಲ್ಪಟ್ಟು ಅದು ನೆನಪಿಟ್ಕೊಳ್ಳೋಕ್ಕಾಗೋದಿಲ್ಲ, ಅಥವಾ ಬರೆಯಲ್ಪಟ್ಟು ನೋಡೋಕ್ಕಾಗೋದಿಲ್ಲ. ಹಾಗೆ ಒಂದು ನನ್ನ ನಡಿಗೆ, ನನ್ನ ಹಾರಿಕೆ, ನನ್ನ ನಿತ್ಯ ಜೀವನದ ನನ್ನ ಎಲ್ಲ ಅವಯವದ ಓಡಾಟಗಳೆಲ್ಲ ಭಾಷೆಯಾಗಿ ಮಾರ್ಪಡ್ತದೆ ಅಂದರೆ ಅದು ನೃತ್ಯವಾಗಿ ಶುರುವಾಗ್ತದೆ. ನನ್ನ ಶಬ್ದ, ನನ್ನ ಸೌಂಡ್ ಹೇಗೆ ಅಕ್ಷರವಾಗಿ ಮಾರ್ಪಡ್ತದೆಯೋ, ನನ್ನ ನಿಜ ಜೀವನದ ಎಲ್ಲ ಅವಯವದ ಅಂಗಾಂಗಗಳು, ಚಲನೆಗಳು ಏನನ್ನೋ ಹೇಳೋದಕ್ಕೆ ಇಷ್ಟಪಡ್ತದೆ ಅಂದರೆ ಅದನ್ನು ನಾನು ಅದಕ್ಕೆ ಬಗ್ಗಿಸ್ಕೊಳ್ತೇನೆ, ನರ್ತನವಾಗಿ ಬಗ್ಗಿಸ್ಕೊಳ್ತೇನೆ. ಮತ್ತು ಇದ್ದಿದ್ದದು ಅದು ಇದ್ದಿದ್ದನ್ನು ಅದನ್ನು ಒಂದು ಪರಿಭಾಷೆಯಾಗಿ, ಒಂದು ಭಾಷೆಯಾಗಿ, ಒಂದು ಸಂಕೇತವಾಗಿ ಅದನ್ನು ಒಗ್ಗಿಸ್ಕೊಳ್ತೇನೆ. ಅಂದರೆ ಈ ಭಾಗದಲ್ಲಿ ಏನು ಪ್ರಾದೇಶಿಕವಾಗಿ ಸಿಕ್ಕಿತ್ತೋ ಅದನ್ನೇ ಯಕ್ಷಗಾನವಾಗಿ ಕಂಡುಕೊಂಡು. ಹೌದು, ಎಲ್ಲ ಕಡೆ ಅಂದ್ರೆ ಪ್ರಾದೇಶಿಕವಾಗಿ ಭಿನ್ನತೆ ಎಲ್ಲವೂ ಇದೆ.
ಆದರೆ ಒಂದು ವಿಶೇಷ ಅಂದರೆ ಮನುಷ್ಯನ ಸ್ವಭಾವ, ಮನುಷ್ಯನ ಅಂಗಾಂಗಗಳ ಚಲನೆಗಳೆಲ್ಲ ಎಲ್ಲ ಕಡೆ ಒಂದೇ ಇರ್ತದೆ. ಸ್ವಲ್ಪ ಭಿನ್ನವಾಗಿರ್ಬೋದು, ಸ್ವಲ್ಪ ಭಿನ್ನವಾಗಿರ್ಬೋದು ಬಿಟ್ಟರೆ ಸಾರ್ವತ್ರಿಕವಾಗಿ ಅವನ ನಡಿಗೆ, ಅವನ ಕೈ ಬೀಸೋದು, ತಲೆ ಹಾಕೋದು ಎಲ್ಲ ಒಂದೇ ರೀತಿ ಇರ್ತಾರೆ. ಹಂಗಂತ ಒಂದೇ ರೀತಿಯ ಕಿಡಿರಿಲ್ಲ, ಸಣ್ಣ 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 ಬದಲಾವಣೆಗಳು ಇರ್ತವೆ. ಈ ಭಾಷೆ ಒಳಗೂ ಹಾಗೆ ಇದೆ. ಭಾಷೆ ಒಳಗೆ ನಿಮ್ಮ ಜಸ್ಟರ್ಸ್ ಎಲ್ಲ ಇದೆಯಲ್ಲ, ನಾವು ಉಷ್ಣ ಪ್ರದೇಶದವರು, ಉಷ್ಣ ಪ್ರದೇಶದ ಜನ, ನಾವು ಕೈಯನ್ನು ಹಿಂಗೆಲ್ಲ ಅಗಲ ಇಟ್ಬೇಕು. ಇಲ್ಲೋದ್ರೆ ನಮಗೆ ಸೆಕೆ ಹತ್ಬಿಡ್ತದೆ. ಚಳಿ ಪ್ರದೇಶದವರು ಹಿಂಗಿದ್ರೆ ಚಳಿ ಒಳಗೆ ಹೋಗ್ಬಿಡ್ತಾರೆ. ಹಾಗಾಗಿ ಅವನು ಕೋಟ್ ಗಿಟ್ ಹಾಕೊಂಡು ಹಿಂಗೆ ಕೂತ್ಕೊಂಡಿರ್ತಾರೆ. ಹಾಗಾಗಿ ನೀವು ಇಂಗ್ಲೀಷ್ ಎಲ್ಲ ಬಂದಿದ್ದು ಚಳಿ ಪ್ರದೇಶದ ಭಾಷೆ. ಅವನ ಜಸ್ಟರ್ಸ್ ಎಲ್ಲ ಇರೋದು ಭುಜ ಕೂಡ್ಸೋದು, ಐ ಸಿ, ಯು ಸಿ, ಹಿಂಗೆಲ್ಲ ಮಾಡ್ತಾರೆ. ನಾವು ಹಂಗೆಲ್ಲ ಮಾಡಲ್ಲ, ನಾವು ಕೈ ಮಾಡ್ತೇವೆ. ಯಾಕಂದ್ರೆ ಇಲ್ಲಿ ಎಲ್ಲ ಗಾಳಿ ಎಲ್ಲ ಹೋಗ್ಬೇಕಲ್ಲ. ನಾವು ಹಿಂಗೆ ಹಿಂಗೆ ಸೊಂಟ ಬಗ್ಗಿಸ್ತೇವೆ, ಎಲ್ಲ ಮಾಡ್ತೇವೆ. ಅವರು ಹಿಂಗೆ ಸೊಂಟ ಬಗ್ಸೋದಿಲ್ಲ, ಮಳ್ಳಂಡನೇ ಬಗ್ಗಿಸ್ತಾರೆ. ಮಳ್ಳಂಡ ಬಗ್ಸಿ ಯು ಸಿ, ಇ ಸಿ ಅಂತೆಲ್ಲ ಹೇಳ್ತಾರಲ್ಲ, ಹಿಂಗೆಲ್ಲ ಮಾಡ್ತಾರೆ. ನಾವು ಯು ಸಿ ಅಂದರೆ ಅಡ್ಡಿಲ್ಲ, ಇಟ್ ಈಸ್ ಅಸ್ಟಾನಿಶಿಂಗ್ ಅಂದರೆ ಸರಿ ಇದೆ. ಇದು ಆಶ್ಚರ್ಯ ಅಂದರೆ ಕನ್ನಡಕ್ಕೆ ಹೋಗೋದಿಲ್ಲ, ಇದು ಆಶ್ಚರ್ಯ ಅಂತ ನಾವು ಹೇಳ್ಬೇಕು. ಹಾಗೆ ಒಂದು ಪ್ರದೇಶದ ಭೌಗೋಳಿಕ ವ್ಯವಸ್ಥೆಗಳು ಸಹಜವಾಗಿ ಅವನ ಅಂಗಾಂಗಗಳ ಚಲನೆಯನ್ನು ನಿರ್ದೇಶನ ಮಾಡ್ತದೆ. ಹಾಗೆಯೇ ಅವನ ಅಂಗಾಂಗ ನಿರ್ದೇಶನ ಮಾಡ್ತಾನಂದ್ರೆ ಅವನ ನರ್ತನದ ಭಾಷೆಯೂ ಕೂಡ ಅದನ್ನೇ ಹಾಗೂ ನಿರ್ದೇಶನ ಆಗ್ತಿರ್ತದೆ. ಒಂದು ಪ್ರದೇಶದ ಭೌಗೋಳಿಕ ಸಾಧ್ಯತೆಗಳು, ಭೌಗೋಳಿಕ ಸ್ವರೂಪ ಇದೆಯಲ್ಲ, ಅದು ಕೂಡ ಅದನ್ನು ನಿರ್ದೇಶನ ಮಾಡ್ತದೆ. ಹಂಗೆ ನಿರ್ದೇಶನ ಮಾಡ್ಕೊಂಡು ಒಂದು ಭಾಷೆ ಬೆಳೀತದೆ, ಒಂದು ರಂಗಭೂಮಿ ಬೆಳೀತದೆ, ಒಂದು ಜನಪದ ನೃತ್ಯ ಬೆಳೀತದೆ, ಎಲ್ಲ ಹಾಗೆ ಬೆಳೆಯೋದು. ಅದು ಒಂದು ಅಜ್ಯಾಗ್ರಫಿಕ್ಕೆ ವಿರುದ್ಧವಾಗಿ ಅಲ್ಲ. ಇನ್ನೊಂದು ಮಜಾ ಇದೆ ಜಿಯಾಗ್ರಫಿ ಅನ್ನೋದಕ್ಕೆ, ಭೌಗೋಳಿಕ ಅನ್ಬೇಕಾದ್ರೆ. ಒಂದು ಭೌಗೋಳಿಕ ಪರಿಸರದಲ್ಲಿ ಒಂದು ನಾದ, ಒಂದು ಶ್ರುತಿ, ಒಂದು ಲಯ, ಒಂದೋ ಎರಡೋ ಲಯ ಅಲ್ಲಿ ಸಹಜವಾಗಿರ್ತದೆ. ಅಲ್ಲಿ ಬೀಳುವ ಮಳೆ, ಅಲ್ಲಿ ಹರಿಯುವ ನದಿ, ಅಥವಾ ಅಲ್ಲಿರುವ ಸಮುದ್ರ, ಅಲ್ಲಿರುವ ಗುಡ್ಡ ಬೆಟ್ಟ, ಈ ಕಾರಣಗಳಿಗಾಗಿ ಅಲ್ಲಿ ಇರುವ ಸೌಂಡ್ ಇದೆಯಲ್ಲ, ಅದು ಕೆಲವು ರಾಗಗಳನ್ನು ತನ್ನಷ್ಟಕ್ಕೆ ತಾನೇ ಸೃಷ್ಟಿಸಿಕೊಳ್ತದೆ, ತನ್ನಷ್ಟಕ್ಕೆ ತಾನೇ ಕೆಲವು ಲಯಗಳನ್ನು ಸೃಷ್ಟಿಸಿಕೊಳ್ತದೆ. ಆ ಲಯ, ಆ ನಾದ ಇದೆಯಲ್ಲ, ನನಗೆ ಆಪ್ತವಾಗ್ತದೆ. ಹಾಗಾಗಿ ಆ ನಾದ, ಆ ಲಯಗಳನ್ನೇ ಇಟ್ಟುಕೊಂಡು ಅಲ್ಲಿಯ ಭಾಷೆ, ಅಲ್ಲಿಯ ರಂಗಭೂಮಿ ಎಲ್ಲ ಬೆಳೀತದೆ. ಅದೊಂದು ಭಾರಿ ವಿಶೇಷ. ಬಯಲುಸೀಮೆಯ ಭಾಷೆ ನಿಧಾನಗತಿ, ಯಾಕೆಂದರೆ ಅಲ್ಲಿದ್ದವನು ಮಾತಾಡ್ತಾನೆ, ಅಲ್ಲಿಗೆ ಮಾತಾಡಬೇಕಾಗ್ತದೆ. ಕೆರೆ ಆಚೆ ಕಡೆ, ಹೊಲದ ಆ ಕಡೆ, ಏನಪ್ಪಾ ಬಂದೇನಪ್ಪಾ ಅಂತ ನಾವು ದೀರ್ಘವಾಗಿ ಮಾತಾಡಬೇಕು. ಈ ಸಣ್ಣ ವೇವ್ ಲೆಂತ್ ಹೋಗೋದಿಲ್ಲ, ದೀರ್ಘವಾದ ವೇವ್ ಲೆಂತ್ ಅಲ್ಲಿಗೆ ಹೋಗ್ತದೆ. ಅದೇ ನಮ್ಮಲ್ಲಿ ಈ ಮಳೆಯ ಹೊಡೆತದಲ್ಲಿ ದೂರಕ್ಕೆ ಮಾತಾಡ್ರೆ ಕೇಳೋದೇ ಇಲ್ಲ, ಹತ್ತಿರಕ್ಕೆ ಕುತ್ಕೊಂಡು ಮಾತಾಡಬೇಕು. ಆವಾಗ ನಮ್ಮ ಭಾಷೆ ಫಾಸ್ಟ್ ಆಗ್ತದೆ, ವೇಗ ತಗೋತದೆ. ನಾವು ಸಣ್ಣಕ್ಕೆ ಮಾತಾಡ್ತೇವೆ, ಆದರೆ ವೇಗವಾಗಿ ಮಾತಾಡ್ತೇವೆ. ಆದರೆ ಮಳೆಯಲ್ಲಿ ನಮ್ಮ ಕೂಗಿದೆಯಲ್ಲ, ದೂರದಲ್ಲಿದ್ದವನು ಕೂಗೋದಕ್ಕಾಗಿ ಮಳೆಯನ್ನು ಮೀರಿ ಕೂಗ್ತೇವೆ. ಅದರಿಂದ ನಮ್ಮ ಸ್ವರ ಬೇರೆ ರೀತಿಯಲ್ಲಿ ಹೋಗ್ತದೆ. ಅದೇ ನೀವು ಸಮುದ್ರದ ದಡದಲ್ಲಿರುವಂತಹ ಜನರ ಭಾಷೆ ಅಥವಾ ಅವರ ಸ್ವರಗಳೆಲ್ಲ ಹಾಯ್ ಏನ್ರಾ ಬಂದಿದೇನಂದ್ರ ಅಂತ ಆ ಸ್ವರ ಮೇಲೆ ಹೋಗಿರ್ತದೆ. ಅವ್ರು ಪಾಪ ಇಲ್ಲಿ ಬಂದರೂ ಅದೇ ಸ್ವರದಲ್ಲೇ ಮಾತಾಡ್ತಿರ್ತಾರೆ. ಅಂದರೆ ಆ ಸ್ವರ ನಮಗೆ ಅಸಹ್ಯ ಅನಿಸ್ಬೋದು, ಅಲ್ಲಿ ಆ ಸಮುದ್ರದ ಆ ಬೀಸುವ ಗಾಳಿಗೆ ಅದು ಸಹಜ. ಹಾಗೆ ರಂಗಭೂಮಿಲೂ ಕೂಡ ಒಂದೊಂದು ಪ್ರದೇಶದವರು ಅಲ್ಲಿಯ ಲಯ, ಅಲ್ಲಿಯ ಸಂಗೀತ ಅದನ್ನೆಲ್ಲ ಇಟ್ಕೊಂಡಿರ್ತಾರೆ. ಅಮ್ಜದ್ ಅಲಿ ಖಾನ್ ಅಂತ ಒಬ್ಬ ದೊಡ್ಡ ಸಂಗೀತಕಾರ ಹೇಳ್ತಾರೆ, ಒಂದೊಂದು ಪ್ರದೇಶ ಒಂದೊಂದು ರಾಗವನ್ನು ಹಿಡಿದು ಇಟ್ಕೊಂಡಿರ್ತಾರೆ. ಆ ರಾಗ ಅಲ್ಲಿಗೆ ಪ್ರಿಯವಾಗ್ತದೆ. ಹೇಗೆ ಹೊತ್ತಿಗೆ ಒಂದು ರಾಗ ಇದೆಯೋ, ಒಂದು ಪ್ರದೇಶಕ್ಕೂ ಒಂದು ರಾಗ ಇದೆ. ಆ ರಾಗವನ್ನು ಕೇಳಿದಾಗ ನಮಗೆ ಮೋಹನ್ ರಾಗ, ಈ ಕೆಲವು ರಾಗಗಳು ನಮಗೆ ಇಷ್ಟವಾಗ್ತದೆ, ಕೆಲವು ರಾಗಗಳು ನಮ್ಗೆ ಅಷ್ಟೆಲ್ಲ ಇಷ್ಟ ಆಗ್ತದೆ. ನಮಗೆ ಏಕತಾಳಗಳು, ಕೋರೆ ತಾಳನು ನಮ್ಗೆ ಇಷ್ಟ ಆಗ್ತದೆ. ನಮಗೆ ಸಹಜವಾಗಿ ಸಹಜವಾಗಿ ಎಲ್ಲರಿಗೂ ಅದು ಇಷ್ಟವಾಗ್ತದೆ. ನನಗೆ ನಾನು ಅಟ್ಯೂನ್ ಆಗ್ತೇನೆ. ಹಾಗಾಗಿ ಅಂತಹದ್ದೇ ಹೆಚ್ಚು ಇರುವಂತಹ ತಾಳಗಳು, ಅಂಥದ್ದೇ ಹೆಚ್ಚಿರುವ ರಾಗಗಳು ಇಲ್ಲಿ ಬಳಕೆ ಆಗ್ತಾ ಹೋಗ್ತದೆ. ಯಾಕಂದರೆ ಇವ್ರಿಗೆ ಆಪ್ತವಾಗ್ತದೆ, ಇವ್ರಿಗೆ ಸಹಜ ಆಗ್ತದೆ ಮತ್ತು ಸುಲಭ ಆಗ್ತದೆ. ಹಾಗೆ ರಂಗಭೂಮಿ ಕೂಡ ಬೆಳೀತದೆ, ಭಾಷೆ ಕೂಡ ಹಾಗೆ ಬೆಳೆಯೋದು.
ಇದು 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 ಈ ಮೋಜಲ್ಲಿ ರಂಗಭೂಮಿ ಬೆಳ್ಕೊತಾ ಹೋಗ್ತಿರ್ತದೆ. ಬೆಳ್ಕೊತಾ ಹೋಗ್ತಾ ಇದ್ದ ಹಾಗೆ ಕೇವಲ ಅದೊಂದು ಊರಲ್ಲಿ ಬೆಳ್ಕೊಳ್ಳಲ್ಲ. ಆ ಊರಿಗೆ ಅವನು ಒಬ್ಬ ಬಂದು ಆಗುವಂತಕ ಬಂದು ಸೇರ್ಕೆ ಬಿಡ್ತಾನೆ. ಅವನು ಆ ಊರಿಂದ ಏನೋ ತನಕ ಬಿಡ್ತಾನೆ, ತಂದು ಇಲ್ಲಿಗೆ ಏನೋ ಸೇರಿಸ್ತಾನೆ. ಸೇರಿಸಿದ್ರೆ ಇದು ಹೊಂದಿಕೆ ಆಯ್ತು, ಇದು ಉಳಿತದೆ. ಹೊಂದಿಕೆ ಆಗೋದ್ರೆ ಅಲ್ಲಿಗೆ ಹೋಗ್ತದೆ. ಅದು ಕೆಲವು ಸಾರಿ ಹೊಂದಿಕೆ ಆಗ್ಬಿಡ್ತದೆ. ನಮ್ಮ ಊಟ ಉಪಚಾರ ಇದ್ದಂಗೆ. ನಮ್ಮ ಊಟ ನಾವು ಇಲ್ಲಿ ಬೆಳೆಯುವ ಅಕ್ಕಿ, ಬೆಲ್ಲ, ಮತ್ತೊಂದರಲ್ಲಿ ಬೆಳಿತೇವೆ. ನಾವೆಲ್ಲೋ ಬಯಸಿಮಿಂದ ಬಂದ್ವಪ್ಪ, ಬಂದಾಗ ಅಲ್ಲೆಲ್ಲೋ ಕಡಲೆ ಬೆಳೆನೋ ಮತ್ತೊಂದು ಹೊತ್ಕೊಂಡ್ಬಂದ್ಬಿಟ್ವಿ. ಅದು ನಮ್ಗೆ ಹೋಗ್ತು. ನಾವು ಅಲ್ಲಿಂದ ತರಿಸಿ ಊಟ ಮಾಡಕ್ಕೆ ಶುರು ಮಾಡಿದ್ವಿ. ನಮ್ಮ ಕಡುಬು ಕಜ್ಜಾಯದ ಜೊತೆಗೆ ಹಗುರ ಹೋಳಿಗೆ ಪಾಳಿಗೆ ಎಲ್ಲ ನಮ್ಮ ಊಟಕ್ಕೆ ಸೇರ್ಕೊಂಡ್ಬಿಡ್ತು. ಅದೆಲ್ಲ ಉತ್ತರ ಭಾರತದಿಂದ ಜಿಲೇಬಿ ಜಹಾಂಗೀರು ಬಂತು, ಅದು ಸೇರ್ಕೊಂಡ್ಬಿಡ್ತು. ಮತ್ತೆ ಎಲ್ಲವೂ ಸೇರ್ಕೊಳ್ತದೆ ಅಂತಲ್ಲ, ಕೆಲವು ಸೇರ್ಕೊಳ್ತದೆ, ಕೆಲವು ಸೇರ್ಕೊಳ್ಳೋದಿಲ್ಲ. ಈ ಪ್ರದೇಶಕ್ಕೆ ಹೊಂದಿಕೆಯಾಗುವಂಥದ್ದು ಕೆಲವು ಸೇರ್ಕೊಳ್ತದೆ, ಕೆಲವು ಸೇರ್ಕೊಳ್ಳೋದಿಲ್ಲ. ಅದು ಕಾಲವೇ ನಿರ್ಧರಿಸೋದು. ಅದು ಎಲ್ಲವೂ ಆಗ್ತದೆ ಅಂತಲ್ಲ. ಮತ್ತೆ ಸೇರ್ಕೊಂಡ್ಬಿಟ್ರೆ ನೀವು ಜಿಲೇಬಿ ಜಹಾಂಗೀರ್ ಅಂತ ಇದೆಯಲ್ಲ, ಅದನ್ನು ನಮ್ಮನಲ್ಲಿ ದೀಪಾವಳಿಗೋ ಚೌತಿ ಹಬ್ಬಕ್ಕೋ ಭೂಮಿ ಹುಣ್ಣಿಮೆಗೋ ಮಾಡೋದಿಲ್ಲ, ಅಥವಾ ನಮ್ಮ ಹಿರಿಯರ ದಿನಗಳೆಲ್ಲ ಮಾಡೋದಿಲ್ಲ. ಅದೆಲ್ಲ ವಿಶೇಷ ದಿನ. ಅದಕ್ಕಾದ್ದೇ ಒಂದು ಸ್ಪೇಸ್ ಇಟ್ಟಿರುತ್ತೆ. ಅದನ್ನು ನಮ್ಮ ಒಳಗೆ ಎಲ್ಲೂ ಅಷ್ಟೆಲ್ಲ ತಗೊಳ್ಳೋದಿಲ್ಲ. ಇದು ನೋಡಿ, ಒಂದು ಸಾಂಸ್ಕೃತಿಕವಾದ ಒಳಗೊಳ್ಳುವಿಕೆಯ ಪ್ರಕ್ರಿಯೆಯಲ್ಲಿರುವ ಒಂದು ಮೋಜು. ಹಾಗೆಯೇ ನಮ್ಮ ರಂಗಭೂಮಿಲು ಕೆಲವೊಂದನ್ನು ತಗೊಳ್ತೇವೆ, ಆದರೆ ಎಲ್ಲ ಬದಿಗೆ ತಗೊಳ್ಳೋದಿಲ್ಲ, ಅಥವಾ ಕೆಲವು ಅಲ್ಲೇ ಬಿಟ್ಟು ಹೋಗ್ತದೆ. ಒಬ್ಬೊಬ್ಬ ತಗೊಬಂದ ಅದು ಅಲ್ಲೇ ಹೋಗ್ತದೆ, ಅದು ಇದಕ್ಕೆ ಸೇರ್ಕೊಳ್ಳೋದಿಲ್ಲ. ಹಾಗೆ ಹೊರಗಡೆಯಿಂದ ಇನ್ಫ್ಲೂಯೆನ್ಸ್ ಆದಾಗ, ಪ್ರಭಾವ ಆದಾಗ ಅಂತ ಬರ್ತದೆ. ಕೆಲವು ಉಳ್ಕೊಳ್ತವೆ, ಕೆಲವು ಹೋಗ್ತವೆ. ಯಾವುದು ಉಳ್ಕೊಳ್ತದೆ, ಯಾವುದು ಹೋಗ್ತದೆ, ಕಾಲ ಮತ್ತೆ ಅದು ಗೊತ್ತಾಗ್ತದೆ. ಸಮುದಾಯಕ್ಕೆ ಗೊತ್ತಾಗ್ತದೆ, ಸಮುದಾಯ ಒಪ್ಕೊಳ್ಳೋದೇ ಇಲ್ಲ. ಹಾಗೆ ಅದು ಮತ್ತೆ ಇಲ್ಲೇ ಹಿಟ್ಟಾಗಿದ್ದು ಬೇರೆ ಕಡೆ ಹಿಟ್ಟಾಗಬೇಕು ಆಗ್ಬೇಕಾದಿಲ್ಲ. ಆಗೋದಿಲ್ಲ. ಸಾರ್ವತ್ರಿಕವಾಗಿ ಅಲ್ಲ, ನಾನಿಲ್ಲಿ ಮಾವಿನ ಮೇಡಿನ ತುಂಬಾ ರುಚಿಯಾದ ಉಪ್ಪಿನಕಾಯಿ ಅಂತ ಹೇಳ್ತೇನೆ. ಆಂಧ್ರ ಪ್ರದೇಶದಲ್ಲಿ ಅದಲ್ಲ. ಆಂಧ್ರ ಪ್ರದೇಶದಲ್ಲಿ ಉಪ್ಪಿನಕಾಯಿ ಕಟಗಾಯಿ ಉಪ್ಪಿನಕಾಯಿ, ಅವ್ರಿಗೆ ಅದೇ ಇದು. ನೀವು ಮಾವಿನ ಮೇಡಿ ಎಷ್ಟು ಪರಿಮಳ ಅಂದ್ರು ಅವ್ರು ಒಪ್ಕೊಳ್ಳೋದಿಲ್ಲ, ಅದಲ್ಲ, ಇದು ಉಪ್ಪಿನಕಾಯಿ ಅಂತ. ಹಾಗೆ ಒಂದು ಪ್ರದೇಶ ಮತ್ತೊಂದು ಪ್ರದೇಶದ ಟೇಸ್ಟ್ ಇದೆಯಲ್ಲ, ಅದು ಭೌಗೋಳಿಕ ಮತ್ತು ಸಾಂಸ್ಕೃತಿಕ ಚಾರಿತ್ರಿಕ ಕಾರಣಗಳಿಗಾಗಿ ಅದು ಡೆವಲಪ್ ಆಗಿರ್ತದೆ. ಹಾಗೆ ಡೆವಲಪ್ ಆದಾಗ ಅದರ ರಂಗಭೂಮಿ ಕೂಡ ಹಾಗೆ ಡೆವಲಪ್ ಆಗ್ತದೆ. ಅದೊಂದು ಪ್ರಾದೇಶಿಕವಾಗಿ ಆಗ್ತದೆ. ಅದು ಯಕ್ಷಗಾನದಂತಹ ಸಂದರ್ಭದಲ್ಲಂತೂ ಇದೊಂದು ಪ್ರಾದೇಶಿಕ ರಂಗಭೂಮಿ. ಜಾನಪದ ಅನ್ನೋದಕ್ಕಿಂತ ಹೆಚ್ಚೆ ಪ್ರಾದೇಶಿಕ ರಂಗಭೂಮಿ, ದೇಸಿ ರಂಗಭೂಮಿ ಅಂತ ನಾವು ಕರೀತೀವಿ ಅದನ್ನು. ದೇಸಿ, ಯಾಕೆಂದರೆ ಅದನ್ನು ಜನಪದ ಅಂತ ಹೇಳಿದ್ರಲ್ಲ, ಅದು ದೇಸಿ ಭಾಷೆ. ಆದರೆ ಒಂದು ಯಕ್ಷಗಾನದ ಬಗ್ಗೆ ಒಂದು ಚರ್ಚೆ ಸಾಕಷ್ಟು ವರ್ಷದಿಂದ ಇದೆ. ಇದು ಶಾಸ್ತ್ರೀಯ ಕಲೆನೋ ಜನಪದ ಕಲೆನೋ ಅನ್ನೋದು. ಅದು ನಮ್ಮಿಂದ ಹುಟ್ಟಿದ್ದಲ್ಲ. ಅದು ಏನಾಯಿತು ಅಂತಂದರೆ, ಯುರೋಪಿನಿಂದ ಬಂದ ಆ ರೀತಿಯ ವಿಂಗಡಣೆಯ ಸ್ವರೂಪಗಳು. ನಮ್ಮ ಪರಿಭಾಷೆ ಅಲ್ಲ. ನಮ್ಮಲ್ಲಿ ಆ ಪರಿಭಾಷೆ ಇಲ್ಲ. ದೇಸಿ ಮತ್ತು ಮಾರ್ಗ ಅಂತ ಎರಡು ಪರಿಭಾಷೆ ಇದೆ. ನಮ್ಮಲ್ಲಿ ದೇಸಿ ಮತ್ತು ಮಾರ್ಗ. ನಮ್ಮ ಎಲ್ಲ ಕನ್ನಡದ ಕವಿಗಳು ದೇಸಿ ಕವಿಗಳೇ. ಮಾರ್ಗವನ್ನ ಇಟ್ಕೊಂಡಿದ್ದಾರೆ. ಕುಮಾರವ್ಯಾಸ ಅಂತೂ ದೇಸಿ ಕವಿಯೇ. ಹಾಗೆ ದೇಸಿ ಇದು. ಅದನ್ನು ಜನಪದ ಮತ್ತು ಶಾಸ್ತ್ರೀಯ ಅನ್ನೋದು ಅವರಿಂದ, ಅದು ಕ್ಲಾಸಿಕ್ ಮತ್ತು ಫೋಕ್ ಅಂತ ಅವರಿಂದ ಕಡ ತಗೊಂಡ ವಿಧಾನ ಬಿಟ್ಟರೆ ನಮ್ಮಲ್ಲಿ ಅದಿಲ್ಲ. ನಮ್ಮಲ್ಲಿ ಇದು ದೇಸಿ, ನಮ್ಮ ದೇಸಿ ಭಾಷೆ. ಈಗ ಶಾಸ್ತ್ರೀಯ ಚೌಕಟ್ಟಿಗೂ ಕೂಡ ಇದು ಎಲ್ಲಿ ಶಾಸ್ತ್ರೀಯ ಅಂತಂದ್ರೆ ಏನು? ಶಾಸ್ತ್ರ ಅನ್ನೋದು ಯಾಕೆ ಬೇಕು ಅಂತಂದ್ರೆ, ಭಾಷೆ ಕೂಡ, ಭಾಷೆ ಯಾವಾಗ ಶಾಸ್ತ್ರ ಆಗ್ಬೇಕು ಅಂದ್ರೆ ಕಲಿಯೋದಕ್ಕೆ ಶಾಸ್ತ್ರ ಬೇಕು. ಶಾಸ್ತ್ರ ಇಲ್ಲದವ್ರು ಕಲಿಯೋದು ಹೆಂಗೆ? ಹೌದು, ರೂಲ್ಸು, ಗ್ರಾಮರು ಎಲ್ಲ ಇಟ್ಕೋಬೇಕು. ಮತ್ತು ಅದರ ಟೆಕ್ನಿಕ್ಸ್, ಈ ಕೆಲವು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರ್ತದೆ. ಈಗ ಯಾವುದೇ ಆಟ ಅಂತ ಇಟ್ಕೊಳ್ಳೋಣ, ಆಡಬೇಕಾದ್ರೆ ಕಾಲು ಹಿಂಗೆ ಇಟ್ಕೊಳ್ಬೇಕು, ಕೈ ಹಿಂಗೆ ಇಟ್ಕೊಳ್ಬೇಕು, ತಲೆ ಹಿಂಗೆ ಇಟ್ಕೊಳ್ಬೇಕು, ಕಣ್ಣಲ್ಲಿ ಇರಬೇಕು ಅಂತೆಲ್ಲ ಹೇಳ್ತಾರಲ್ಲ. ಇವನು ಕ್ಲಾಸಿಕ್ ಸ್ಟ್ರೋಕ್ಸ್ ಅಂತಂದ್ರೆ ಏನು? ಈ ಕ್ರಿಕೆಟಲ್ಲಿ ಕ್ಲಾಸಿಕ್ ಸ್ಟ್ರೋಕ್ ಅಂದ್ರೆ ಏನು? ಅವನು ಆಫ್ ಸ್ಟಂಪ್ ಬಾಲ್ ಬಿದ್ದರೆ ಕಾಲು ಇಲ್ಲಿ ಇಟ್ಕೋಬೇಕು, ನೀವು ಕೈಯನ್ನು ಇಲ್ಲಿ ಇಟ್ಕೋಬೇಕು, ತಲೆ ಈ ಲೈನಲ್ಲಿ ಇರಬೇಕು, ಹೀಗೆ ಹೊಡಿಬೇಕು. ಇದೆಲ್ಲ ಶಾಸ್ತ್ರ. ಇದು ಕಲಿಯಕ್ಕೆ. ಹೆಲಿಕಾಪ್ಟರ್ ಶಾಟ್ ಅಂತ ಬರುತ್ತೆ, ಅದು ಅವನು ಹುಟ್ಟಾಕಿದ. ಮತ್ತು ತಪ್ಪಲ್ಲ.
ಆದರೆ ಕಲಿಯೋದಕ್ಕೆ ಅದು ಬೇಕು. ಹ್ಮ್ ಶಾಸ್ತ್ರ ಎತ್ತಕ್ಕೆ ಬೇಕು ಅಂದರೆ ಈಗ ನೀವು ಕಲಿಯೋದನ್ನು ಸುಲಭಗೊಳಿಸೋದಕ್ಕೆ, ಕಲಿಯೋದಕ್ಕೆ ಅಂದರೆ ಕಲಿಬೋದು, ಕಲಿಯೋದನ್ನು ಸುಲಭಗೊಳಿಸೋದಕ್ಕೆ ಶಾಸ್ತ್ರ ಬೇಕು. ಇಲ್ಲ ಹೋದರೆ ಏನು ಮಾಡಿದ್ರು ಇದೇ ಹಿಂಗೆ ಕುಣಿಯ ಹಂಗೆ ಕುಣಿ ಅಲ್ಲಪ್ಪ, ಹ್ಯಾಂಗೆ ಕುಣಿಯೋದು ಹಿಂಗೆ ಅಂದ್ ಹ್ಯಾಂಗೆ ಅವನಿಗೆ ಕರೆಕ್ಟಾಗಿ ಹೇಳಬೇಕಲ್ಲ. ಇವತ್ತು ತ್ರಿವಿಡೆ ತಳಕ್ ಹಿಂಗ್ ಕುಣಿಯ, ನಾಳೆ ಬೇರೆ ಕೋರೆ ತಳಕ್ ಮತ್ತೊಂದ್ ತರ ಕುಣಿದ ಅಂದ್ರೆ ಅಲ್ಲ, ಅವನಿಗೆ ಹೆಂಗೆ ಕುಣಿ ಅಂತಂದರೆ ನೋಡಪ್ಪ ಕೈಗಳು ಹಿಂಗಿರಬೇಕು, ಈ ಆಳದಲ್ಲಿ ಇರಬೇಕು, ನಿನ್ನ ದೇಹದ ಹೊರಗಡೆ ಇರಬೇಕು, ಈ ಕೈ ಹೀಗಿರಬೇಕು, ಈ ಕೈ ಹೀಗಿರಬೇಕು, ಇದು ಹೀಗೆ ತಿರುಗಬೇಕು, ಇದರ ಕೈಯೆಲ್ಲ ಹಿಂಗೆ ಬಿಚ್ಕೊಳ್ಬಾರ್ದು, ಹೀಗೆಲ್ಲ ಇನ್ನು ರೂಲ್ಸ್ಗಳನ್ನೆಲ್ಲ ಹೇಳ್ತೀವಿ. ಇದಿಷ್ಟೇನೋ ಕಲಿಕಾ ಶಾಸ್ತ್ರಗಳು. ಕೊನೆಗೆ ಅದು ಹೀಗೋ ಏನೇನೋ ಅವನ ಪ್ರತಿಭೆಯಿಂದ ಮಾಡಿ ಅದನ್ನು ಮುಂದುವರ್ಸ್ಕೊತಾನೆ. ಅದಷ್ಟೇ ಹಿಂಗೆ ಆಗ್ತಾ ಇದ್ರೆ ಅದು ಮೆಕ್ಯಾನಿಕಲ್ ಆಗ್ತದೆ, ಅದು ಯಾಂತ್ರಿಕವಾಗಿ ಪ್ರೈಮರಿ ಸ್ಕೂಲಿನ ಈಗ ಮಕ್ಕಳು ಓದ್ದಾಗೆ ಅಕ್ಷರ ಪದಗಳನ್ನು ಓದ್ದಂಗೆ ಓದಬೇಕಾದ್ರೆ ಆಮೇಲೆ ಮಾತಾಡಬೇಕಾದ್ರೆ ಸಹಜವಾಗಿ ಮಾತಾಡೋ ಹಾಗೆ ಇದು 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 ಹಿಂಗೆ ಆಗ್ತಾ 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 ಅದು ಡೆವಲಪ್ಮೆಂಟ್ ಆಗ್ತಾ ಹೋಗ್ತದೆ. ಅದು ಡೆವಲಪ್ಮೆಂಟ್ ಆಗೋದಿದೆಯಲ್ಲ, ಒಂದು ಆಶ್ಚರ್ಯ. ಅದು ಎಲ್ಲ 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 ಇವು ಹಾಗೆ ಬೆಳವಣಿಗೆಗಳು ಹಾಗೆ ನಾವು ಅಂದ್ಕೊಂಡಂಗೆಲ್ಲ ಆಗೋದಿಲ್ಲ. ಅದು ನಮ್ಮನ್ನು ಮೀರಿ ತನ್ನಷ್ಟು ತಾನೇ ಬರ್ಕೊಳ್ತಾ ಹೋಗ್ತದೆ. ಹಾಗೆ ಯಕ್ಷಗಾನ ಸುಮಾರು ಒಂದು 400-500 ವರ್ಷದಿಂದ ಬಂದಿತ್ತು. ಒಂದು 200 ವರ್ಷಕ್ಕೆ ಸುಮಾರು ನಮ್ಮೂರಿನ ಮೇಳ ಒಂದು 200 ವರ್ಷದ ಹಳ್ತಿದೆ. ನಮ್ಮ ಮುತ್ತಜ್ಜಿ ತಾತಜ್ಜಿರ ಕಾಲದ ಮೇಳ ಇದೆ. ವೇಷಭೂಷಣಗಳನ್ನು ನೋಡಿದಾಗ ಒಂದು ಪರ್ಫೆಕ್ಟ್ ಮಾಡೆಲ್ ಮಾಡಿ ಹಾಕ್ಬಿಟ್ಟಿದ್ಯೇನೋ ಅಂತ ಅನಿಸ್ಬಿಡ್ತದೆ. ಒಂದು ಮಾಡೆಲ್ ಮಾಡಿ ಹಾಕ್ಬಿಡ್ತು. ಹಿಂಗೆ ಕಿರೀಟ್ ಹಿಂಗಿರಬೇಕು, ಹಿಂಗಿರ್ಬೇಕು, ಆಭರಣಗಳು ಹಿಂಗಿರ್ಬೇಕು, ಕುಣಿತ ಹೆಂಗಿರ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ, ಯಾಕೆಂದ್ರೆ ಅದು ಹೆಂಗಿತ್ತು ನಮ್ಮ ದಾಖಲಾಗಲಿಲ್ಲ. ಆದರೆ ಆ ಕಿರೀಟ ಎಲ್ಲ ಇದ್ದಿದ್ದು ನೋಡಿದರೆ ಒಂದು ಪರ್ಫೆಕ್ಟ್ ಮಾಡೆಲ್ ಇಷ್ಟೇ ಅಗಲ ಇರಬೇಕು. ಒಂದು ನಾವು ತಮಾಷೆಗೆ ಹೇಳ್ತಿರ್ತೇವೆ, ಸೈಕಲ್ಲು ಒಂದು ಪರ್ಫೆಕ್ಟ್ ಮಾಡೆಲ್. ಇವತ್ತು ಕೂಡ ಸೀಟು, ಬೆಲ್ಲು, ಹ್ಯಾಂಡ್ಲು, ಬ್ರೇಕು, ಆ ಗಾಲಿಯ ಎತ್ತರ, ಸಾಮಾನ್ಯ ಸೈಕಲ್ ಇದೆಯಲ್ಲ, ಒಂದು ಕಾಮನ್ ಸೈಕಲ್ ಇದೆಯಲ್ಲ, ಎಕ್ಸ್ಟ್ರಾ ಸೈಕಲ್ಗಳು ಬೇರೆ ಇರ್ಬೋದು, ಕಾಮನ್ ಸೈಕಲ್ ಅದಕ್ಕಿಂತ ತುಂಬ ಭಿನ್ನವಾಗಿರೋಕ್ಕೆ ಸಾಧ್ಯ. ಹಂಗೆ ಒಂದು ಪರ್ಫೆಕ್ಟ್ ಮಾಡೆಲ್ ಕೆಲವು ಆಗ್ಬಿಡ್ತದೆ. ಹಂಗೆ ಈ ಯಕ್ಷಗಾನದ ಸ್ವರೂಪ ಒಂದು ಪರ್ಫೆಕ್ಟ್ ಮಾಡಲಾಗ್ಬಿಟ್ಟು, ಪರ್ಫೆಕ್ಟ್ ಮಾಡಲಾಗ ಅದರಲ್ಲೂ ಒಂದು ಸಣ್ಣ ಪುಟ್ಟ ಬದಲಾವಣೆಗಳು ಆಯ್ತು ಬಿಟ್ಟರೆ ಮೇಜರ್ ಬದಲಾವಣೆಗಳು ಮಾಡೋಕ್ಕೆ ಸಾಧ್ಯವಾಗದೇ ಇದ್ದಷ್ಟು ಪರ್ಫೆಕ್ಷನ್ ಬಂದ್ಬಿಟ್ಟು. ಅದಕ್ಕೆ ಕಾರಣಗಳು ಏನಿರಬಹುದು ಅಂತ ಹೇಳಿ ಯೋಚನೆ ಮಾಡಿದರೆ ಅವನ ಇನ್ಸ್ಟಿಂಕ್ಟಿಂದ ಬಂದಿತ್ತು, ಅವನ ಆಲೋಚನೆಯಿಂದ ಬಂದಿತ್ತಲ್ಲ, ಅವನ ಸುಪ್ತ ಪ್ರಜ್ಞೆಯಿಂದ ಬಂದ ಆಲೋಚನೆಗಳು. ನಾನು ಯಾಕೆ ಈ ಸುಪ್ತ ಪ್ರಜ್ಞೆ ಅಂತ ಹೇಳ್ತೇನೆ ಅಂದರೆ, ಯಕ್ಷಗಾನದಲ್ಲಿ ನಾನು ನಿಮಗೊಂದು ಬಿಲ್ಲಿನ ಉದಾಹರಣೆ ಕೊಟ್ಟರೆ, ಬಿಲ್ಲಿನ ಉದಾಹರಣೆ ಕೊಟ್ಟರೆ ನಿಮಗೆ ಅದು ಅಂದರೆ ಸ್ಪಷ್ಟ ಆಗ್ಬೋದು. ಯಕ್ಷಗಾನದ ಬಿಲ್ಲು ಅನ್ನೋದಿದೆಯಲ್ಲ, ಆ ಬಿಲ್ಲಿನ ಯಾವ ಸ್ವರೂಪವೂ ಇಲ್ಲ. ಬಿಲ್ಲಿಗೆ ಒಂದು ಬಾಗುವಿಕೆ ಇರಬೇಕು, ಇಲ್ಲ. ಅದಕ್ಕೊಂದು ಹಗ್ಗಿರ್ಬೇಕು, ಇಲ್ಲ. ನೇರವಾದ ಒಂದು ಕೋಲು, ಅದಕ್ಕೊಂದು ಬಾಣ, ಅದು ಎಷ್ಟು ಉದ್ದಕ್ಕಿರ್ಬೇಕು ಅಷ್ಟು ಉದ್ದಕ್ಕಿಲ್ಲ, ಇಷ್ಟೇ ಉದ್ದಕ್ಕಿದೆ. ಅದ್ರ ಚೂಪು ಒಂದು ಇದೆ, ಚೂಪು ಇರಬೇಕಾದ್ವೇನು ಇಲ್ಲ, ಅದೊಂದು ಚೂಪ ಒಂದು ಇಟ್ಕೊಂಡು ಆ ಚೂಪಾದೊಂದು ಬಿಟ್ಟರೆ ಉಳಿದಿದ್ದು ಯಾವುದು ಬಿಲ್ಲಿನ ಗುಣಲಕ್ಷಣಗಳು ಇಲ್ಲ. ಅಂದರೆ ಬಿಲ್ಲಿನ ಅಂದರೆ ಇಷ್ಟು ದೊಡ್ಡ ದೊಣ್ಣೆಲ್ಲ ಕೈಯಾಗಿ ಹಿಡ್ಕೊಳ್ಳುವಷ್ಟು ದೊಡ್ಡ. ಈ ದೊಣ್ಣೆನೋ ಮನಕೆನೋ ಹಿಡ್ಕೊಂಡು ಬಿಲ್ಲು ಅಂತ ಹೇಳೋಕ್ಕಾಗಲ್ಲ. ಈ ಕೈಗೆ ಹಿಡ್ಕೊಳ್ಳೋಕ್ಕೆ ಎಷ್ಟು ಸಾಧ್ಯ ಇದೆಯೋ ಆ ಬಿಲ್ಲಿನ ಗಾತ್ರ ಇದೆಯಲ್ಲ, ಆ ಗಾತ್ರ ಒಂದು ಹಂಗಿದೆ. ಅದನ್ನು ಬಾಣ ಬೀಡೋದು ಅಂತ ಇಟ್ಕೊಳ್ಳೋಣ. ಈ ಯಕ್ಷಗಾನದಲ್ಲಿ ಬಾಣ ಬೀಡೋದು ಹೆಂಗೆ ಬಿಡ್ತಾರೆ, ಹಿಂಗೆ ಬಿಟ್ಟ, ಹಿಂಗೆ ನೀನು ಎದುರಿಗಿದ್ದನ್ನು ತೋರಿಸೋದನ್ನ ಆ ಬಾಣ ಹಿಂಗೆ ಬಿಟ್ಟು ಇಲ್ಲ ಬಾಣ ಇಲ್ಲ, ಬಿಟ್ಟ ಅಂತ ನಮ್ಗೆ ಗೊತ್ತಾಗ್ತದೆ ಅವನ ಕೈಯೆಲ್ಲ ಇದೆ ಅಂತ. ಆದರೂ ಬಿಟ್ಟ ಪುಟ ಹಂಗಾರೆ ಅದು ಅವನು ಜೋರಾಗಿ ಬಿಟ್ಟ ಅಂತ ಹೇಳೋದು. ಅದು ಹೆಂಗೆ ಬಿಟ್ಟ, ಅವನು ಎತ್ತಿ ಒಂದ್ಸರಿ ಕುಂಚೆಟ್ಟು ಹಾರಿ ಕೆಳಗೆ ಕೂತೆದ್ದು ಬಿಟ್ಟ, ಸ್ವಲ್ಪ ಜೋರಾಗಿ ಬಿಟ್ಟ. ಇನ್ನೂ ಜೋರಾಗಿ ಬಿಡ್ಬೇಕು, ಗರ ತಿರುಗಿ ಒಂದ್ಸರಿ ಕುಂಚೆಟ್ಟು ಹಾರಿ ಬಿಟ್ಟ, ಇದು ಪವರ್ಫುಲ್ ಆಗಿ ಬಿಟ್ಟ. ಈ ನರ್ತನೆಲ್ಲ ಎಲ್ಲಿಂದ ಬಂತು? ನಿಮ್ಗೆ ಯಾವ ಭರತನಾಟ್ಯ ಶಾಸ್ತ್ರದಲ್ಲಿ ಇದು ಕಾಣ್ತದೆ?
ಈ ನರ್ತನದ ಸ್ವರೂಪ ಯಾವ ನಾಟ್ಯಶಾಸ್ತ್ರದಲ್ಲಿ ಕಾಣ್ತದೆ, ಇದು ಹೆಂಗೆ ಬಂತು, ಯಾಕೆ ಬಂತು, ಇದನ್ನು ವಿಶ್ಲೇಷಣೆ ಮಾಡಿದರೆ ನಿಮಗೆ ಬಹುಶಃ ಯಕ್ಷಗಾನದ ನಿಜವಾದ ಒಂದು ಗ್ರಾಮರ್ ಶುರುವಾಗ್ತದೆ. ಯಕ್ಷಗಾನ ಯಾವುದನ್ನು ಕೂಡ ಸಹಜತೆಯನ್ನು ಒಂಥರ ಎಡಗಾಲಲ್ಲಿ ಒದ್ದು ಒಂದು ಅಸಹಜವಾದ ಸ್ವರೂಪದಲ್ಲಿ ಅದು 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 ತನ್ನನ್ನು ತಾನು ತೋರಿಸ್ಕೊಳ್ತದೆ. ಎಲ್ಲವೂ ಅಸಹಜ. ಸಿಟ್ಟು ಬಂದರೂ ಅವನು ಹಾರ್ತಾನೆ, ಕುಣಿತಾನೆ, ನೆಗಿತಾನೆ, ಸಂತೋಷ ಆದರೂ ಮಂಡಿ ಹೊಡಿತಾನೆ. ಎಲ್ಲಿ ಸಂತೋಷವನ್ನೆಲ್ಲ ಮಂಡಿ ಹೊಡೆದು ಎಲ್ಲಿದೆ ಸಹಜ? ಎಲ್ಲೂ ಇಲ್ಲ. ಸಹಜವಾದನ್ನು ಎಲ್ಲ ಬದಿಗೂ ಸ್ಟೈಲೈಸ್ಡ್ ಅಂತ ಹೇಳ್ತಾವಲ್ಲ, ಎಲ್ಲಿ ನಾವು ಶೈಲೀಕೃತ ಅಂತ, ಶೈಲೀಕೃತದಲ್ಲೂ ಕೂಡ ಒಂದು ಎಕ್ಸಾಜರೇಟೆಡ್ ನನ್ನ ಸಹಜ ಆಂಗಿಕ ಚಲನೆಯನ್ನು ಸ್ವಲ್ಪ ಉತ್ಪ್ರೇಕ್ಷಿತವಾಗಿ ಮಾಡ್ತೇನೆ ಬಿಟ್ಟರೆ ಶೈಲೀಕೃತದಲ್ಲಿ ಇದನ್ನು ಧಿಕ್ಕರಿಸಿ ಅಂತ ಮಾಡಲ್ಲ. ನೀನು ಅಂತ ಹಿಂಗೆಲ್ಲ ಮಾಡ್ಬೋದು ಬಿಟ್ಟರೆ ಇನ್ನೆಲ್ಲ ಮಾಡಲ್ಲ. ಹೊಡಿತಾನೆ ಅಂತ ಹಿಂಗೆ ಮಾಡ್ಬೋದು ಬಿಟ್ರೆ, ಹಿಂಗೆಲ್ಲ ಮಾಡ್ಬೋದು ಬಿಟ್ರೆ, ಹೊಡಿತಾನೆ ಹೇಳಿ ಗರಗರ ತಿರುಗಿ ಮೇಲೆ ಹತ್ತಿ ಹಾರಿ ಕುಣದೆಲ್ಲ ಎಲ್ಲಿ ಮಾಡ್ತಾರೆ? ಇದೇನು? ಇದರ ಪರಿಭಾಷೆ ಏನು? ಇದು ಹೇಗಾಯಿತು? ನಮ್ಮನ್ನು ರೀಚ್ ಆಗ್ತಿದೆಯಲ್ಲ. ಅವ್ನು ಮಾಡ್ತಾನೆ ಅಂತಲ್ಲ, ಮಾಡಿದ್ರ ಜೊತೆಗೆ ನನ್ನನ್ನು ಕನ್ವಿನ್ಸ್ ಮಾಡುತ್ತೆ, ನನ್ನನ್ನು ಒಪ್ಪಿಸ್ತಿದ್ದಿಲ್ಲ, ನಾನು ಒಪ್ಕೊತೇನಲ್ಲ. ಇದು ನನಗೆ ಹೇಗೆ ಒಪ್ಪಿಗೆ ಆಯಿತು? ಈ ಭಾಷೆ ನನಗೆ ಹೇಗೆ ಒಪ್ಪಿಗೆ ಆಯಿತು? ಇದು ಮನುಷ್ಯನ ಇನ್ಸ್ಟಿಂಕ್ಟ್ ಇದೆಯಲ್ಲ, ಮನುಷ್ಯನ ಒಳಗಡೆ ಇದೆಯಲ್ಲ, ಒಳಗಡೆ ಇದೆ. ಈಗ ನಾನು ಕೇಳ್ತೇನೆ, ಬಾಣ ಬಿಡುವಾಗ ಅವನು ಅಭಿನಯಿಸಿದ್ದು ಬಾಣ ಬಿಡುವ ಪಾತ್ರವನ್ನೇ ಅಥವಾ ಬಾಣವನ್ನೇ ಅಥವಾ ಬಾಣದ ಶಕ್ತಿಯನ್ನೇ ಯಾವುದನ್ನು ಅಭಿನಯಿಸಿದ? ಯಾವುದೂ ಅಲ್ಲ. ಅಥವಾ ಎಲ್ಲವೂ ಹೌದು, ಎಲ್ಲವೂ ಹೌದು. ಬಾಣ ಬಿಡುವವನನ್ನೂ ಅಭಿನಯಿಸ್ತಾ, ಬಾಣವನ್ನೂ ಅಭಿನಯಿಸ್ತಾ, ಬಾಣದ ಶಕ್ತಿಯನ್ನೂ ಅಭಿನಯಿಸ್ತಾನೆ. ಬಾಣದ ಶಕ್ತಿ ಅಭಿನಯಿಸೋದು ಹೇಗೆ? ಟಕ್ ಅನ್ಸ್ತು ಅಲ್ಲ, ಗರಗರ ತಿರುಗೋದು, ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಅವನು ಆ ಶಕ್ತಿಯ ಇನ್ನೊಂದು ಸ್ವರೂಪದಲ್ಲಿ ನಮ್ಗೆ ಹಾರಿಸ್ತಾನೆ. ನಿಮ್ಮಲ್ಲಿರುವ ಒಂದು ಕೈನೆಟಿಕ್ ಎನರ್ಜಿ ಇದೆಯಲ್ಲ, ಈ ಕೈನೆಟಿಕ್ ಎನರ್ಜಿಯನ್ನು ಪೊಟೆನ್ಷಿಯಲ್ ಎನರ್ಜಿಯಾಗಿ ಮಾಡೋದು ಇದೆಯಲ್ಲ, ಪೊಟೆನ್ಷಿಯಲ್ ಎನರ್ಜಿಯಾಗಿ ಮಾಡೋದಕ್ಕೆ ಬೇರೆ ಬೇರೆ ಸ್ವರೂಪ ಇರ್ಬೋದು, ಬೆಳಕಾಗ್ಬೋದು, ಚಲನೆ ಆಗ್ಬೋದು. ಇವನು ಚಲನೆಯ ಸ್ವರೂಪದಲ್ಲಿ ತೋರಿಸ್ತಾನೆ. ಚಲನೆ ಅಷ್ಟು ದೂರ ಹೋಗೆಲ್ಲ ತೋರಿಸೋದಿಲ್ಲ, ಒಳ್ಳೆ ಗರಗರ ಗರಗರ ತಿರುಗ್ತಾನೆ. ತಿರುಗಿದ್ದು ಇಷ್ಟು ವೇಗವಾಗಿ ಹೋಯಿತು, ಸ್ಟ್ರೈಟಾಗಿ ಇಷ್ಟು ವೇಗವಾಗಿ ಹೋಯಿತು ಅನ್ನೋದು ನಿಮ್ಮ ಅನುಭವದಾಗ. ಈ ನೀವು ವಿಜ್ಞಾನದ ವಿದ್ಯಾರ್ಥಿ ಆದ್ರಿಂದ ಇದು ಗೊತ್ತಾಗ್ತದೆ. ಒಂದು ಮೆಕ್ಯಾನಿಕಲ್ ಎನರ್ಜಿಯನ್ನ ಇನ್ನೊಂದು ಸ್ವರೂಪದಲ್ಲಿ ತೋರಿಸ್ತಾನೆ. ಕರೆಂಟ್ ಎಷ್ಟು ಉತ್ಪತ್ತಿ ಆಯಿತು ಅಂತ ಫ್ಯಾನು ಗರಗರಗರ ತಿರುಗಿ ತೋರಿಸಿದಾಗೆ ಅದು ಬೆಳಕಾಗಿಯೂ ತೋರಿಸ್ಬೋದು, ಇದು ಗರಗರಗರ ತಿರುಗಿಯಾದ್ರೂ ತೋರಿಸ್ಬೋದು ಅಲ್ವಾ? ಅಥವಾ ವೇಗವಾಗಿ ಹೋಗಿ ಯಾರು ತೋರಿಸ್ಬೋದು. ಅದ್ರ ಫೋರ್ಸ್ ಎಷ್ಟು ಅಂತ ಇವನಿಗೆ ರಂಗಭೂಮಿ 12 ಇದೆಯಲ್ಲ, ಇದ್ರೊಳಗೆ ತೋರಿಸ್ಬೇಕು, ಹಂಗಾಗಿ ಗರಗರ ತಿರುಗಿ ತೋರಿಸ್ಬೇಕು. You see the beauty. ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಯಕ್ಷಗಾನದ ಹೊಸ ಹೊಸ ಸಾಧ್ಯತೆಗಳನ್ನು ಹುಡುಕೋದಕ್ಕೆ ಸುಲಭ ಆಗ್ತದೆ. ಇಲ್ಲವಾದ್ರೆ ನಾವೇನು ಮಾಡ್ತೇವೆ ಅಂದರೆ ಭರತನಾಟ್ಯದಿಂದ ತಗೊಂಡ್ವಿ, ಅಲ್ಲಿಂದ ತಗೊಂಡ್ವಿ, ಇಲ್ಲಿಂದ ತಗೊಂಡ್ವಿ, ನಾಟಕದಿಂದ ತಗೊಂಡ್ವಿ, ಆಗಿಬಿಡ್ತದೆ. ಬೇರೆ ತಗೊಳ್ಳೋದು ಅನಿವಾರ್ಯವಾ? ಹೌದೌದು, ಅನಿವಾರ್ಯ. ಆದರೆ ಅದು ಬೇಕಾ ಅಂತ, ಎಷ್ಟು ಬೇಕು ಅಂತ, ಎಲ್ಲಿ ಬೇಕು, ಎಷ್ಟು ಬೇಕು, ತಗೊಳ್ಳದೇ ಇರೋಕ್ಕಾಗಲ್ಲ. ಆದರೆ ತಗೊಳ್ಬೇಕಾದ್ರೆ ಅದು ಎಷ್ಟು ಬೇಕು, ಅದಕ್ಕಿಂತ ಪವರ್ಫುಲ್ ಆದ ನಮ್ಮ ಹತ್ರ ಇರಬೇಕಾದ್ರೆ ಅದನ್ನು ತಗೊಂಡು ನಾವೆಂತ ಮಾಡಬೇಕು? ಅದು ಫೇಲವಾಗ್ತದೆ, ಫೇಲವಾಗ್ಬಿಡ್ತದೆ. ಚೌಕಟ್ಟಿನಿಗೆ ಅದು ಒಗ್ಗೋದಿಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೆ. ಒಂದು ಮಾತು ಬರ್ತದೆ ಈ ಭೀಷ್ಮ ಪರ್ವ ಅದರಲ್ಲಿ, ಶ್ರೀ ಮನೋಹರ ಸ್ವಾಮಿ ಪರಾಕು ಪದ್ಯ ಇದೆಯಲ್ಲ, ಅದನ್ನು ನೀವು ಎಷ್ಟು ಹೇಳ್ಬೋದು, ಶ್ರೀ ಮನೋಹರ ಸ್ವಾಮಿ ಪರ ಏನು ಆ ತಾತಾಗಡ್ತಿಗೆ ಕುಡಿದ್ಬಿಟ್ರೆ ಸಾಕಾಗ್ತದೆ. ಶ್ರೀ ಮನೋಹರಕ್ಕೆ ತಾತಾಗಡ್ತಿಗೆ ನೀವು ಕುಣಿತಾ ಹೋಗಿ ಅದು ಸಾಕಾಗೋಗ್ತದೆ. ನೀವು ಆ ಆಂಗಿಕ ಅಭಿನಯ ಇದೆಯಲ್ಲ, ಶಾಬ್ದಿಕ ಅಭಿನಯ,
ಮನೋಹರ, ಸ್ವಾಮಿ, ಪರಾಕು, ಇವೆಲ್ಲ ಆಂಗಿಕ ಅಭಿನಯ ಇದೆಯಲ್ಲ, ಇದೇನು ಬೇಡ. ಶ್ರೀ ಮನೋಹರ ಸ್ವಾಮಿ ಇಷ್ಟು ಮಾಡಿದ್ರೆ ಬೇಕಾದಷ್ಟು ಆತ. ಮತ್ತು ಆ ವೇಷಭೂಷಣ ಬೇಕಾದಷ್ಟು ಮಾಡಿಬಿಡ್ತು. ಅದನ್ನು ತಾತಗಡ್ತಗೆ ಮಾಡಲೇ ಇಲ್ಲ ಅಂತಿತ್ತು ಅಣ್ಣ. ಅದು ಸಾತು ಹೋಗ್ಬಿಡ್ತು, ಯಕ್ಷಗಾನ ಆಗದೆ. ಆಗಸುದನ್ವನು ದಿತ್ತತ್ತ ದಿತ್ತತ್ತ, ಅದೇ ಅಭಿನಯ. ಅದು ಆಗ ಸುಧನ್ವನು ಬೇಗದಿ ಇಲ್ಲ, ಅದು ಉಪಯೋಗ ಆಗೋದಿಲ್ಲ. ಅದು ದಿತ್ತತ್ತನೇ ಸರಿ. ಅದು ಆಗಸುದನ್ವನು ಬೇಗದ ರಣಕನು ಆಗುತ್ತ ಮೊದಲಿಂದ ಎಲ್ಲವನ್ನೂ ಹೇಳ್ತದೆ. ಏನದು ರಣೋತ್ಸಾಹವನ್ನು ಹೇಳೋದು. ರಣೋತ್ಸಾಹವನ್ನು ಮತ್ತೆ ದಿತ್ತತ್ತ ಹಾಕಿದ್ರೆ ನೀವು ಎಂತ ಮಾಡಿದ್ರು ಅದು ಆಗಲ್ಲ. ದಿಸ್ ಈಸ್ ದ ಬ್ಯೂಟಿ ಆಫ್ ದಿಸ್ ಥಿಯೇಟರ್. ಈ ರಂಗಭೂಮಿಯ ವೈಭವ ಇರೋದು ಇದು ನಮಗೆ ಅರ್ಥ ಆಗಬೇಕು. ನಮಗೆ ಅರ್ಥ ಆಗದೆ ಇರೋದು ಏನು ಅಂತಂದರೆ, ನಾವು ಅದು ಯಾವುದನ್ನು ಅಭಿನಯಿಸಕೊಂಡು ಬಿಡ್ತಾರೆ. ಅವನು ಭರತನಾಟ್ಯದವನೋ ಕೂಚಿಪುಡಿ ಅವನೋ ಮತ್ತೊಬ್ಬನೋ ಕೊಂಡು ತಿರ್ಸ್ತಾನೆ, ಕೈ ತಿರ್ಸ್ತಾನೆ ಹೇಳಿ ನಾವು ಅದು ಕೊಟ್ಬಿಡ್ತೇವೆ. ಹೊಸತನ ಕೊಡಬೇಕು ಅಂತ. ಆದರೆ ಇಲ್ಲಿ ಇಷ್ಟು ಪವರ್ಫುಲ್ ಆದಿದ್ದಿದೆಯಲ್ಲ, ಇದನ್ನೇ ಸರಿಯಾಗಿ ಬಳಸ್ಕೊಂಡ್ರೆ ಇದೇ ಸಾಕು ಅಂತ ಅಲ್ಲ. ಇದನ್ನು ಸರಿಯಾಗಿ ಬಳಸ್ಕೊಂಡು ಇದೇ ಸಾಕು ಅಂತಲ್ಲ, ಇದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಬೇಕಾದ್ರೆ ತಗೊಳ್ಳೋಣ, ಬೇಕಾಗಿಲ್ಲಲ್ಲ, ಬೇಕಾದಲ್ಲಿ ತಗೊಳ್ಳೋಣ, ಬೇಡ ಅಂತಲ್ಲ. ಆದರೆ ಈ ಬೇಕಲ್ಲಿ ಬ್ಯಾಡ್ದೆಲ್ಲ ತಗೊಂಡು ಇಷ್ಟು ಪವರ್ಫುಲ್ ಆಗಿದ್ದನ್ನ ಬಿಟ್ಕೊಂಡು ನಾವು ಅದನ್ನೇನು ಮಾಡಕ್ಕೆ ಹೋದರೆ ನಮಗೂ ಒಗ್ಗೋದಿಲ್ಲ. ಇಷ್ಟು ಪವರ್ಫುಲ್ಲಾಗಿ ಹೇಳೋಕ್ಕೂ ಆಗೋದಿಲ್ಲ. ಇಷ್ಟು ಪವರ್ಫುಲ್ಲಾಗಿ ಹೇಳೋಕ್ಕಾಗ. ಯಾಕೆ ಹೇಳ್ತಾನೆ, ಇದು ಇನ್ಸ್ಟಿಂಕ್ಟಲ್ಲಿ ಬಂದಿದೆ. ನೀವು ಎನರ್ಜಿಯನ್ನು ನೀವು ಅಭಿನಯಿಸ್ತೀರಿ. ನೀವು ಅಲ್ಲೇನು ಮಾಡ್ತೀರಿ, ರೂಪವನ್ನು ಅಭಿನಯಿಸ್ತೀರಿ. ಯಕ್ಷಗಾನ ಯಾವಾಗಲೂ ಎನರ್ಜಿಯನ್ನು ಅಭಿನಯಿಸ್ತದೆ. ಅಲ್ಲಿರುವ ಶಕ್ತಿ, ಅಲ್ಲಿರುವ ಒಳಗಿನ ಒಂದು ಶಕ್ತಿ ಇದೆಯಲ್ಲ, ದುಃಖಕ್ಕೊಂದು ಶಕ್ತಿ ಇದೆ, ಪೌರುಷಕ್ಕೊಂದು ಶಕ್ತಿ ಇದೆ, ಆ ಒಂದು ಒಳಗಡೆ ಒಂದು ಎನರ್ಜಿ ಇದೆಯಲ್ಲ, ಅದನ್ನು ಅಭಿನಯಿಸ್ತಾರೆ. ಅದನ್ನು ಅಭಿನಯಿಸ್ಬೇಕಲ್ಲ. ಎನರ್ಜಿಯನ್ನು ಅಭಿನಯಿಸೋದಕ್ಕೆ ಸಾಧ್ಯ ಆಗೋದು ಈ ರಂಗಭೂಮಿಯ ದೊಡ್ಡ ಎನರ್ಜಿಯನ್ನು ಅಭಿನಯಿಸೋದು ಅಲ್ವಾ. ಇದು ಅಮೂರ್ತ. ಎನರ್ಜಿ ಅನ್ನೋದೇ ಅಮೂರ್ತ. ಆ ಅಮೂರ್ತವನ್ನು ಅವನು ಅಭಿನಯಿಸಿ ತೋರಿಸೋದಿದೆಯಲ್ಲ, ಅವನು ಅದನ್ನು ತನ್ನ ಆಂಗಿಕ ಭಾಷೆಯ ಮೂಲಕ ಹೇಳೋದಿದೆಯಲ್ಲ, ವಾಟ್ ಎ ಬ್ಯೂಟಿ ಅಲ್ವಾ. ಇದು ನಮಗೆ ಅರ್ಥ ಆಗ್ಬೇಕು. ಇದನ್ನ ಪ್ರೇಕ್ಷಕನಿಗೆ ಅರ್ಥ ಮಾಡಿಸೋದು ಈಸಿನಾ? ಅಯ್ಯೋ, ಇವತ್ತಿನ ಕಾಲಘಟ್ಟದಲ್ಲಿ ಸಾಮಾನ್ಯವಾಗಿ ಕೇಳಿ ಬರುವ ಮಾತುಗಳು ಅಂತ ಹೇಳಿದ್ರೆ, ಪ್ರೇಕ್ಷಕ ಬಯಸ್ತಾ ಇದ್ದಾನೆ ಎನ್ನುವ ಕಾರಣಕ್ಕಾಗಿ ನಾವು ಕೀಳು ಅಭಿರುಚಿಯ ಮನೋರಂಜನೆಯನ್ನು ಕೊಡ್ತಾ ಇದ್ದೇವೆ ಅನ್ನೋ ಒಂದು ಮಾತುಗಳು ಬರುತ್ತೆ. ಹೊಸ ಪ್ರಸಂಗದಲ್ಲಿರ್ಬೋದು, ಅಥವಾ ಸಿನಿಮಾ ಹಾಡನ್ನು ಬಳಸುವಲ್ಲಿ ಇರ್ಬೋದು, ಅಥವಾ ಹಾಸ್ಯವನ್ನು ವಿಪರೀತವಾಗಿ ಮಾಡುವಲ್ಲಿ ಇರ್ಬೋದು, ಅಥವಾ ನೃತ್ಯವನ್ನು ಹೆಚ್ಚು ಮಾಡುವಲ್ಲಿ ಇರ್ಬೋದು. ಅದೆಲ್ಲ ಹೇಳುವಂಥ ಒಂದು ಸಾಮಾನ್ಯ ಶಬ್ದ ಅಂತ ಹೇಳಿದರೆ ಪ್ರೇಕ್ಷಕ ಬಯಸ್ತಾ ಇದ್ದಾನೆ ಅಂತ. ಈ ಮಜಾ ನೋಡಿ, ಭಾರಿ ಮಜಾ. ಇದು ಈ ಒಳಗಿನ ಈಗ ಸಾಮಾನ್ಯವಾಗಿ ಸಂಗೀತದ ಪ್ರೇಕ್ಷಕರು ಹೇಗಿದ್ದಾರೆ ಅಂತ ಹೇಳಿದರೆ, ಅವ್ರಿಗೆ ಸಂಗೀತ ಒಂದು ಲೆವೆಲ್ಲಿಗೆ ಗೊತ್ತಿದೆ. ನಿಮಗೊಂದು ಮಜಾ ಹೇಳ್ತೀನಿ. ಸಾಮಾನ್ಯ ಪ್ರೇಕ್ಷಕ, ನಾನೀಗ ಎನರ್ಜಿ ಅಂತ ಹೇಳಿದಾಗ, ನೀವು ಯಾವುದಾದ್ರು ಒಂದು ಮ್ಯೂಸಿಕ್ ಆಲ್ಬಮ್ ನೋಡಬೇಕು. ಯಾವುದಾದ್ರು ಮ್ಯೂಸಿಕ್ ಆಲ್ಬಮ್ ನೋಡಿ, ಈಗ ಇತ್ತೀಚಿನ ಮ್ಯೂಸಿಕ್ ಆಲ್ಬಮ್, ಅವನು ಯಾವ ಶಾಬ್ದಿಕ ಅಭಿನಯನೂ ಮಾಡೋದಿಲ್ಲ. ಅವನೊಂದು ಅಮೂರ್ತವಾದ ಅಭಿನಯನ ಮಾಡ್ತಾ ಹೋಗ್ತಾನೆ. ಸಿನಿಮಾದಲ್ಲಿ ಸಹಜತೆಯನ್ನು ಎಷ್ಟು ಚಂದ ತೋರಿಸ್ಬೋದೋ ಅಷ್ಟು ಚಂದ ತೋರ್ಸೋಕ್ಕೆ ಸಾಧ್ಯವಾಗ್ತದೆ. ನಿಮ್ಮ ಕಣ್ಣಿನ ಒಳಗೆ ಎಷ್ಟು ಹತ್ತಿರದಿಂದ ಇಟ್ಟು ಅದನ್ನು ಕ್ಲೋಸಪ್ಪಲ್ಲಿ ತೆಗೆದು ಬೇರೆ ಬೇರೆ ಅಂಗಲಲ್ಲಿ ತೆಗೆದು ಇನ್ನೆಲ್ಲ ಮಾಡಿ ಕಸರತ್ತು ಮಾಡಿ ತೋರಿಸ್ಬೋದು. ಓನ್ಲಿ ಹಿಂಗೆ ಕುಣಿತ ಪಡ್ತ ಬಯಸ್ತಾನೆ. ಇಲ್ಲಿ ಸಿನಿಮಾದಂಗೆ ಸಹಜ ಬಯಸ್ತಾನೆ. ಈ ಬಾಯಿಸಿದ್ದು ಅವಲ್ಲ, ಇವ್ರು ಮಾಡಕ್ಕೆ ಹೋಗಿ ಅವನು ಇಷ್ಟಪಟ್ಟ. ಇವನೇ ಮಾಡ್ತಿದ್ರೆ ಅವನು ಇಷ್ಟಪಡ್ತಿಲ್ಲ. ಮತ್ತು ಇವತ್ತು ನೀವು ಯಕ್ಷಗಾನದ
ಸಂದರ್ಭದಲ್ಲಿ ಸುಮ್ಮನೆ ನೋಡಿ ನಿಮ್ಮೊಂದು ಯಕ್ಷಗಾನದ ಪರಿಸರದಲ್ಲಿ ಒಂದು ಮೃದಂಗ ತೊಗೊಂಬಂತು ಅಂದರೆ ಅವ್ನು ಸ್ವಲ್ಪ ಹಿಂಗೆ ಕೂಕತ್ತ ಒಂದು ಸ್ವಲ್ಪ ಅದ್ರ ಬಗ್ಗೆ ಅವನಿಗೆ ಒಳಗಡೆಯಿಂದಲೇ ಅವನಿಗೆ ಒಂದು ಎನರ್ಜಿ ಕ್ರಿಯೇಟ್ ಆಗ್ತದೆ ಮತ್ತು ಒಳಗಿಂದ ಅವನು ಅದಕ್ಕೆ ಆಗ್ತಾನೆ. ಅದೇ ನೀವು ಬಯಲುಸೀಮೆಗೆ ಹೋದಾಗ ಲಾಲಿ ಲಾಲಿ ಮಹಾ ಒಂದು ಕಡಿಪ ನೋಡೋಣ ಮುಂದೆ ಅಂದರೆ ಪರಂಪರೆಯಿಂದ ಅವನ ಪ್ರಜ್ಞೆ ಇದಕ್ಕೆ ಟ್ಯೂನ್ ಆಗಿರ್ತದೆ. ಈ ಟ್ಯೂನ್ ಅದನ್ನು ಅವನು ಉಪಯೋಗಿಸ್ಕೊತಾ ಹೋಗ್ತಾನೆ. ನಾವೇನು ಮಾಡಿದ್ದೇವೆ, ಈ ಟ್ಯೂನ್ ಆದಿದೆಯಲ್ಲ ಇದನ್ನು ಬಳಸ್ಕೊಳ್ಳೋದು ಬಿಟಿಕ್ಕಿ ಬ್ಯಾರೆದು ಎಂಥದೋ ತುರುಕಕ್ಕೆ ಹೋಗಿ ಅವನನ್ನು ಒಂದು ವಿಕೃತವಾಗಿ ನೋಡ್ತೇವೆ. ಯಾಕಂದರೆ ಇದು ಈ ಪ್ರದೇಶದ ಈ ಸ್ವರೂಪದ ನಾನು ಹೇಳಿದ್ನಲ್ಲ, ಈ ಭುಜ ಹಾರ್ಸಕ್ಕೆ ಬರ್ತದ್ಯಾ ಆಶ್ಚರ್ಯ ಹೇಳಿ ಅವನು ಭುಜ ಹಾರಿಸ್ತಾರೆ, ನಾನು ಭುಜ ಹಾರಿಸಿದ್ರೆ ಈ ಪ್ರದೇಶಕ್ಕೆ ಟ್ಯೂನ್ ಅಲ್ಲ, ನೈಸರ್ಗಿಕ ಆಗಲ್ಲ, ಸಹಜವಾಗಿ ಸಹಜ ಅಲ್ಲ, ಆ ಸಹಜವಾದ ಸ್ವರೂಪ ಇದೆ. ಮತ್ತೆ ಸಹಜ ಸ್ವರೂಪಕ್ಕೆ ನೀವು ಯೋಚನೆ ಮಾಡಿ, ಒಂದು ವೇಷಭೂಷಣ ಅಂತ ಇಟ್ಕೊಳ್ಳಿ, ಅದು ಎಷ್ಟು ರೀತಿ ಕೆಲಸ ಮಾಡ್ತದೆ ಅಂತ ನೋಡಿ. ಅದು ಕೇವಲ ಆಭರಣ ಅಲ್ಲ, ಅದು ರಸಪೂರಕವಾದ್ದು ಮತ್ತೆ ದೇಹದ ಎಕ್ಸ್ಟೆನ್ಷನ್. ಈ ತಲೆಯ ಎಕ್ಸ್ಟೆನ್ಷನ್, ತಲೆ ತೂಗಿದವನು ಅಂತಂದ್ರೆ ಅವ್ನು ಕಿರೀಟ ತೂಗಿರ ಸಾಕು, ಅದು ತಲೆ ತೂಗಿದ ಅಂತಲೇ ಅಲ್ವಾ. ಅವನ ಭುಜ ಹಿಂಗೆ ಇಷ್ಟು ದೊಡ್ಡ ಕಿರೀಟ ಇಷ್ಟು ದೊಡ್ಡದೆಲ್ಲ ಮಾಡ್ತಾನೆ ಅಂತಂದ್ರೆ ಭುಜ ಹಿಂಗೆ ಅಂದರೆ ಆ ಭುಜದ ಎಕ್ಸ್ಟೆನ್ಷನ್ನು ಹೌದು, ಆಭರಣವೂ ಹೌದು ಅಲ್ವಾ. ಎದೆಯ ಎಕ್ಸ್ಟೆನ್ಷನ್ನು ಹೌದು, ಎದೆ ಎಷ್ಟು ಅಗಲ ಇದೆ ಅನ್ನೋದು ಹೌದು. ಮತ್ತು ಆ ಎದೆಗೆ ಅಥವಾ ಎದೆಯ ಕಾರಣಕ್ಕಾಗಿ ಅವನು ವೀರನೋ ಪೌರುಷವಂತನೋ ಮತ್ತೊಬ್ಬನೋ ಮಗದೊಬ್ಬನೋ ಅದನ್ನು ಹೇಳ್ತಿರ್ತದೆ. ಅದು ಎರಡೆರಡು, ಈ ದೇಹದ ಎಕ್ಸ್ಟೆನ್ಷನ್ ಆಗಿ ಅಂದರೆ ದೇಹವನ್ನು ಸ್ವಲ್ಪ ಉತ್ಪ್ರೇಕ್ಷಿತ ಮಾಡ್ತಾ ಆಭರಣವೂ ಆಗ್ತಾ ಹೋಗ್ತದೆ. ಇದನ್ನ ಪರಂಪರೆ ಹೆಂಗೆ ಡೆವಲಪ್ ಮಾಡ್ಕೊಂಡಿದೆ. ನಿಮಗೆ ಒಂದು ಆಂಥ್ರೋಪಾಲಜಿಕಲಿ ಹೇಳಬೇಕು ಅಂದರೆ, ಹಿಂಗೆ ಉದ್ದ ಲಂಗೋಟಿ ಇಟ್ಕೊಂಡವನು ಅವನು ಊರಿನ ದೊಡ್ಡವ, ಅದರದ್ದೇ ಸ್ವರೂಪ ನಮ್ಮ ವೀರಗಸೆ. ಕಚ್ಚೆ ಪಂಚ ನೆರಿಗೆ ಜಾಸ್ತಿ ಆದಂಗೆ ಅವ್ನು ದೊಡ್ಡಸ್ತಿಕೆ ಅಂತ ಒಂದು ನೆರಿಗೆ ಬಿಟ್ಟು, ನೆರಿಗೆ ಇಲ್ಲ ಅಂತಂದ್ರೆ ಅವನು ಸಾಮಾನ್ಯ. ಅದೇ ಅದರ ಎಕ್ಸ್ಟೆನ್ಷನ್ ಹೆಂಗೆ ನೀವು ಪ್ರತಿಯೊಂದು ಕೂಡ ಅದ್ರ ಎಕ್ಸ್ಟೆನ್ಷನ್ ಆಗಿ ಅದು ಗೊತ್ತಿಲ್ಲದ ಹಾಗೆ ಡೆವಲಪ್ ಆಗಿ, ಅದು ಗೊತ್ತಿದ್ದು ಮಾಡಿದ್ದಲ್ಲ, ಅದನ್ನು ಇನ್ಸ್ಟಿಂಕ್ಟ್ ಆಗಿ ಡೆವಲಪ್ ಆಗ್ತಾ ಹೀಗೆ ಒಂದು ಅದ್ಭುತ ಇದು. ಇದನ್ನು ಅರ್ಥ ಮಾಡ್ಕೊಳ್ತಾ ಹೋದಾಗ ನೀವು ವೇಷಭೂಷಣಗಳಲ್ಲಿ ಏನು ಮಾಡ್ಬೋದು. ಸ್ತ್ರೀ ವೇಷದ ವೇಷಭೂಷಣ ಭಾರಿ ಚಂದ. ನಿಮಗೆ ಈ ತೊಡೆ ಭಾಗ ಸ್ವಲ್ಪ ದೊಡ್ಡ ಕೇಳ, ಅದಕ್ಕಾಗಿ ಅವೇನು ಮಾಡ್ತಾನೆ, ಇಲ್ಲಿ ಎರಡು ಸರ್ಕಲ್ ಹಿಂಗೆ ಹಾಕಿದರೆ ಅದು ಇದಕ್ಕೊಂದು ಆಕಾರ ತಾನಾಗಿ ಕೊಡ್ತದೆ. ಆ ಆಭರಣವೇ ಇವನ ತೊಡೆಯ ಆಕಾರವನ್ನು ಎಸ್ಟಾಬ್ಲಿಷ್ ಮಾಡ್ತದೆ. ಅದು ಒಂದೇ ಹಿಂಗೆ ಹಾಕಿದರೆ ಇದು ಆಕಾರ ಕೊಡೋದಿಲ್ಲ. ಇದು ಎರಡಿದ್ದು ಹಿಂಗೆ ಅವನ ಆಕಾರ ದೊಡ್ಡಕ್ಕೆ ಮಾಡ್ತಾರೆ ಅಥವಾ ದೊಡ್ಡಕ್ಕೆ ಕೊಡ್ತಾರೆ. ಇದೆಲ್ಲ ಸಿಂಪಲ್. ಇದೆಲ್ಲ ಎಲ್ಲಿ ಮಾಡ್ಕೋಬೇಕು, ಏನು ಮಾಡ್ಬೋದು, ಹೇಗೆ ಮಾಡ್ಬೋದು ಅನ್ನೋದು ಅದಂದ್ರೆ ಸಹಜ ಅಲ್ವಾ, ಎಷ್ಟು ಮಜಾ ಅಲ್ವ. ಇಂಥದ್ದು ಬೇಕಾದಷ್ಟಿದೆ. ಆಮೇಲೆ ಬಣ್ಣಗಳು ಎಲ್ಲವೂ ನಾನು ಯಾಕೆ ಇದನ್ನೆಲ್ಲ ಹೇಳ್ತೇನೆ ಅಂದರೆ, ಅಲ್ಲ ಇದೆಲ್ಲ ಪ್ರೇಕ್ಷಕನಿಗೆ ಕಮ್ಯುನಿಕೇಟ್ ಆಗಿದೆ. ನೀವು ಹೇಳೋ ಪ್ರಕಾರ ಆ ಪರಂಪರೆಯಿಂದಲೇ ಆ ಪ್ರೇಕ್ಷಕನೊಳಗೆ ಇದೆ. ಈಗ ಮತ್ಯಾವುದೋ ತುರುಕಿ ಆ ಪರಂಪರೆಯನ್ನು ಪ್ರೇಕ್ಷಕನಿಂದ ಹಾಳು ಮಾಡುವ ಕೆಲಸ ಆಗ್ತಾ ಇದೆ ಅನ್ನೋ ಥರದಲ್ಲಿ. ಅಲ್ಲ, ಅವನಿಗೆ ಒಂದು ಮನರಂಜನೆ ಆಗ್ತಾ ಇದೆ ಬಿಟ್ರೆ ರಸಾನುಭೂತಿ ಆಗೋದಿಲ್ಲ. ರಸಾನುಭೂತಿ ಬೇರೆ, ಮನರಂಜನೆ ಬೇರೆ. ಸರ್ಕಸ್ಸಲ್ಲಿ ನಮ್ಗೆ ಮನರಂಜನೆ ಆಗ್ತದೆ, ಒಂದು ರಸಾನುಭೂತಿ ಅಲ್ಲ. ಒಂದು ರಸಾನುಭೂತಿ ಆಗಬೇಕಾದ್ರೆ ಜೀವನಾನುಭವದ ಯಾವುದೋ ಒಂದು ನಮ್ಮ ಒಳಗೆ ಒಂದು ಹುಟ್ಟಬೇಕು. ಸುಮ್ಮನೆ ಒಂದು ಮ್ಯಾಜಿಕ್ ಶೋ ಇದೆಯಲ್ಲ, ಅದು ನಮಗೆ ಖುಷಿ ಆಗ್ತದೆ, ಆದರೆ ನಿಮ್ಗೆ ರಸಾನುಭೂತಿ ಅಲ್ಲ. ಜೀವನಕ್ಕೆ ತಗೊಳ್ಳೋದೇನಿಲ್ಲ. ಇಲ್ಲ, ನಿಮ್ಗೊಂದು ರಸಾನುಭೂತಿ ಅಂತ ಹೇಳ್ತಾರೆ. ಅದು ರಸಾನುಭೂತಿ ಅನ್ನೋದನ್ನ ನಮ್ಮ ಹಿಂದಿನವರು ಭಾರಿ ಚೆನ್ನಾಗಿ ಹೇಳ್ತಾರೆ. ಅದು ಬ್ರಹ್ಮಾನಂದ ಸೋದರ ಅಂತ. ಒಂದು ಬ್ರಹ್ಮಾನಂದದ ಹತ್ತರದ ಆನಂದ ಅದು. ಆ ಆನಂದವನ್ನು ಪಡ್ಕೊಳ್ಬೇಕಲ್ಲ,
ಆನಂದವನ್ನು ಪಡ್ಕೊಳ್ಳೋದಕ್ಕೆ ಇದೆಲ್ಲ ಎಷ್ಟೆಲ್ಲ ಕಸರತ್ತು ಮಾಡಿದೆ, ಅದು ಇದೆಲ್ಲ ಎಷ್ಟು ಮಾಡ್ತದೆ ಅದು. ನಿಮ್ಮನ್ನ ಧ್ಯಾನಸ್ಥರನ್ನಾಗಿ ಮಾಡೋದಕ್ಕೆ ಮೊದಲು ಒಂದು ಅಬ್ಬರ, ಆಮೇಲೆ ಒಂದು ಉದ್ದನೆಯ ಪೂರ್ವರಂಗ, ಆಮೇಲೆ ಒಂದು ಉದ್ದನೆಯ ಇದು ಏನು ಒಡ್ಡೋಲಗ ಆದಮೇಲೆ ಅವನ ಪ್ರವೇಶ. ನೀವೆಲ್ಲ ಸಿದ್ಧರಾಗಿ ನೀವು ಎಲ್ಲ ಸಂಪೂರ್ಣವಾಗಿ ನಿಮ್ಮನ್ನ ಸಂಪೂರ್ಣವಾಗಿ ಒಳಗೊಳ್ಳುವ ಪ್ರಕ್ರಿಯೆ ಇದೆಯಲ್ಲ, ಹಿಂಗೆ ಆಗಾಗ ಮಂಡಕ್ಕಿ ತಿಂದು ಹೋಗೋ ಪ್ರೇಕ್ಷಕರಿಗಲ್ಲ, ಈಗೆಲ್ಲ ಮಾಡೋದು ಮಂಡಕ್ಕಿ ತಿಂದು ಹೋಗೋ ಪ್ರೇಕ್ಷಕರಿಗೆ. ಇದನ್ನು ನೀವು ಸಂಪೂರ್ಣವಾಗಿ ಒಂದು ರಸಾನುಭೂತಿಯನ್ನು ಕೊಡಬೇಕು ಅಂತ ಆದರೆ ಇವತ್ತಿನ ವೇಗದಲ್ಲಿ ಬೇರೆ ಇದೆ. ಆದರೆ ಅದಿಷ್ಟಾದಾಗ ಒಂದು ಸಮೃದ್ಧವಾಗಿ ಒಂದು ದಶರಥನೋ ಒಂದು ಧನುರಾಯನೋ ಅಥವಾ ಇನ್ನೊಂದು ಕರ್ಣನೋ ಕೌರವನು ಆ ಪಾತ್ರವನ್ನು ನಾವು ಸಂಪೂರ್ಣವಾಗಿ ಅನುಭವಿಸ್ತಾ ಹೋಗ್ತೇವೆ. ಆ ಅನುಭವವನ್ನು ದಕ್ಕಿಸ್ಕೊಳ್ಳೋದಿದೆಯಲ್ಲ, ಅದಕ್ಕೆಲ್ಲ ಏನೆಲ್ಲ ಪ್ರಯತ್ನ, ಧ್ಯಾನದ ಎಂತಹ ಪ್ರಯತ್ನವು, ಆ ಸೌಂಡ್, ಆ ಅಬ್ರ, ಆ ಮೃದಂಗ, ಆ ತಾಳ, ಇವೆಲ್ಲ ಎಲ್ಲವನ್ನು ಎಲ್ಲ ಅವನು ಸೇರಿಸಿ ಒಟ್ಟಂದದಲ್ಲಿ ಒಂದು ಅನುಭವವನ್ನು ಕೊಡೋದಿದೆಯಲ್ಲ, ಅದು ಆ ಪರಂಪರೆಯಲ್ಲಿ ಕಂಡುಕೊಂಡಿದ್ದು. ಅದನ್ನು ಬಿಟ್ಬಿಟ್ರೆ ಆ ಅನುಭವ ಆಗೋದಿಲ್ಲ. ಅಂದರೆ ಅದನ್ನು ಹಂಗಾರೆ ಸುದೀರ್ಘವಾಗಿ 1 ಗಂಟೆ ನಾವು ಕೊಡಬೇಕಾ ಅಂತ ಕೇಳಬೇಡ. 1 ಗಂಟೆ ಬೇಡ, ಅದೆಷ್ಟು ಬೇಕು, ಒಂದು ಚೂರು ಇರಬೇಕು. ಸ್ಯಾಂಪಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಿಷ್ಟು ಅವನನ್ನು ತಯಾರು ಮಾಡ್ಕೊಳ್ಳೋದಕ್ಕೆ, ತಾನು ತಯಾರಾಗೋದಕ್ಕೆ, ತಾನು ಇನ್ವಾಲ್ವ್ ಆಗ್ಬೇಕಲ್ಲ. ನಿಮಗೆ ಅವ ಎಷ್ಟು ಇನ್ವಾಲ್ವ್ ಆಗ್ತಿದ್ದ ಅಂದರೆ ಯಕ್ಷಗಾನದಲ್ಲಿ ಅದು ಸಹಜ. ಅವನು ಬಣ್ಣ ಪಡ್ಕೊಳ್ಳೋದ್ರಿಂದ ಶುರುವಾಗ್ತಾನೆ ಅವನು ಪಾತ್ರಕ್ಕೆ ಇನ್ವಾಲ್ವ್ಮೆಂಟ್ ಆಗ್ತಾ 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 ಅವನು ಕಟ್ಕೊಳ್ತಾ ಅವನು ಇಡಿಯಾಗಿ ಅವನೇ ಕಟ್ಕೊಳ್ಳೋದ್ರಿಂದ ಅವನು ತಾನಾಗಿ ಇಡೀ ಪಾತ್ರವಾಗ್ತಾ ಹೋಗ್ತಾನೆ. ಹೋಗಿ ಒಂದೇ ಸರಿಯ ರಂಗದಲ್ಲಿ ಹಾರಿದರೆ ಆ ಪಾತ್ರ ಆಗ್ಬೋದಾ ಇಲ್ಲ ಗೊತ್ತಿಲ್ಲ, ಒಂದು ಸರಿ ಒಡ್ಡೋಲ್ಗಾಲ ಮಾಡಿ ಅಲ್ಲಿಗೆ ಅಲ್ಲಿಗೆ ಅಟ್ಟಿವನಾಗ್ತಾನೆ, ಅಲ್ಲಿಗೆ ಬರ್ತಾನೆ. ಇದು ಕೇವಲ ಅವನು ಆಗ್ತಾನೆ, ಅವನ ಜೊತೆಗೆ ಪ್ರೇಕ್ಷಕರು ಹೋಗ್ತಾನೆ, ಹಿಮ್ಮೇಳದವರು, ಪ್ರೇಕ್ಷಕರು ಎಲ್ಲರೂ ಆಗ್ತಾ ಹೋಗ್ತಾರೆ. ಇದು ಅದಕ್ಕೆ ನಮ್ಮಲ್ಲಿ ಒಂದು ಹೇಳ್ತಾರೆ ಸಮಾರಂಭ ಅಂತ. ರಸಾನುಭೂತಿ ಅನ್ನೋದು ಒಂದು ಸಮಾರಂಭ. ಅಲ್ಲಿ ಊಟ ಬಡಿಸೋನು, ಮಾಡುವವನು, ಮಾಡಿಸೋನು ಎಲ್ಲರೂ ಸೇರಿ ಒಂದು ಸಮಾರಂಭ. ಹಂಗೆ ಪ್ರೇಕ್ಷಕ, ಹಿಮ್ಮೇಳದವರು, ಮುಮ್ಮೇಳದವರು ಎಲ್ಲ ಸೇರಿ ಒಂದು ಸಮಾರಂಭದ ಅನುಭವ ಆಗೋದಿಲ್ಲ. ಆ ಸಮಾರಂಭದ ಅನುಭವ ಕೊಡೋದಕ್ಕಾಗಿ ಇಷ್ಟೆಲ್ಲ ಕಸರತ್ತು. ಅದು ಎಷ್ಟು ಕಂಡ್ಕೊಂಡಿದ್ದಾರೆ. ಸರಿ, ಅದು ಹಂಗೆ ಕಂಡುಕೊಂಡಿದ್ದನ್ನು ನಾವು ಯಾಕೆ ಕಳ್ಕೊಳ್ಬೇಕು? ನಿಮಗೆ ಇವತ್ತಿನ ಈ ಜಗತ್ತಲ್ಲಿ ನೀವೊಂದು 2 ಗಂಟೆ ಒಂದು ಪ್ರೋಗ್ರಾಮ್ ಕೊಡ್ತೀನಿ ಅಂತಂದರೆ ಇದನ್ನೆಲ್ಲ ಬೇರೆದೆಲ್ಲವನ್ನು ಮರೆತು ಒಂದಿಷ್ಟು ಹೊತ್ತು ಅದರ ಅನುಭವವನ್ನು ಸ್ವೀಕರಿಸೋದಕ್ಕೆ ನಿಮಗೆ ಸಾಧ್ಯವಾಗ್ತದೆ ಅಂತ ಆದರೆ ಅದಕ್ಕೆ ಪೂರಕವಾದ ಅಂಶಗಳೆಲ್ಲ ಇರಬೇಕಾದ್ರೆ ನಮ್ಮಲ್ಲೇ ಇರುವ ಲವಾಜಮೆ ಇದೆಯಲ್ಲಪ್ಪ, ಈ ಲವಾಜಮೆ ಬಿಟ್ಟು ನೀ ಯಾವುದೋ ಒಂದು ಈ ಕೆಮಿಕಲ್ ಹಾಕಿ ಉಪ್ಪಿನಕಾಯಿ ಮಾಡ್ತೀಯ ಅಲ್ವಾ? ನಿನ್ನ ಹತ್ರ ನೀ ಬೆಳೆದ ಕೊಬ್ಬರಿ ಇದೆ, ನೀನು ಬೆಳೆದ ಕೊಬ್ಬರಿ ಎಣ್ಣಿದೆ, ನೀನೇ ಬೆಳೆದಿರ್ತಕ್ಕಂಥ ಕಡಲೆ ಹಿಟ್ಟಿದೆ, ನೀನೇ ಬೆಳೆದ ಬಾಳೆಕಾಯಿ ಇದೆ, ಇದ್ರಾಗ ಬೋಂಡ ಮಾಡೋ ಮರಾಯ. ಅದು ಯಾವುದೇ ಎಣ್ಣೆ ತಗೊಬೋದು, ಬೋಂಡ ಚೆನ್ನಾಗಿ ಆಗ್ತದೆ, ರುಚಿ ಆಗ್ತದೆ ಅಂತೇಳಿ ಅದನ್ನ ಯಾಕೆ? ಆರೋಗ್ಯಕ್ಕೂ ಒಳ್ಳೇದು, ರುಚಿಯೂ ಹೌದು ಅಲ್ವಾ? ಇದನ್ನು ಬಿಟ್ಕೊಂಡು ನೀನು ಅಲ್ಲಿ ಅಂತ ತಂದು ಹಾಕ್ತಾರೆ ಅಂತಂದ್ರೆ ಅದು ಆರೋಗ್ಯಕ್ಕೂ ಕೆಟ್ಟ ಮತ್ತು ರುಚಿಯೂ ಇಲ್ಲ ಅಲ್ವಾ? ರುಚಿ ಅಂತ ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತೇನೆ, ಬಿಟ್ಟರೆ ನಿಜವಾದ ರುಚಿ ಆಗೋದಿಲ್ಲ. ಇದೇ ನಮ್ಮ ತೊಂದರೆ. ಯಕ್ಷಗಾನದ ಮಟ್ಟಿಗೆ ಮತ್ತು ಯಕ್ಷಗಾನ ನಾನು ಬೇರೆ ರಂಗಭೂಮಿಯಲ್ಲಿ ಇರೋದಕ್ಕಾಗಿ ನಾಟಕ ರಂಗಭೂಮಿಲಿ ನಾನಿದ್ದೇನೆ. ಒದ್ದಾಡ್ತೇವೆ ನಾವು ನಾಟಕ ರಂಗಭೂಮಿ, ಅನೇಕ ವಿಷಯಗಳಿಗೆ ಒದ್ದಾಡ್ತಿರ್ತೇವೆ. ನೀವು ಎಷ್ಟು ಸುಲಭ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಅಲ್ಲ, ನಿಮ್ಮ ತಯಾರಿಕೆಗೆ ಒಂದೊಂದು ತಿಂಗಳು ಬೇಕು ಒಂದೊಂದು ಪ್ರೊಡಕ್ಷನ್. ಇಲ್ಲಿ ಇವತ್ತು ಪ್ರಸಂಗ ಅಂದರೆ ಇವತ್ತೇ ಮಾಡ್ತಾರೆ. ಇದು ಒಂದೇ ಅಲ್ಲ, ಈ ಕೆಲವೆಲ್ಲ ಭಾರಿ ಮಜಾ ಇದೆ.
ಈಗ ನನಗೆ ಒಂದಿಷ್ಟು ಪಾತ್ರಗಳಿದ್ದಾವೆ, ಒಂದು 4 ಪಾತ್ರ ಇದೆ, 2 ಪಾತ್ರ ಮಾತಾಡ್ತಿತ್ತು, ಇನ್ನು 2 ಪಾತ್ರ ಏನು ಮಾಡಬೇಕು? ಅವನಿಗೆ ಏನೋ ಬಿಸ್ನೆಸ್ ಮಾಡಬೇಕು, ಅವನನ್ನು ವೀಕ್ ಪೊಸಿಷನಲ್ಲೋ ವೀಕ್ ಪೋಸಲ್ಲೋ ಎಲ್ಲೆಲ್ಲೋ ನಿಲ್ಲಿಸ್ಕೋಬೇಕು, ಏನೇನೋ ಕಸರತ್ತು ಮಾಡಬೇಕು. ಹೌದಾ? ಈ ಸುಮ್ಮನೆ ಹೇಳ್ತಾರೆ. ಈ ಕರುಣಾರ್ಜುನರ ಸಂದರ್ಭ, ಕರುಣ ಶಲ್ಯ ಒಂದು ರಥದ ಮೇಲಿದ್ದಾರೆ, ಕೃಷ್ಣ ಅರ್ಜುನ ಒಂದು ರಥದ ಮೇಲೆ ಇದ್ದಾರೆ. ಶಲ್ಯ ಕೃಷ್ಣ ಮಾತಾಡಬೇಕು, ಕರುಣ ಅರ್ಜುನನ್ನು ಏನು ಮಾಡ್ಬೇಕು? ನಾನು ರಂಗಭೂಮಿ ತುಂಬ ಕಷ್ಟ, ಅವನನ್ನು ಹ್ಯಾಂಗೆ ನಿಲ್ಲಿಸ್ಬೇಕು, ಎಲ್ಲಿ ನಿಲ್ಲಿಸ್ಬೇಕು, ಇವ್ರು 2 ಜನ. ಈ ಸಿನಿಮಾದಲ್ಲಾದರೆ ಕ್ಲೋಸಪ್ಪಿಗೆ ಹೇಳ್ಬಿಡ್ತಾರೆ, ನಾಟಕದಲ್ಲಿ ನಾನು ಏನು ಮಾಡ್ಬೇಕು? ಅವ್ನು ಈಗ ಅವ್ನು ಒಳಗೆ ಕಳಿಸ್ಬಿಡ್ತಾನೆ, ಯೋಚನೆ ಮಾಡೋದೇ ಇಲ್ಲ. ಮತ್ತು ಅವ್ನು ಇರಲೂಬಾರ್ದು, ಇದ್ರದು ದೋಷ. ಯಾಕಂದ್ರೆ ಕ್ಲೋಸಪ್ ಅದು, ಅವ್ನು ಎಷ್ಟು ಸುಲಭ ಕ್ಲೋಸಪ್ ಅನ್ನು ಕಂಡ್ಕೊಂಡ್ಬಿಟ್ಟಿದ್ದಾರೆ. 2 ಇಟ್ಕೊಂಡ್ಬಿಡ್ತಾರೆ, ಅದು ಪೂರೈಸ್ತು ಅಂತ ಅವ್ರು ಇಬ್ರು ಬಂದ್ಬಿಡ್ತಾರೆ. ಅದು ಎಷ್ಟು ಚಂದ, ಎಷ್ಟು ಸುಲಭಕ್ಕೆ, ಯಾವ ಮುಜುಗರಿಗೂ ಇಲ್ಲ. ಅವ್ನು ಒಳಗೆ ಹೋಗ್ತಾನೆ. ಪ್ರೇಕ್ಷಕ ಯಾಕೆ ಒಳಗೆ ಹೋಗಿದ್ದೀನಿ, ಒಳಗೆ ಹೋಗ್ಲೇಬೇಕು. ಅವ್ನು ಇದ್ರೆ ತಪ್ಪು, ಪ್ರೇಕ್ಷಕನಿಗೆ ಗೊತ್ತು. ಅವ್ರಿಬ್ರು ನೋಡ್ಬೇಕು. ಅವ್ರಿಬ್ರು ಇದ್ರೆ ಅವ್ರ ಮಂಗ್ತಾನೆ ಅಂತ ನೋಡ್ತಾರಲ್ಲ, ಮತ್ತು ಅದು ಆ ಜಾಗ ಸಾಕಾಗೋದು ಇಲ್ಲ. ನೋಡಿ, ನಮ್ಮ ನಾಟಕದಲ್ಲಿ ಎಷ್ಟು ಕಷ್ಟ ಆಗ್ತದೆ. ಇದೆಲ್ಲ ಈ ಸಿನಿಮಾದಲ್ಲಿ ಅವನು ಕ್ಯಾಮ್ರಾ ಒಳಗೆ, ನಾಟಕದಲ್ಲಿ ಅವನಿಗೆ ಬಲವಂತವಾಗಿ ಆ ಉಳಿದ ಪಾತ್ರಕ್ಕೂ ಏನೋ ಒಂದು ಸಂಭಾಷಣೆ ಕೊಡ್ಲೇಬೇಕು, ಅಥವಾ ಅವನನ್ನು ಏನೋ ಮಾಡ್ಬೇಕು. ನಾವು ಅವನನ್ನು ಎಲ್ಲೆಲ್ಲೋ ನಿಲ್ಸ್ಕೋಬೇಕು, ಹೆಂಗೆಂಗೋ ತಿರ್ಸ್ಕೋಬೇಕು, ಏನೇನೋ ಮಾಡಬೇಕು, ಏನೋ ಮಾಡ್ಬೇಕಲ್ಲ. ಅದು ಸುಲಭದ ಕೆಲಸ ಏನಲ್ಲ. ಅದಕ್ಕೆ ಎಲ್ಲ ಶೀರ್ಷಾಸನ ಹಾಕಬೇಕಾಗ್ತದೆ ನಾವು. ಆದರೆ ಇವ ಅಷ್ಟು ಸುಲಭವಾಗಿ ಮಾಡ್ತಾನೆ. ಇಂಥವು ಬೇಕಾದಷ್ಟಿದ್ದಾವೆ, ಇಂಥವು ಬೇಕಾದಷ್ಟು. ನಾನು ಒಂದು ಉದಾಹರಣೆ ಕೊಟ್ಟೆ, ಇಷ್ಟು ಸುಲಭಕ್ಕೆ ರಂಗಭೂಮಿ ಮಾಡ್ಕೊಂಡಿದ್ದಾರೆ. ಆಮೇಲೆ ರಂಗಭೂಮಿಯ ಪ್ರೇಕ್ಷಕ ಇದ್ದಾನಲ್ಲ, ಆ ಪ್ರೇಕ್ಷಕನಿಗೆ ಇದ್ರ ಜೊತೆಗೆ ಅವನಿಗೆ ಒಂದು ಸಂಪರ್ಕ ಇದೆ. ಯಾರಿಗೆ? ಮಾಡೋವ್ರ ಜೊತೆಗೆ, ಪರ್ಫಾರ್ಮರ್ಸ್ ಜೊತೆಗೆ ಅವ ಒಂದು ಸಂಬಂಧ ಇದೆ. ಅವನು ಬೇರೆವಲ್ಲ. ಆದ್ರಿಂದಲೇ ನಮ್ಮಲ್ಲಿ ಈ ನಕುಲ ಸಹದೇವರೆಲ್ಲ ಸಣ್ಣ ಸಣ್ಣ ಹುಡುಗರು ನಡೀತದೆ. ಯಾಕಂದರೆ ಅದಕ್ಕೆ ಎಂತ ಕೆಲಸ ಇಲ್ಲ, ಒಂದು ಆದರೆ ಪಾತ್ರ ಇರಬೇಕಲ್ಲ. ಹಂಗಾಗಿ ದ್ರೌಪದಿ ಅಷ್ಟು ಯಾತ್ರ ಇದ್ರು ನಕುಲ ಸಹದೇವರು ಇಷ್ಟು ಯಾತ್ರಕ್ಕೆ ಇರ್ತಾರೆ. ಅದು ನಮಗೇನು ತೊಂದರೆ ಆಗೋದಿಲ್ಲ. ಯಾಕಂದರೆ ನಾವು ಸಿನಿಮಾದಲ್ಲೋ ನಾಟಕದಲ್ಲೋ ಹಂಗೆ ಮಾಡೋಕ್ಕಾಗಲ್ಲ. ದ್ರೌಪದಿಯ ಗಂಡಂದಿರು ಅವನು ಅಷ್ಟು ದೊಡ್ಡನ್ನು ಮಾಡ ಅಲ್ವಾ? ಇಲ್ಲಿ ಹಂಗಲ್ಲ. ಈ ಒಟ್ಟು ಒಂದು ರೆಪ್ರೆಸೆಂಟೇಷನ್ ಅಷ್ಟೇ ಬಿಟ್ಟರೆ ಅದೇ ಹುಡುಗನೋ ದೊಡ್ಡವನೋ ಪ್ರಶ್ನೆ ಅಲ್ಲ ಅಲ್ವಾ? ಯಾರು ಕೇಳೋದು ಇಲ್ಲ. ಆದರೆ ಒಂದೊಂದು ಸಾರಿ ಏನಾಗಿ ಹೋಗ್ತದೆ ಅಂತಂದರೆ, ಈ ರಂಗಭೂಮಿಯ ಕಾರಣಕ್ಕಾಗಿ ಪದ್ಯಗಳು ಹಂಗೆ ರಚನೆ ಆಗಿಬಿಟ್ಟಿದ್ದಾವೆ. ಚಿಣ್ಣರು ಯಮಳರು ಅಂತೇಳಿ ಆಗೋಗಿದೆ. ಅದಲ್ಲ, ಆ ಪದ್ಯ ಯಾಕೆ ಬಂದಿದ್ದಾವೆ ಬರೆದಿದ್ದಾರೋ ಗೊತ್ತಿಲ್ಲ. ಅದನ್ನು ಈ ರಂಗಭೂಮಿ ನೋಡಿ ಬರ್ದ್ಬಿಟ್ಟಿದ್ದಾರೆ. ಅದು ಆ್ಯಕ್ಚುಲಿ ಒಂದು ಪಠ್ಯ ದೋಷ. ಅದು ಈಗ ಚೆನ್ನಾಗಿ ಮಾಡಕ್ಕೆ ಬರ್ತದೆ ಎಲ್ಲ ಮಾಡೋಕ್ಕೆ ಅಂಥೇಳಿ ಈ ಮಾತು ಅದನ್ನು ಜಾಸ್ತಿ ಅಭಿನಯಿಸ್ತಾರೆ. ಅವರಲ್ಲ, ಅವರು ಸಮಾನ ವಯಸ್ಕರು ಅಲ್ವಾ? ಅವ್ರಿಗೆ ಯಾವ ಸ್ಥಾನಮಾನ ಕೊಟ್ಟಿದ್ದಾರೋ ಅದೇ ಸ್ಥಾನಮಾನ. ಅದು ಏನಂದರೆ, ರಂಗಭೂಮಿಲಿ ಯಕ್ಷಗಾನ ರಂಗಭೂಮಿಯಲ್ಲಿ ಸಣ್ಣವರು ಇದ್ದಿದ್ದರಿಂದ ಆ ಪದ್ಯವನ್ನು ಬರೆದು ಬಿಟ್ಟಿದ್ದಾನೆ ಅಂತ ನನಗೆ ಅನಿಸೋದು. ಅದಿಲ್ಲವಾದ್ರೆ ಅದು ಹೆಂಗೆ ಹೇಳ್ತಾನೆ ಚಿಣ್ಣರು ಯಮಳರು ಅಲ್ವಾ? ಸರ್ ನೀವು ಇದು ಇದೆಲ್ಲ ಜನ ಒಪ್ಪಿಕೊಳ್ತಾರೆ. ಯಾಕೆ ಒಪ್ಪಿಕೊಳ್ತಾರೆ ಗೊತ್ತಾ? ಹಿ ಸಿಂಪಥೆಟಿಕ್. ಎಲ್ಲ ಅದಕ್ಕೆಲ್ಲ ಎಷ್ಟು ಎಲ್ಲೆಲ್ಲ ಇವ್ರನ್ನ ನಟರನ್ನ ತರಕ್ಕೆ ಸಾಧ್ಯನಾ? ಮತ್ತು ಅದಕ್ಕೆಲ್ಲ ಮತ್ತು ವೇಷಭೂಷಣ ಮಾಡದೆ ತಕ್ಕ ಆ ಮದ್ದಗೋಪಾಲ್ ವೇಷ ಹುಡುಗರನ್ನ ಎರಡು ಕಳಿಸ್ತಾರೆ ಅಷ್ಟೇ. ಅದು ಸಾಕು, ಒಂದು ರೆಪ್ರೆಸೆಂಟೇಷನ್ ಸಾಕು ಅಲ್ವಾ? ಯು ಸಿ ದ ಅದಕ್ಕೆ ಇರುವ ಸಾಧ್ಯತೆಗಳು ನೋಡ್ರಿ, ಇಷ್ಟು ಸುಂದರ ಅಲ್ವಾ? ಮತ್ತು ಇದಿಷ್ಟು ಸುಂದರ ಆಗೋದಕ್ಕೆ ಕಾರಣ ಕೂಡ ನಾನು ನನ್ನ ರಂಗಭೂಮಿಯನ್ನು ಅಥವಾ ನಾಟಕ ರಂಗಭೂಮಿ ಅಂತ ಅಂದ್ಕೊಂಡ್ರೆ, ನಾನು ಪ್ರೇಕ್ಷಕರ ಹತ್ತಿರ ತಗೊಂಡು ಹೋಗ್ಬೇಕು ಅಂದರೆ ಬೀದಿ ನಿಂತು ನಾಟಕ ಮಾಡ್ತೇನೆ. ಬೀದಿ ನಾಟಕ ಅಂತ ನಿಮ್ಮ ಮನೆ ಹತ್ತಿರ ನಾಟಕ ಮಾಡಬೇಕು ಅಂದ್ರೆ ಬೀದಿ ನಾಟಕ ಮಾಡ್ತೇನೆ. ಈ ರಂಗಭೂಮಿ ಹಂಗಲ್ಲ. ಹೌದು, ನಿಮ್ಮ ಮನೆ ಒಳಗೆ ಬಂದ್ಬಿಡ್ತದೆ, ದೇವ್ರ ಮುಂದೆ ಮೃದಂಗ ಬಾರಿಸ್ತಾರೆ. ಇಷ್ಟು ಒಳಗೊಂಡಿದೆ ಅದು. ಸೊ ಇದು ನನ್ನ ಒಳಗಿನ ರಂಗಭೂಮಿ, ನನ್ನ ಆಪ್ತವಾದ್ದು, ನನಗಿಷ್ಟು ಇಂಟಿಮೇಟ್ ಅದು. ಇಷ್ಟು ಇಂಟಿಮೇಟ್ ಆದ ರಂಗಭೂಮಿ ಬಹುಶಃ ಜಗತ್ತಿನಲ್ಲಿ ಬೇರೆ ಕಡೆ ಕಾಣುತ್ತೆ.
ಹ್ಮ್ ನಿನ್ನ 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 ನಿಮ್ಮ ಹತ್ರದ್ದು ನಿನ್ನ ಮನೆ ಭಾಷೆ ಹ್ಮ್ ನಿನ್ನ ಒಳಗಿನ ಭಾಷೆ ನಿನ್ನ ಮನೆ ಒಳಗೆ ಬರ್ತದೆ. ಹ್ಮ್ ಇದು ಸಾಧ್ಯವ? ಸೊ ಅದಕ್ಕಾಗಿ ಕೆಲವು ನ್ಯೂನ್ಯತೆಗಳಿದ್ರೂ ಕೂಡ ಅದನ್ನು ಒಪ್ಪಿಕೊಂಡು ಅದನ್ನು ಮುಂದುವರಿಸ್ತಾರೆ. ಈಗ ನೀವು ಹೇಳಿದ್ರಲ್ಲ, ಈ ಪಾಂಡವರು 5 ಜನ ನಕುಲ ಸಹದೇವ ಸಣ್ಣ ಬಾಲಗೋಪಾಲ ವೇಷ ಮಾಡಿದ್ರು ಕೂಡ ಪ್ರೇಕ್ಷಕಂಗೆ ಗೊತ್ತಿದ್ರು ಕೂಡ ಅವನೇ ಅದನ್ನ ಬಗ್ಗೆ ಏನ್ ತಲೆ ಕೆಡಿಸ್ಕೊಳ್ಳಲ್ಲ. ಅವನಿಗೆ ಗೊತ್ತು, ಈ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಗೊತ್ತು. ಅದಕ್ಕೆ ಅವ್ನು ಒಪ್ಕೊಂಡಿದ್ದಾನೆ. ಒಪ್ಕೊಳ್ತಾನೆ. ಮತ್ತೆ ಮೇಳದವರೆಲ್ಲ ಅದಕ್ಕೆಲ್ಲ ಬೇಸ್ದಾಗ ತರಕ್ಕಾಗೋದಿಲ್ಲ. ಒಂದೊಮ್ಮೆ ಆ ರಂಗಭೂಮಿ ಜನರ ಹತ್ತಿರದಲ್ಲಿ ಇಲ್ಲದೆ ಇದ್ದಿದ್ರೆ ಅದು ಆಕ್ಷೇಪ ಸಂಗತಿ ಆಗಿದೆ. ಹೌದು, ಆಕ್ಷೇಪ ಆಕ್ಷೇಪ. ಎಂತ ಅವರೊಂದು ನಾಟಕ ಮಾಡಿದ್ದಾರೆ, 2 ಸಣ್ಣ ಮಕ್ಕಳು ಕರ್ಕೊಂಡ್ ಬಂದ್ರು ಅಂತ ಆಕ್ಷೇಪ ಮಾಡ್ತಿದ್ರು. ಇಲ್ಲಿ ಅದು ಜೊತೆಗೆ ಇರೋದಕ್ಕಾಗಿ ಅವನು ಬೇರೆ ಅಲ್ಲ, ಮೇಳದವನೇ ಅವನು, ಪ್ರೇಕ್ಷಕ, ಮೇಳದ ಹಿತೈಷಿ ಅವನು ಅಲ್ವಾ. ಅವನಿಗೆ ಗೊತ್ತು ಒಳಗಿನ ಸಂಕಟಗಳು ಗೊತ್ತು, ಹಂಗಾಗಿ ಅವನು ಒಪ್ಕೊಳ್ತಾನೆ. ಇದು ಪ್ರೇಕ್ಷಕ ಮತ್ತು ಅಂಡರ್ಸ್ಟ್ಯಾಂಡಿಂಗು ಅಥವಾ ಅಂತಹದ್ದೊಂದು ಸುಮಧುರ ಸಂಬಂಧ. ಅಂಡರ್ಸ್ಟ್ಯಾಂಡಿಂಗ್ ಅನ್ನೋಕ್ಕಿಂತಲೂ ಒಂದು ಸುಮಧುರವಾದ ಸಂಬಂಧ ಅಲ್ವಾ. ನಾವೆಲ್ಲೋ ಹೋಗ್ತೇವಲ್ಲ, ಮದುವೆ ಮಾಡಿ ಹೋಗ್ತೇವಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಒಳ್ಳೆ ಸಂಬಂಧ ಇದ್ರೆ ಯಾವ ಆಗ್ತದೆ ತಗೊಳತ್ತೆ ಹೋಗಿ, ಮತ್ತೆ ಎಂತ ಮಾಡ್ತೀಯ ಇದು ಮಾಡ್ತಾರೆ ಅಂತ ಹೇಳೋದಿಲ್ಲ. ಹೀಗೆ ಒಂದು ಸುಮಧುರವಾದ ಸಂಬಂಧ. ಇಷ್ಟು ಅಂದರೆ ಈ ರಂಗಭೂಮಿ ಈ ನಾವು ಅಂದುಕೊಂಡಂಗೆ ಬರೀ ಪ್ರದರ್ಶನ ಕಲೆ ಅಲ್ಲ. ಅದಕ್ಕಾಗಿ ನಾನು ಶಾಸ್ತ್ರೀಯ ಅನ್ನೋದೇ ಇಲ್ಲ. ಯಾಕೆ ಶಾಸ್ತ್ರೀಯ ಅನ್ನಬಾರ್ದು ಅಂದರೆ, ಶಾಸ್ತ್ರೀಯ ಆದರೆ ಅದು ಅಲ್ಲೇ ನಿಂತ್ಕೊತಿತ್ತು, ಅದು ವೇದಿಕೆ ಮೇಲೆ ಮಡಿವಂತಿಗೆ ಇರ್ತಿತ್ತು, ಅದು ವೇದಿಕೆ ಮೇಲೆ ಇರ್ತಿತ್ತು. ಅದು ನನ್ನ ಒಳಗೆ ಬರೋಕ್ಕೆ ಸಾಧ್ಯ ಇಲ್ಲ. ನನ್ನ ಒಳಗೆ ಬರೋಕ್ಕೆ ಸಾಧ್ಯ ಆಗಿದ್ದು ಅದು ದೇಸಿ ಅಂತ. ಅದರಿಂದ ದೇಸಿ ಆಗೋದೇ, ದೇಸಿಯಾಗಿರೋದೇ, ನೀವು ಅದನ್ನ ಮಾರ್ಗದ ಕೆಲವು ಅಂಶಗಳನ್ನು ತಗೊಳ್ಳಿ. ಆದರೆ ದೇಸಿತನ ಬಿಟ್ಟರೆ ಇದು ಇರೋದೇ ಇಲ್ಲ ಬಿಡಿ. ಅದು ನೀವು ಎಂಥ ಶಾಸ್ತ್ರ ಹೇಳ್ಕೊತ ಹೋದ್ರು ದೇಸಿತನ ಅದೇ ಹೇಳಿದ್ನಲ್ಲ, ನೀವೇನೇ ಹೇಳಿದ್ರು ಈಗ ಒಂದು ರೀತಿಯ ಈ ಎಲ್ಲ ಅದಕ್ಕೊಂದು ಇಡಿಯೋಮೆಟಿಕಲ್ಲ ಇದೆಯಲ್ಲ, ತತ್ತ ಅಥವಾ ಬೇರೆ ಬೇರೆ ಇದೆಲ್ಲ ಇದೆಯಲ್ಲ, ಬೋಲುಗಳೆಲ್ಲ ಇದೆಯಲ್ಲ, ಅದನ್ನೆಲ್ಲ ಕುಣಿದ ಹೋದರೆ ಈ ಅದು ಯಕ್ಷಗಾನ ಆಗೋದಿಲ್ಲ, ಅದು ನಮ್ಗೆ ಹತ್ತಕ್ಕೆ ಬರೋದು ಇಲ್ಲ. ನಾವು ಶಾಸ್ತ್ರೀಯ ಸಂಗೀತವನ್ನು ಭರತನಾಟ್ಯವನ್ನು ನೋಡೋದಿಲ್ಲ ಅಂತಲ್ಲ, ಆದರೆ ಇಷ್ಟ ಆಪ್ತವಾಗಿ ನೋಡೋದಿಲ್ಲ. ಅದು ಎಷ್ಟು ಚಂದಿತ್ತು ನೋಡ್ತೇವ. ನಮ್ಮಲ್ಲಿ ಲಟ್ಕ ಪಟ್ಕ ಯಕ್ಷಗಾನ ಆದರೂ ನಾವು ಭಾರಿ ಆಸೆ ಪಟ್ಕೊಂಡು ನೋಡ್ತೇವೆ. ಒಳ್ಳೆ ಎಷ್ಟೋ ವ್ಯವಸ್ಥಿತವಾದ ಆದರೂ ಕೂಡ ಇಷ್ಟು ಆಪ್ತವಾಗಿ ನೋಡೋಕ್ಕಾಗಲ್ಲ. ಯಾಕಾಗೋದಿಲ್ಲ ಅಂದರೆ ಅದು ದೇಶೀಯ ರಾಗಗಳನ್ನ ಇಟ್ಕೊಂಡಿರೋದಿಲ್ಲ. ಅಂದರೆ ನನ್ನ ಊರಿನ ರಾಗ ಇರೋದಿಲ್ಲ, ನನ್ನ ಊರಿನ ಲಯ ಇರೋದಿಲ್ಲ ಅಲ್ವಾ. ಜೊತೆಗೆ ನಮ್ಮವ್ರು ಮಾಡಿರಲ್ಲ. ಮತ್ತೆ ಅವನು ನಮ್ಮವರು ಅನ್ನೋದು ಭಾರಿ ಮಜಾ. ಅದು ಯಕ್ಷಗಾನ ಮಾಡೋರೆಲ್ಲರೂ ನಮ್ಮವರೇ, ಅದೊಂದು ಭಾರಿ ಮಜಾ. ನೀವು ಯಕ್ಷಗಾನ ಯಾರು ಬೇಕೂ ಮಾಡಲಿ, ಅವ್ನು ನಮ್ಮವ್ರಾಗ್ಬಿಟ್ಟು ಅದು ನಮ್ಮೂರಾಗಂತೂ ಅದೊಂದು ಭಾರಿ. ನೀವು ಯಕ್ಷಗಾನದವ್ರು ಅಂತ ಆಗ್ಬಿಟ್ರೆ ಸಾಕು, ಅದು ನಮ್ಮೂರಿನವ್ರು ಹೇಳಿ. ನೀವು ಮತ್ತೆ ಬೇರೆ ಊರಿನವ್ರು ಅಲ್ಲವೇ ಅಲ್ಲ. ಅದು ಯಾರು ಯಾವ ಊರಿಂದ ಬೇಕಾದ್ರೂ ಅವ್ರು ಯಕ್ಷಗಾನದವ್ರು ಅಂದ್ರೆ ನಮ್ಮೂರ. ನಮಗದೊಂಥರ ಭಾರಿ ಇಷ್ಟವಾಗಿರುತ್ತೆ ಅದು. ಹಾಗೆ ನೀವು ನಮ್ಮವರು ಅನ್ನೋದು ಏನು ಅಂದರೆ, ಈ ನಮ್ಮ ತನವನ್ನು ನೀವು ಅಳವಡಿಸ್ಕೊಬಿಟ್ರೆ ಆಗೋದು. ಯಕ್ಷಗಾನ ಅಂದರೆ ನಮ್ಮ ತನ. ಆದ್ದರಿಂದ ನಾನು ನನ್ನ ಊರಿನ ಮೇಳದ ಬಗ್ಗೆ ಬರೀತಾ ಹೇಳ್ತಾ ಇದ್ದೆ. ನನ್ನ ಮಗುವನ್ನು ಆಡಿಸೋದು ಕೂಡ ನಾನು ತೈಕುತ್ತಾ ಅಂತ. ನನ್ನ ಮಗುವಿಗೆ ನಿದ್ದೆ ಬರೋದಿಲ್ಲ ಅಂತ ಹೇಳಿದ್ರು ನಾನು ಯಕ್ಷಗಾನದ ಹಾಡು ಹೇಳ್ತೇನೆ. ನನ್ನ ಮಗುವಿಗೆ ನಡಿಗೆ ಕಳಿಸೋದನ್ನು ತಿತ್ತ ಹೇಳಿ ನಾನು ನಡಿಗೆ ಕಳಿಸ್ತೇನೆ. ಮತ್ತೆ ಪ್ರಾದೇಶಿಕವಾಗಿ ಮಾತಾಡ್ಬೇಕಿದ್ರು ಅವಂದೆಂತ ಒಡ್ಡೋಲ್ಗವ, ಅವೆಂತ ಬಣ್ಣ ಹಚ್ಚಿದಾನೆ, ಅಂದ್ರೆ ಯಕ್ಷಗಾನದ ಪರಿಭಾಷೆಗಳನ್ನು ಕೂಡ ನಮ್ಮ ಜೀವನದಲ್ಲಿ ಅದನ್ನ ತಗೊಂಡಿರ್ತೇವೆ. ಇನ್ನೊಂದು ಮಜಾ ಹೇಳ್ತೇನೆ, ಯಕ್ಷಗಾನ ಹೆಂಗೆ ನಮ್ಮ ಮೇಲೆ ಪ್ರಭಾವ ಬೀರ್ತದೆ ಅಂತ. ಯಕ್ಷಗಾನ ತಾಳಮದ್ದಲೆ ಎಲ್ಲ ಇದೆಯಲ್ಲ, ಇದು ಒಂದು ಸ್ವಲ್ಪ ತರ್ಕಬದ್ಧವಾದ ಕಥೆಯನ್ನು ಹೇಳ್ತದೆ. ಈ ಕಥೆಯನ್ನೆಲ್ಲ ನೀವು ಹಿಂಗೆ ಒಪ್ಕೊಳ್ಳೋದಲ್ಲ. ರಾಮನ್ನ
ರಾವಣ ಪ್ರಶ್ನೆ ಮಾಡ್ತಾನೆ, ರಾಮ ಪ್ರಶ್ನೆ ಮಾಡ್ತಾನೆ, ಯಾರನ್ನ ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅದರಲ್ಲಿ ಒಂದು ಸ್ವಾತಂತ್ರ್ಯ ಇದೆ. ಹಂಗೆ ಒಂದು ಸ್ವಾತಂತ್ರ್ಯ ಮತ್ತು ತರ್ಕಬದ್ಧವಾಗಿರಬೇಕು ಅಂತ. ಒಂದು ನಾಟಕದಲ್ಲಿ ಈ ರಾಮ ರಾವಣ ಅಲ್ಲಿ ತರ್ಕಕ್ಕೆ ಆ ಥರ ಅವಕಾಶ ಸಿಗಲ್ಲ. ಮೋಸ್ಟ್ಲಿ ಬೇರೆ ರಂಗಭೂಮಿಯಲ್ಲಿ ಎಲ್ಲಾದ್ರೂ ಇಲ್ಲ ಅಥವಾ ಸಾಹಿತ್ಯದಲ್ಲೂ ಕೂಡ ಈ ತರ್ಕ ಮುಖಾಮುಖಿ ಆಗೋ ತರ್ಕ ಅದು ದಿನ ಇಲ್ಲ. ಯಾವನೋ ಒಬ್ಬ ಮಾಡಿ ಅವನು ಪುಸ್ತಕ ಬರೆದು ಮುಗಿಸ್ತಾನೆ ಅಷ್ಟೇ. ಭೈರಪ್ಪನವರು ಇದನ್ನು ಅಲ್ಲ, ಪಾತ್ರಗಳ ಮುಖಾಮುಖಿ ಸಂವಾದ ಆಗತ್ತಾ? ಆಗೋದಿಲ್ಲ. ಅಂದ್ರೆ ಅದು ಈಗ ಅಣ್ಣ ತಮ್ಮ ಆದ್ರೆ ಮಾಡ್ಬೋದು, ಬಟ್ ಎದುರು ಪಾತ್ರದ ಜೊತೆಗೆ ಆಕ್ಷೇಪ ಇದು ಅಂತೇಳಿ ಒಬ್ಬ ಬರೆದು ಇಟ್ರೆ ಆತು. ಅದು ಮತ್ತೆ ಮಾರನೇದೇನು ಬೇರೆ ನಮ್ನಿ ಆಗೋದಿಲ್ಲ. ಇದು ದಿನವೂ ಬೇರೆ ನಮ್ನಿ ಇಲ್ಲ. ಭೈರಪ್ಪನವ್ರದ್ದು ಪರ್ವ ಒಂದ್ಸರಿ ಬರೆದಾತು, ಅದರಿಂದ ಮತ್ತೆ ಬೇರೆ ಇಲ್ಲ. ನಮ್ಮ ಹಂಗಲ್ಲ, ಶ್ರೇಣಿ ಅವ್ರದ್ದು ದಿನವೂ ಬೇರೆ ಪರ್ವ, ದಿನ ಬೇರೆ ಪ್ರಶ್ನೆ ಬೇರೆ ಉತ್ತರ, ಅಂಥದ್ದಿಲ್ಲ. ಇದು ಎಷ್ಟು ಮಜಾ ಇದೆ ಅಂತಂದ್ರೆ, ನೀವು ಈ ಪ್ರದೇಶದಲ್ಲಿ ಇದರ ಒಡನಾಟ ಇದ್ದ ಅದೊಂದು ಪ್ರೇಕ್ಷಕನಿರ್ಬೋದು ಅಥವಾ ಒಡನಾಟ ಇದ್ದವನು ಯಾವುದನ್ನು ಸುಲಭ ಕೂಪ್ಕೊಳ್ಳೋದಿಲ್ಲ. ಅದು ಯಾಕೆ ಹಂಗೆ? ನೀವು ಸ್ವಲ್ಪ ಘಟತೆಗಳನ್ನು ಮಾತಾಡಬೇಕು ಅಂತಂದ್ರೆ ಅದು ಯಾಕೆ ಹಂಗಾಗತ್ತ, ಅದು ಹಿಂಗೆ ಯಾಕೆ ಮಾಡಬಾರ್ದು, ಹಿಂಗೆ ಮಾಡಕ್ಕಾಗ್ತ ಅಂತೆಲ್ಲ ಹೇಳ್ತಾರೆ. ಆದರೆ ಇದು ಇಲ್ಲದೇ ಇದ್ದ ಸಂಸ್ಕಾರದವರು ಹಂಗಾದ್ರೆ ಹಂಗೆ, ಹಿಂಗಾದ್ರೆ ಹಿಂಗೆ ಹೋಗ್ತಾನೆ. ಅವನು ತರ್ಕ ಮಾಡಕ್ಕೆ ಹೋಗ್ತಾನೆ. ಗೊತ್ತಿಲ್ಲದ ಹಾಗೆ ನಿಮ್ಮ ಒಳಗಡೆ ಒಂದು ತರ್ಕವನ್ನು ಹುಟ್ಟಾಕ್ತಾರೆ. ಕ್ವಶನ್ ಮಾಡಬೇಕು ಅಂತ ನೋಡಿ. ರಂಗಭೂಮಿ ಗೊತ್ತಾಗದೇ ಇದ್ದಂಗೆ ನಿಮ್ಮ ಬೌದ್ಧಿಕತೆಯನ್ನು ಬೆಳೆಸ್ತದೆ. ಅದು ಅದರಿಂದ ಈ ರಂಗಭೂಮಿ ಏನು ಮಾಡಿದೆ ಏನು ಬಿಟ್ಟಿದೆ ಅಂತಲ್ಲ, ಅದು ಒಂದು ಗೊತ್ತಿಲ್ಲದ ಹಾಗೆ ನನ್ನ ಒಳಗೆ ಸೇರ್ಕೊಂಡ್ಬಿಟ್ಟಿರ್ತದೆ. ಇದು ದಿಸ್ ಇಸ್ ದ ಬ್ಯೂಟಿ. ಇಷ್ಟು ನನ್ನನ್ನು ಒಳಗೊಂಡ ರಂಗಭೂಮಿ ನೀವು ಆಗಲೇ ಕೇಳಿದ್ರೆ ಯಾಕೆ ಬೇಕು ಅಂತ. ಅದಿಲ್ಲದೆ ಹೋದರೆ ನಾನು ಹಿಂಗಿರಕ್ಕಾಗ್ತಿಲ್ಲ. ನಾನು ಹಿಂಗಿರಬೇಕು ಅಂದರೆ ನನಗೆ ಆ ರಂಗಭೂಮಿ ಬೇಕು, ನನ್ನ ಭಾಷೆ ಬೇಕು, ನನ್ನ ಒಳಗಿನ ತರ್ಕಗಳನ್ನು, ನನ್ನೊಳಗಿನ ಭಾವಗಳನ್ನು, ನನ್ನೊಳಗಿನ ಸಂವೇದನೆಗಳನ್ನು, ನನ್ನ ವ್ಯಾವಹಾರಿಕ ಸ್ವರೂಪಗಳನ್ನು ಇದ್ರ ಮೂಲಕವೇ ಕಂಡುಕೊಳ್ತಾ ಹೋಗ್ತೇನೆ. ಅದೆಲ್ಲ ಇರೋದ್ರಿಂದ ಅದು ಇರೋದ್ರಿಂದಲೇ ನನಗೊಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದು ಸಾಧ್ಯವಾಗ್ತದೆ. ಮತ್ತೆ ನಾನು ಹಿಂಗೆ ಚಂದ ಮಾಡಿ ಬದುಕೋಕ್ಕಾಗ್ತದೆ. ಅದಿಲ್ಲ ಅಂತಾದರೆ ಆ ಕೊರತೆ ನಾನು ಎಲ್ಲಿಂದ ತುಂಬಿಕೊಳ್ಳಿ? ಪೂಗ್ಸಾಟೆ ಹಿರಿಯರು ಕೊಟ್ಟು ಹೋದ ಬಳುವಳಿಗೆ ಇದನ್ನು ಬಿಟ್ಟು ಕನ್ನಡ ಭಾಷೆಪ್ಪ, ಇದನ್ನು ಬಿಟ್ಟು ನಾನು ಬೇರೆ ಭಾಷೆ ಕಲಿತು ಅದ್ರಾಗಿರೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕಾಗದೆ, ಅದು ಇಷ್ಟೆಲ್ಲ ಕೊಡೋಕ್ಕಾಗದೆ ಹೋಗ್ತದೆ. ಯಾಕೆಂದರೆ ನನ್ನ ಆಲೋಚನಾ ಕ್ರಮಗಳನ್ನು, ನಾನು ಹೇಳೋದನ್ನು, ನಾನು ಆಗೋದನ್ನು, ನಾನು ಇನ್ನೊಬ್ಬರನ್ನ ಸಂತೈಸೋದನ್ನು, ನಾನು ಇನ್ನೊಬ್ಬರ ಜೊತೆಗೆ ಜಗಳಾಡೋದನ್ನು, ನಾನು ಇನ್ನೊಬ್ಬರ ಜೊತೆಗೆ ಸಿಟ್ಟು ಮಾಡೋದನ್ನು, ನಾನು ಇನ್ನೊಬ್ಬರ ಜೊತೆಗೆ ಸ್ಪರ್ಧೆಗಿಳಿಯೋದನ್ನು ಎಲ್ಲವನ್ನೂ ಕಲಿಸ್ತದೆ. ಅದು ಈ ಬದುಕಿನಲ್ಲಿ ನನಗೆ ಏನೇನು ಬೇಕೋ ಅದನ್ನೆಲ್ಲವನ್ನೂ ಅಲ್ಲಿ ಕಲಿಸ್ತದೆ. ಅದರಿಂದ ಅದೊಂದು ಸಾಂಸ್ಕೃತಿಕವಾದ ಅಲ್ಲ, ಒಟ್ಟ ಒಂದು ಬದುಕಿನ ಭಾಗ ಅದು. ಹಂಗಾದ್ರಿಂದಲೇ ಯಕ್ಷಗಾನ ಭಾರಿ ಮುಖ್ಯ. ಯಕ್ಷಗಾನ ನಿಮ್ಗೆ ಏನು ಯಾಕೆ ಬೇಕು ಅಂತಂದ್ರಲ್ಲ, ಹಂಗೆ ಬೇಕು. ಮತ್ತೆ ಅದು ಆ ಸ್ವರೂಪದಲ್ಲೇ ಇರ್ತದೆ. ಅದು ಬೇರೆ ಸ್ವರೂಪ ಆಯ್ತು ಅಂದರೆ ನನಗೆ ಮುಜುಗರ, ನನಗೆ ಯಾಕೋ ಇದು ಯಾಕೋ ನಂದಲ್ಲ, ಇದು ಯಾಕೋ ನಂದಲ್ಲ ಅನ್ನಿಸ್ತದೆ. ಅದು ನನ್ನದೇ ಸ್ವರೂಪದಲ್ಲಿ ಇದ್ದಾಗ ನನ್ನ ಕಡುಬಿಗೆ ನೀವು ಸಕ್ಕರೆ ಹಾಕಿದ್ರೆ ಚೆನ್ನಾಗಿ ಆಗ್ತದೆ, ಆದರೆ ಬೆಲ್ಲ ಹಾಕಿದ್ರೆ ರುಚಿ ಬೇರೆ. ಯಾಕೆ ಸಕ್ಕರೆ ಹಾಕಬಾರ್ದು? ಹಾಕಿ, ಆದರೆ ನಂಗೆ ಅಷ್ಟು ಇಷ್ಟ ಆಗುತ್ತೆ ಅಲ್ವಾ? ಸಕ್ಕರೆ ಬೇರೆ ಯಾವುದಕ್ಕೂ ಜಿಲೇಬಿ ಹಾಕಿ. ಆಮೇಲೆ ಬೆಲ್ಲ ಅಂತ ಇಟ್ಕೊಂಡು, ಬೆಲ್ಲದ ಮಜುವೆ ಅದು. ನನ್ನೂರಿನ ಬೆಲ್ಲವೇ ಆಗು, ನಿಮ್ಮೂರಿನ ಬೆಲ್ಲ ನಂಗೆ ಇಷ್ಟ ಆಗೋದಿಲ್ಲ. ಯಾಕಂದ್ರೆ ನನ್ನ ಊರಿನ ಮಣ್ಣಿನ ಪರಿಮಳ ಮತ್ತೊಂದು ಇದೆ. ಅದಕ್ಕೆಲ್ಲ ಮಾರ್ಕೆಟ್ ಆಗಬೇಕು ಅಂತೇನಿಲ್ಲ. ನನಗೆ ಸಕ್ಕರೆ ಇಲ್ಲಿ ತಿಂದ್ರು ಒಂದೇ ನಮ್ನಿ ಸಕ್ಕರೆ, ಡೆಲ್ಲಿಲಿ ತಿಂದ್ರು ಅದೇ ನಮ್ನಿ ರುಚಿ. ಬೆಲ್ಲ ಹಂಗಲ್ಲ. ನೀವು ಕೆಳದಿ ಸೀಮೆಯಲ್ಲಿ ತಿಂದ ಬೆಲ್ಲದ ರುಚಿ ನಿಮ್ಮ ಅನ್ನಾರ ಸೀಮೆಯಲ್ಲಿ ತಿಂದ್ರಲ್ಲ, ನಿಮ್ಮ ಅನ್ನಾರ ಸೀಮೆ ಬೆಲ್ಲ ಬೇರೆ ರುಚಿ ಅಲ್ಲ. ಬಣ್ಣ ಬೇರೆ, ರುಚಿ ಬೇರೆ, ಸ್ವಾದ ಬೇರೆ, ಅದರ ಗುಣಲಕ್ಷಣಗಳೇ ಬೇರೆ.
ಹಾಗೆ ಯಕ್ಷಗಾನ ಪ್ರದೇಶಕ್ಕೆ ಬೇರೆ 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 ಅದರಿಂದ ಕರ್ಕಿ ಮೇಳದ ವಿಲಂಬಿತ ಲಯ ಅಥವಾ ಗುಣವಂತೆಯ ಮಧ್ಯಮ ಲಯ ಅಥವಾ ಗುಂಡುಬಾಳದ ವೇಗ ಅಥವಾ ಕುಂದಾಪುರದ ಇನ್ನೂ ಅತಿ ವೇಗ ಇಲ್ಲ ಆಯಾ ಪ್ರದೇಶಕ್ಕೆ ಒಗ್ಗಿಕೊಂಡ ಸ್ವರೂಪ ಮತ್ತೆ ಆಯಾ ಪ್ರದೇಶದವರು ಕಂಡುಕೊಂಡ ಆ ಸ್ವರೂಪ ನಿಮಗೆ ಒಂದು ಮಜಾ ಹೇಳ್ತಾರೆ. ಉತ್ತರ ಕನ್ನಡದವರು ಕಿರೀಟದ ನಡೆಯಲ್ಲಿ ಅರ್ಜುನನ್ನು ನೋಡ್ತಾರೆ. ದಕ್ಷಿಣ ಕನ್ನಡದವರು ಕ್ಯಾದಿಯ ಮುಂದಲ ನಡೆಯಲ್ಲಿ ಅರ್ಜುನ ನೋಡ್ತಾರೆ. ಅದು ಸರಿಯೇ ಇದು ಸರಿಯಲ್ಲ, ನಡೆಯ ವ್ಯತ್ಯಾಸ. ಅದರ ಕುಣಿತದ ಸ್ವರೂಪ ಕ್ಯಾದಿಯ ಮುಂದಲೆ ಹಾಕಿದ ತಕ್ಷಣ ಕುಣಿತದ ಸ್ವರೂಪ ವೀರತ್ವ ಬರ್ತದೆ. ಅದರ ಸ್ವರೂಪಗಳು ಬದಲಾಗ್ತವೆ. ಕ್ಯಾದಿಯ ಮುಂದಲೆ ಕುತ್ತಿಗೆ ತೀರ್ಸೋದು ಅದು ಕ್ಯಾದಿಯ ಮುಂದಲೆ ಅದಕ್ಕೆ 2 ಡೈಮೆನ್ಷನ್, ಅದಕ್ಕೆ ಹಿಂಗೆ ಚಲನೆ ಅಥವಾ ಹಿಂಗೆ ಚಲನೆ. ಕಿರೀಟಕ್ಕೆ ಹಿಂಗೆ ಚಲನೆ ಬೇಡ, ಇದು 3 ಡೈಮೆನ್ಷನ್ ಇದೆ ಅದಕ್ಕೆ. ಅದು ಹಿಂಗೆ ಚಲನೆ ಆಗಬೇಕು, ಅದರ ಮೇಲ್ಗಡೆ ಗೊಂಡೆ ಅಲ್ಲಾಡ್ಬೇಕು. ಅದರಿಂದ ಅವನ ಕುಣಿತದ ನಡೆಯೇ ಬದಲಾಗ್ತದೆ, ಇವನು ಕುಣಿತದ ನಡೆಯೇ ಬದಲಾಗ್ತದೆ. ಮತ್ತೆ ಅವನ ವ್ಯಕ್ತಿತ್ವದ ರೂಪ ಬೇರೆ. ಅವನ ಗಂಭೀರವಾದ ರೂಪ ಇವನಷ್ಟು ಗಂಭೀರ ಅಲ್ಲ. ಧನುರಾಯ ಭೀಮನಷ್ಟು ಗಂಭೀರ ಅಲ್ಲ ಅರ್ಜುನ. ಇಲ್ಲಿ ಭಾವುಕತನ, ಹೌದು ಭಾವುಕತನ. ಇದು ಇವನ ನಡೆ. ಅದನ್ನ ನಡೆ ಬದಲು ಬರೇ ಕಿರೀಟ ಬದಲಾಗ್ತದೆ ಅಥವಾ ತಲೆ ಹೆಡ್ಗೇರ್ ಬದಲಾಗ್ತದೆ, ನಡೆ ಬದಲಾಗ್ತದೆ. ಇಡೀ ನಡೆ ಬದಲಾಗ್ತದೆ. ಹಿಂಗೆ ನಡೆ ಬದಲಾಗೋದು ಮತ್ತೆ ಕಾಲಕ್ಕೆ ನಡೆ ಬದಲಾಗ್ತದೆ. ಕಾಲ ಒಂದು ಕಾಲದಲ್ಲಿ ನಡೆ ಒಂದು ರೀತಿ ಇದ್ರೆ ಒಂದು ಕಾಲದಲ್ಲಿ ಅದೇ ಹೇಳಿದೆ ಸಾಲ್ವ ಬಣ್ಣದ ವೇಷ, ಕೊನೆಗೆ ಒಂದು ಖಳನಾಯಕ, ಕೊನೆಗೆ ಒಂದು ಶೃಂಗಾರ. ಶಂಭು ಹೆಗಡೆ ಅವರು ಅದನ್ನು ಶೃಂಗಾರ ಮತ್ತು ಅವನನ್ನ ವಿರಹದ ಪಾತ್ರವಾಗಿ ನೋಡ್ತಾರೆ, ಭಗ್ನ ಪ್ರಣಯಿ ಆಗಿ ನೋಡ್ತಾರೆ. ಅದು ಭಗ್ನ ಪ್ರಣಯಿ ಆಗಿ ನೋಡೋದು ಒಂದು ಇಂಟರ್ಪ್ರಿಟೇಷನ್ ಅಷ್ಟೇ. ಅದೇ ಅರೆ ವೀರನಾಗಿ ಅಥವಾ ಅರೆ ಇವನಾಗಿ ನೋಡೋದು ಇನ್ನೊಂದು ಇಂಟರ್ಪ್ರಿಟೇಷನ್, ರಾಕ್ಷಸನಾಗಿ ನೋಡೋದು ಇನ್ನೊಂದು ಇಂಟರ್ಪ್ರಿಟೇಷನ್. ದಟ್ ಇಂಟರ್ಪ್ರಿಟೇಷನ್ ಡಿಫರ್ಸ್. ಅದು ಮತ್ತೆ ಕಲೆಯ ಸಾಧ್ಯತೆ, ಅದು ಕಲೆಯ ಸಾಧ್ಯತೆ. ನಿಮಗೆ ಸುಮ್ಮನೆ ಹೇಳಬೇಕು ಅಂತಂದರೆ ಅನೇಕ ಜನ ಹೇಳ್ತಾರೆ ಕಿರೀಟ ಯಾರಿಗೆ ಅದಲ್ಲ, ಅದು ಪಾತ್ರಕ್ಕೆ ತಕ್ಕಂಥ ಅದು ಹೆಡ್ಗೇರಿ ಇರ್ತದೆ. ಭೀಮನ ಪಾತ್ರ ನೋಡಿ ಭಾರಿ ಮಜಾ ಇದೆ. ಭೀಮ ಕಿರೀಟ ಅಲ್ವಾ, ಅದೇ ದುಶ್ಯಾಸನ ವಧಿಗೆ ಅವನ ಬಣ್ಣದ ಕಿರೀಟನ ಅವನ ರಾಕ್ಷಸ ನೋಡಿ. ಅಲ್ಲಿ ರೌದ್ರ ಮತ್ತು ಬೀಭತ್ಸ ರಸಕ್ಕೆ ಅದು ಪೂರಕ. ಸಹಜ ಕಿರೀಟ ಸಾಕಾಗತ್ತಿಲ್ಲ, ಅದು ಅಭಿನಯದ ಹಂಗ. ಅದೇ ನೀವು ಗದಾ ಯುದ್ಧದಲ್ಲಿ ಅವನನ್ನ ಕೆಲಸ ಕೆಂಪು ಮುಂಡಾಸ ಮಾಡೋದು ಇದೆ. ಆ ಕಿರೀಟ ಒಂದ್ ಕಡೆ ಕೆಂಪು ಮುಂಡಾಸ ಇರಲಿ ಅನ್ನುವ ಕಾರಣಕ್ಕೆ ಮಾಡೋದು ಇದೆ. ಮತ್ತೆ 2 ಜನ ಕಿರೀಟ ಹಾಕೋದು ಇದೆ. ಅದು ಬೇರೆ ಬೇರೆ ಸ್ವರೂಪದಲ್ಲಿ ಬೇರೆ ಬೇರೆ ಆಗ್ತಾ ಹೋಗ್ತದೆ. ಅಂದ್ರೆ ನಿಮಗೆ ಒಂದು ಪಾತ್ರ ಅವತ್ತಿನ ಆ ಪ್ರಸಂಗದ ಅದರ ಸ್ಥಾಯಿ ಭಾವ ಏನಿದೆಯಲ್ಲ, ಆ ಸ್ಥಾಯಿ ಭಾವಕ್ಕೆ ಅನುಗುಣವಾಗಿ ಅದರ. ಮತ್ತೆ ಇನ್ನೊಂದು ತಮಾಷೆ, ಇದು ಎಷ್ಟು ಸುಲಭ ಮಾಡ್ಕೊಬಿಟ್ಟಿದ್ದಾರೆ ಅಂದರೆ, ಈ ಕ್ಯಾದಿಯಿಂದ ಕಾಲು ಕಡಗದವರೆಗೆ ಒಂದೇ ನಮ್ನಿ ಒಂದೇ. ನಿಮ್ಮ ಹತ್ರ ಒಂದು ವೇಷಭೂಷಣ ಇದೆ ಅಂದರೆ ಅದು ತೊಟ್ಕೊಬಿಟ್ರೆ ತಲೆ ಮೇಲೆ ಒಂದು ಕ್ಯಾರಿಯಮ್ದಲ್ಲಿಯೋ, ಅದು ಕಪ್ಪು ಕ್ಯಾರಿಯಮ್ದಲ್ಲಿಯೋ ಕೆಂಪು ಕ್ಯಾರಿಯಮ್ದಲ್ಲಿಯೋ ಕಿರೀಟವೋ ದೊಡ್ಡ ಮುಂಡಾಸುವೋ ಕಪ್ಪು ಮುಂಡಾಸುವೋ ಹಾಕಿದ ತಕ್ಷಣ ಇಡೀ ವೇಷ ಬದಲಾಗುತ್ತೆ. ಒಂದೇ ಅದೊಂದರ ಮೂಲಕವೇ ಇಡೀ ವೇಷ ಬದಲಾಗೋದಿದೆಯಲ್ಲ. ಉಳಿದಿದ್ದಲ್ಲ ಅದೇ ದಾಗಲೇ ಒಂದು ಚೇಂಜ್. ನೀನು ಉದ್ದ ಹಾಕ್ಬೋದು, ಗಿಡ್ಡ ಹಾಕ್ಬೋದು, ಭಾರಿ ದೊಡ್ಡ ಚೇಂಜ್ ಏನಿಲ್ಲ. ಇನ್ನು ಸ್ವಲ್ಪ ನಾಮ, ಒಂದು ಸ್ವಲ್ಪ ಮೀಸೆ, ಅದನ್ನು ಸ್ವಲ್ಪ ಹೌದು ಅಲ್ಲ ಅನ್ನಂಗೆ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಸರಿ. ಅದೇನು ಭಾರಿ ದೊಡ್ಡ ಪ್ರಶ್ನೆಯೂ ಅಲ್ಲ. ಅದರ ಒಂದೇ ಒಂದು 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 ತಲೆ ಮೇಲೆ ಹಾಕಿರುವ ಕಿರೀಟ ಅಥವಾ ಶಿರೋಭೂಷಣ ಇಡೀ ಎಲ್ಲ ಆಭರಣಗಳಿಗೂ ಬೇರೆ ಅರ್ಥ ಕೊಡ್ತದೆ ಅಂತ. ನಿಮ್ಮ ಕೈ ಕಟ್ಟು ಬಾಜಿ ಬಂದಿಂದ ಹಿಡಿದು ನಿಮ್ಮ ವೀರಗಸೆವರೆಗೆ ಅದು ರಾಕ್ಷಸ ಆದ್ರೆ ಇದಷ್ಟು ರಾಕ್ಷಸ ಕಣ್ಣಂಗೆ ಕಾಣ್ತದೆ, ಅದು ಸೌಮ್ಯ ಆದ್ರೆ ಇದಷ್ಟು ಸೌಮ್ಯ ಕಣ್ಣಂಗೆ ಕಾಣ್ತದೆ. ಹೆಂಗೆ ಹುಡುಕ್ಬಿಟ್ಟ ಒಂದೇ ಆಭರಣ.
ಹೌದು. ನಾವು ರಂಗಭೂಮಿಲಿ ಅಯ್ಯೋ ದೇವರೇ ಕೌರವ ಒಂದು ವೇಷಭೂಷಣ, ಅಯ್ಯಪ್ಪ ಇವನಿಗೊಂದು ವೇಷಭೂಷಣ, ಅವನಿಗೊಂದು ವೇಷಭೂಷಣ, ಅಲ್ಲಿಂದ ಕೈ ಕಟ್ಟಿಂದ ಹಿಡಿದು ಹಂಗಿಂದ ಹಿಡಿದು ಬಣ್ಣದಿಂದ ಹಿಡಿದು ಎಲ್ಲವನ್ನೂ ಬೇರೆ 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 ಮಾಡೋದು. ಹಿಂಗೆ ಅದೇನಿಲ್ಲ, ಒಂದ್ರಾಗೆ ಎಲ್ಲವನ್ನೂ ಮಾಡಿಬಿಡ್ತಾರೆ. ಸರ್, ಒಂದು ನೀವು ನಾಟಕದಲ್ಲೂ ಸಾಕಷ್ಟು ಕೆಲಸವನ್ನು ಮಾಡಿದ್ರಿ, ಯಕ್ಷಗಾನದಲ್ಲೂ ಸಾಕಷ್ಟು ಕೆಲಸವನ್ನು ಮಾಡಿದ್ರಿ. ಈ ನಾಟಕದ ಒಂದಷ್ಟು ಎಲಿಮೆಂಟ್ಗಳು ಯಕ್ಷಗಾನಕ್ಕೆ ಏನಾದರೂ ಅನಿವಾರ್ಯವಾ, ಯಕ್ಷಗಾನದ ಬೆಳವಣಿಗೆಯ ದೃಷ್ಟಿಯಿಂದ, ಅಥವಾ ಬೇಡವಾ? ಬೇಕು ಬೇಕು ಬೇಕು. ಯಾವುದು ನಿಮ್ಗೆ ಹೆಚ್ಚು ತರ್ಬೋದು ಅಂತ ಅನ್ಸುತ್ತೆ? ಅಲ್ಲ, ಅದು ಹೇಗೆ ಅಂದರೆ, ನೀವು ಶಾಸ್ತ್ರೀಯ ಅಂತ ಹೇಳಿದ್ರೆ, ನಾನು ಇಲ್ಲಿ ನನಗೆ ಶಾಸ್ತ್ರ ಬೇಕಾಗಿದೆ. ಇಲ್ಲಿ ಯಾಕೆ ಶಾಸ್ತ್ರ ಬೇಕಾಗಿದೆ ಅಂದರೆ, ರಂಗಭೂಮಿಯ ಶಾಸ್ತ್ರ ಇದೆಯಲ್ಲ, ರಂಗಭೂಮಿಯ ವ್ಯಾಕರಣ ಇದೆಯಲ್ಲ, ಅದನ್ನು ಇಡೀ ಪ್ರಪಂಚದಲ್ಲಿ ನಾಟಕ ರಂಗಭೂಮಿಯನ್ನು ಮಾಡೋದ್ರಿಂದ ಅದರ ಮೇಲೆ R&D ತುಂಬ ನಡೆದಿರ್ತದೆ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ತುಂಬ ನಡೆದಿರ್ತದೆ. ಅದನ್ನು ಇವರು ಅಳವಡಿಸ್ಕೊಂಡು ಅಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗಿದೆ, ಬೇಕಾದಷ್ಟು ರಿಸರ್ಚ್ ಡೆವಲಪ್ಮೆಂಟ್ ಆಗಿದೆ.